ಇಬ್ರಾಹಿಂಪುರದೊಳಗಿದ್ದಾಗ ದೊಡ್ಡಾಟ ಇತ್ತು. ದೊಡ್ಡಾಟ ಇನ್ನು 2 ದಿವಸ ಇತ್ತು. ದೊಡ್ಡಾಟ ಆಗೋ ಜಗದಾಗ ಹೋಗಿ ಚೂಪರ ಕಟ್ಟಿಗೆ ತಗೊಂಡು ಹೊಚ್ಚರಂಗ ಕುಣದಾಡಿ ಜಿಗದಾಡಿ ಮಂದಿಗೆ ಹಿಂಗೆ ಗುದ್ದಿದಂಗ ಮಾಡಿ ಗಾತಕತಲೆ ಅಂತ ತಿಳ್ಕೊಂಡು ಹೋಗಿಬಿಟ್ಟ. ಮಂದಿ ಏನಂದ್ರು, ಆಜು ಬಂದು ಈ ಪರಿ ಮಾಡಾಕತ್ತಾನಂದ್ರೆ ಏನಾಗತ್ತೆ ಅಂತ ತಿಳ್ಕೊಂಡು. ಆ ಘಟನೆಗಳು ನಮಗ ಅದ್ಭುತ ಅನಿಸ್ತಾವ. ಆಜು ಮಾಡಿದಂಥ ಲೀಲೆಗಳು, ಮಹಾತ್ಮರು ಮಾಡಿರ್ತಕ್ಕಂಥ ಲೀಲೆಗಳು ಇವರೊಬ್ಬರೇ ಅಲ್ಲ, ಎಲ್ಲೆಲ್ಲಿ ಮಹಾತ್ಮರಂತ ಆಗಿ ಹೋಗ್ಯಾರ ಆ ಮಹಾತ್ಮರ ಜೀವನದಲ್ಲಿ ಇಂಥ ಅನೇಕ ಘಟನೆಗಳು ಬರ್ತಾವ. ಈ ಘಟನೆಗಳಿಗೆ ಏನಂತ ಕರೀತಾರಂದ್ರ ಅಘಟಿತ ಘಟನೆಗಳಂತ ಕರೀತಾರೆ. ಇವರು ಏನು ಘಟನೆಗಳಂತಾರ? ಅಘಟಿತ ಘಟನೆಗಳು. ಘಟಿತ ಅಂದ್ರೆ ಎಲ್ಲರೂ ಮಾಡುವಂಥವು. ನೀವು ಮಾಡ್ಬೋದು, ನಾವು ಮಾಡ್ಬೋದು, ಮತ್ತೆ ಜಾದು ಮಾಡೋರು ಮಾಡ್ಬೋದು, ಇಂದ್ರಜಾಲ ಮಾಡೋರು, ಕಣಕಟ್ಟು ವಿದ್ಯೆ ಮಾಡೋರು, ಇವನ್ನೆಲ್ಲ ನೋಡ್ತೀರಿ ನೀವು. ಕಣಕಟ್ಟು ವಿದ್ಯೆ ಅಂತ ಮಾಡ್ತಾರ. ಏನೇನೋ ವಿದ್ಯೆಗಳದಾವು. ಮತ್ತು ಅದ್ರಾಗ ಇನ್ನು ಕೆಲವೊಂದಿಷ್ಟು ಅಂತಾರೆ ನೋಡ್ರಿ, ಮಾಟ ಮಂತ್ರದ ಮಾಡೋರು, ಬಾನಾಮತಿ ಮಾಡೋರು, ಹಲವಾರು ವಿದ್ಯೆಗಳದಾವು. 64 ವಿದ್ಯೆಗಳಲ್ಲಿ ತಂತ್ರ ವಿದ್ಯೆ, ಮಂತ್ರ ವಿದ್ಯೆ ಅಂತ ಹಿಂಗೆ ಅನೇಕ ವಿದ್ಯೆಗಳು ಬರ್ತಾವ. ಇಂಥವೆಲ್ಲ ಮಾಡ್ತಿರ್ತಾರ. ಅವನ್ನೆಲ್ಲ ಲೋಕದ ಮಾನವರು ಕಲ್ತು ಮಾಡ್ಬೋದು. ಅವು ಘಟನೆಗಳು, ಘಟಿತಗಳು, ಅವನ್ನೆಲ್ಲರೂ ಕೂಡ ಸಾಧನೆ ಮಾಡ್ಕೊಂಡವ್ರು ಮಾಡ್ಬೋದು. ಆದ್ರೆ ಅಘಟಿತ ಘಟನೆಗಳಂತ ಏನದಾವಲ್ಲ, ಅವುಗಳನ್ನು ಇನ್ನೊಂದು ಅರ್ಥದಲ್ಲಿ ನೀವು ಪವಾಡಗಳಂತ ಕರಿತೀರಿ. ಪವಾಡ ಅಂದ್ರೆ ಮೂಢನಂಬಿಕೆಯಿಂದ ಕೂಡಿದ ಪವಾಡಗಳಲ್ಲ. ಅಘಟಿತ ಘಟನೆಗಳಂದ್ರೆ ಮಹಾತ್ಮರಿಂದ ಆಗ್ತಕ್ಕಂಥ ಘಟನೆಗಳೇ. ಆ ಅಘಟಿತ ಘಟನೆಗಳಿಗೆ ಇನ್ನೊಂದು ಶಬ್ದ ಅಸಾಧ್ಯವಾದಂಥ ಕಾರ್ಯಗಳನ್ನು ಸಾಧ್ಯ ಮಾಡುವಂಥದ್ದು. ಅಸಾಧ್ಯವಾದಂಥ ಕಾರ್ಯಗಳನ್ನು ಸಾಧ್ಯ ಮಾಡುವಂಥದ್ದು, ಆಗದೇ ಇರುವಂಥದ್ದನ್ನು ಆಗುವಂಗೆ ಮಾಡುವಂಥದ್ದು ಏನೈತಲ್ಲ, ಈ ಸಾಮರ್ಥ್ಯ ಮಹಾತ್ಮರಾದವರಿಗೆ ಮಾತ್ರ ಸಾಧ್ಯತೆ ಹೊರತು ಉಳಿದವರಿಗೆ ಯಾರಿಗೂ ಕೂಡ ಸಾಧ್ಯ ಆಗಲಿಕ್ಕಿಲ್ಲ. ಅವರು ಮಹಾತ್ಮರಿರಬೇಕು, ಇಲ್ಲ ಶಿವಯೋಗಿಗಳಿರಬೇಕು, ಇಲ್ಲ ಶರಣರಿರಬೇಕು, ಇಲ್ಲ ದಾರ್ಶನಿಕರಿರಬೇಕು ಹೊರತು, ಇಲ್ಲ ಅಘಟಿತ ಘಟನಾ ಉಳ್ಳವರು ಇರಬೇಕು ಹೊರತು ಸಾಮಾನ್ಯ ಮಂದಿಗೆ ಮಾಡಕ್ಕೆ ಸಾಧ್ಯ ಇಲ್ಲ. ಮತ್ತು ನಾನು ವಿದ್ಯೆ ಕಲ್ತೀನಿ, ನಾನು ಸರ್ಟಿಫಿಕೇಟ್ ತೊಗೊಂಡಿನಿ, ನಾನು ಡಾಕ್ಟರ್ ಸರ್ಟಿಫಿಕೇಟ್ ಐತೆ ನಂದು, ನಾ ಮಾಡ್ತೀನಿ, ಇಲ್ಲ, ಅಂಥವ್ರಿಗೂ ಕೂಡ ಆಗಕ್ಕಿಲ್ಲ. ಆ ವಿದ್ಯೆನೇ ಬೇರೆ, ಆ ವಿದ್ಯೆನೇ ಬೇರೆ. ಯಾವ ವಿಶ್ವವಿದ್ಯಾಲಯಗಳಲ್ಲಿನೂ ಕಲಿತರೂ ಕೂಡ, ಯಾವ ಯೂನಿವರ್ಸಿಟಿಗಳಲ್ಲಿ ಕಲಿತರೂ ಕೂಡ, ಎಷ್ಟು ಓದಿದ್ರು ಕೂಡ ನೀನು ಪ್ರಕೃತಿಯ ಜೀವಿನ ಆಯ್ಕೆಯ ಹೊರತು ಪ್ರಕೃತಿಯನ್ನು ಮೀರಿ, ಅಂಗವನ್ನು ಮೀರಿ ಬದುಕು ಶಕ್ತಿ ನಿನಗಿರೋದಿಲ್ಲ. ಹಾಗಾದ್ರೆ ಈಗ ಒಂದು 15-20 ಡಿಗ್ರಿ ತೊಗೊಂಡವ್ರು ಇರ್ತಾರೆ. 15-20 ಡಿಗ್ರಿ ತೊಗೊಂಡವ್ರನ್ನ ಒಂದು 4 ದಿವಸ ಊಟ ಮಾಡಲಾರ್ದ, ನೀರು ಕುಡಿಲಾರ್ದ ಇರೋಂದ್ರೆ ನೋಡೋದು ಸಾಧ್ಯ ಐತೆ? 15-20 ಡಿಗ್ರಿ ತೊಗೊಂಡವ್ರು ಇರ್ತಾರೆ. ಅಂಥವ್ರನ್ನ ಒಂದಿಷ್ಟು ಊಟ ಮಾಡಲಾರ್ದಂಗೆ, ನೀರು ಕುಡಿಲಾರ್ದಂಗೆ ಇದ್ದು ಬಿಡೋಂದ್ರೆ ನೋಡೋಣ ಆಕತ್ತೇನು? ಇಲ್ಲ. ಅವ್ರು ಎಷ್ಟೇ ಡಿಗ್ರಿ ತಗೊಳ್ಳಿ, ಅವ್ರ ಶರೀರಕ್ಕೆ ಅನ್ನ ನೀರು ಹೋದಾಗನ ಒಳಗಿನ ವಿದ್ಯೆ ಕೆಲಸ ಮಾಡ್ತೈತೆ ಹೊರತು ಇಲ್ಲಿದ್ರೆ ಕೆಲಸ ಮಾಡಂಗಿಲ್ಲ. ಕೆಲಸ ಮಾಡೋದು ಬೇಕಾದ್ರೆ ಇರಲಿ. ಅವ್ರು ಪಂಚಭೂತಗಳ ಶರೀರ, ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಈ 5ರಿಂದ ಆದಂಥ ಈ ಪಂಚಕೋಶಗಳು, ಪಂಚಭೂತಗಳು, ಪಂಚ ತನ್ಮಾತ್ರೆಗಳು, ಪಂಚ ಇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ತತ್ವಗಳಿಂದ ಕೂಡಿರ್ತಕ್ಕಂಥ ಈ 25 ತತ್ವಗಳಿಂದ ಕೂಡಿರ್ತಕ್ಕಂಥ ಈ ಶರೀರ ಏನೈತೆ ನೋಡು, ಈ ಶರೀರ ಇದಕ್ಕೆ ಹೊತ್ತಿಗೆ ಏನು ಬೇಕು ಅದನ್ನು ಮಾಡಿದಾಗನ ಇದು ಲೆಕ್ಕದಾಗಿರ್ತೈತೆ ಹೊರತು ಹೊತ್ತು ತಪ್ಪು ಏನಾರು ಮಾಡಕ್ಕೆ ಹೋದ್ರೆ ಅನಾರೋಗ್ಯ ಆಗುತ್ತೆ. ಏನಾಗುತ್ತೆ? ಅನಾರೋಗ್ಯ. ಇದಕ್ಕೊಂದು ಜೈವಿಕ ಚಕ್ರ ಅಂತ ಮಾಡೀವಿ ನಾವು. ಏನು ಮಾಡೀವಿ? ಜೈವಿಕ ಚಕ್ರ. ಆ ಗೋಡೆ ಮೇಲೆ ಹಾಕಿದ ಗಡಿಯಾರ ಹೆಂಗೆ ತನ್ನದೇ ಆದಂಥ ಒಂದು ಪರಿಧಿ ಒಳಗೆ ಟಕ್ ಟಕ್ ಅಂತ ತಿರುಗ್ತದೆ, ಇದಕ್ಕೊಂದು ಪರಿಧಿ ಅಂತಿದೆ. ಎಲ್ಲರೂ 24 ತಾಸು ಆಗುವಂಥ ಭೂಮಿ ಮೇಲೆ ಇದೀವಿ ನಾವು. 24 ತಾಸು ಆಗುವಂಥ ಒಂದು ದಿನದ ಹಗಲು ಮತ್ತು ರಾತ್ರಿಯ 24 ತಾಸಿನ ಒಂದೇ ಭೂಮಿ ಮೇಲೆ ನಾವು ವಾಸ ಮಾಡ್ತೀವಿ. ಆದರೂ ಕೂಡ ಒಬ್ಬರ ದಿನಚರಿಯಾಗಿ ಇನ್ನೊಬ್ಬರ ದಿನಚರಿ ಇರಂಗಿಲ್ಲ ನೋಡಿ. ಒಬ್ಬರ ಹ್ಯಾಬಿಟ್ನಾಗ ಇನ್ನೊಬ್ಬರ ಹ್ಯಾಬಿಟ್ ಇಲ್ಲ. ಒಬ್ರು 5 ಗಂಟೆಗೇನೆ ಹೇಳ್ತಾರೆ, ಕೆಲವರು ದಿನಚರಿ 5 ಗಂಟೆಗೆ ಪ್ರಾರಂಭ ಆಗ್ತದೆ, ಇನ್ನು ಕೆಲವರು 5 ಗಂಟೆಗೆ ನಿದ್ರೆಗೆ ಹೋಗ್ತಾರೆ ನೋಡಿ. ಅದು ಅವ್ರ ಪ್ರಕೃತಿ. ಅವ್ರ ಪ್ರಕೃತಿ ಅಂದ್ರೆ ಪ್ರಕೃತಿಗಳು ಭಿನ್ನ ಭಿನ್ನ ಅದಾವಂತ. ಕೆಲವರಿಗೆ ಒಂದು ಹೊತ್ತಿನ ಪ್ರಸಾದದಿಂದ ಶರೀರ ಪೋಷಣೆ ಆಗ್ತದೆ ಯೋಗಿಗಳಾದವರಿಗೆ. ಆದರೆ ಕೆಲವರಿಗೆ ಅದೇ ಪಂಚಭೂತಗಳ ಶರೀರನೇ. ಮಹಾತ್ಮರಿಗಿರುವುದು ನಮಗೂ ಐತಿ, ಮಹಾತ್ಮರಲ್ಲಿರುವಂಥ ಪಂಚಭೂತಗಳ ಶರೀರ ನಮಗೂ ಐತಿ. ಅವ್ರಿಗೆ ಒಂದು ಹೊತ್ತಿನ ಪ್ರಸಾದದಿಂದ ಅವರು ಈ ದಿನವನ್ನು ದುಡ್ತಾರೆ. ಆದ್ರೆ ಸಂಸಾರಿಕರಿಗೆ ಅದು ಒಂದು ಹೊತ್ತಿಗೆಲ್ಲ 3 ಹೊತ್ತು ಪ್ರಸಾದವನ್ನು ಈ ಶರೀರಕ್ಕೆ ಅವ್ರು ಹಾಕಬೇಕಾಗತ್ತೆ. ಆ ಗಾಡಿ ಓಡಬೇಕಾದ್ರೆ
ನೋಡ್ರಿ, ಅವ್ರ ಶರೀರದ ಚಕ್ರಗಳು ಬೇರೆ ಇರ್ತಾವ. ಕೆಲವ್ರದ್ದು ವಾತ ಪ್ರಕೃತಿ ಇರ್ತೈತಿ, ಕೆಲವ್ರದ್ದು ಪಿತ್ತ ಪ್ರಕೃತಿ ಇರ್ತೈತಿ, ಕೆಲವ್ರದ್ದು ಕಫ ಪ್ರಕೃತಿ ಇರ್ತೈತಿ. ನೋಡ್ರಿ, ಪ್ರಕೃತಿಗಳು ಭಿನ್ನ ಭಿನ್ನ ಆಕ್ಕಾವ. ಇರೋದು ಯಾವುದು ಶರೀರ? ಪಂಚಭೂತಗಳಿಂದ ಕೂಡಿದ ಶರೀರನೇ. ಎಲ್ಲಿದೀವಿ ಮತ್ತು ನಾವು? ಒಂದ ಭೂಮಿ ಮ್ಯಾಗ ಅದೀವಿ. ನಿಮ್ಮ ನೆತ್ತಿ ಮ್ಯಾಗ ಬಡಿಯುವಂಥ ಸೂರ್ಯನ ಬಿಸಿಲು ಒಂದ ಐತಿ, ಬೀಸೋ ಗಾಳಿ ಒಂದ ಐತಿ, ಕುಡಿ ನೀರು ಒಂದ ಐತಿ. ಆದರೂ ಪ್ರಕೃತಿಗಳ ಭೇದಕ್ಕಾವ. ಅಂಗ ಪ್ರಕೃತಿ. ಕೆಲವರ ಪ್ರಕೃತಿಯಲ್ಲಿ ಸಮಾಧಾನ ಗುಣ ಇರ್ತದೆ, ಕೆಲವರು ಪ್ರಕೃತಿ ಏನು ಗುಣ ಇರ್ತದೆ? ಸಮಾಧಾನ ಗುಣ. ಇನ್ನು ಕೆಲವರು ಪ್ರಕೃತಿ ಉಗ್ರವಿರ್ತದೆ, ಸಹಜ ಭಾವನೆ ಅದು ಹುಟ್ಟುತ್ತೇನೆ ಅವ್ರ ಪ್ರಕೃತಿ ಉಗ್ರ ಭಾವ ಇರ್ತದೆ. ಇನ್ನು ಕೆಲವರ ಪ್ರಕೃತಿ ಹಸನ್ಮುಖಿಯಾಗಿರ್ತದೆ. ಇನ್ನು ಕೆಲವರ ಪ್ರಕೃತಿ ಯಾವಾಗಲೂ ಜಡತ್ವದಿಂದ ಜಾಡ್ಯತೆಯಿಂದ ಕೂಡಿರ್ತದೆ. ನೋಡಿ, ಇನ್ನು ಕೆಲವರ ಪ್ರಕೃತಿ ಸದಾಕಾಲ ಆರೋಗ್ಯವಾಗಿರ್ತದೆ. ಇನ್ನು ಕೆಲವರ ಪ್ರಕೃತಿ ಯಾವಾಗಲೂ ಅನಾರೋಗ್ಯದಿಂದ ಇರ್ತದೆ. ನೋಡಿ, ಒಂದೇ ಪೃಥ್ವಿ, ಒಬ್ಬನೇ ಸೂರ್ಯ, ಪಂಚಭೂತಗಳು ಇದ್ದು ಒಂದೇ ಶರೀರ ಇದ್ರೂ ಒಬ್ರಿಗೆ ಚಿಂತೆಗಳು ಬೇರೆ ಆಕ್ಕಾವ, ಒಬ್ರು ದಿನಚರಿ ಬೇರೆ ಆಕತಿ. ಒಬ್ರು ಹಗಲೆಲ್ಲ ಒಬ್ರು ರಾತ್ರಿ ಎಲ್ಲ ನಿದ್ದಿಗೆಡ್ತಾರೆ, ಒಬ್ಬೊಬ್ರು ರಾತ್ರಿ ಎಲ್ಲ ನಿದ್ದಿಗೆಡ್ತಾರೆ, ಹಗಲಲ್ಲಿ ಮಲಗ್ತಾರೆ. ಕೆಲವರು ಹಗಲೆಲ್ಲ ಮಾಡಿ ರಾತ್ರಿ ಮಲಗ್ತಾರೆ. ನೋಡ್ರಿ, ಪ್ರಕೃತಿಗಳು ಹೆಂಗೆ ಭಿನ್ನ ಹಾಕೊಂತ ಹೋಗ್ತಾವ. ನಮ್ಮಲ್ಲಿ ವಿಭಿನ್ನ 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 ಹಾಕೊಂತ ಹೋಗ್ತಾವ. ಕೆಲವರಿಗೆ ಒಂದು ಪದಾರ್ಥ, ಬರೇ ಕೆಲವರಿಗೆ ಒಂದು ಪದಾರ್ಥ ನೆನಪು ಮಾಡ್ಕೊಂಡ್ರೆ ಅವ್ರು ವಾಮಿಟ್ ಆಗಿಬಿಡ್ತದೆ, ಅಲರ್ಜಿಕ್ ಅಂತ ಕರೀತಾರೆ. ನೋಡ್ರಿ, ಅವ್ರು ಉಣ್ಣೋದು ಬೇಡ, ಬರೀ ಆ ಪದಾರ್ಥದ ನೆನಪಾದ್ರೆ ಅವ್ರು ಒಂಥರ ಅಲರ್ಜಿಕ್ ಆಗಿ ಹೋಗ್ಬಿಡ್ತದೆ. ಇನ್ನು ಕೆಲವರಿಗೆ ಇವ್ರಿಗೆ ಬೇಡ ಆದದ್ದು ಅವ್ರಿಗೆ ಬೇಕಾಗ್ತೈತಿ, ಇವ್ರಿಗೆ ಬೇಡಾಗಿದ್ದು ಅವ್ರಿಗೆ ಬೇಕಾಗ್ತೈತಿ. ನೋಡ್ರಿ, ಎಷ್ಟು ಸೂಕ್ಷ್ಮ ಐತೆ ಅಂದ್ರೆ ಈ ಪ್ರಪಂಚದೊಳಗೆ. ಅದಕ್ಕೆ ನಮ್ಮ ಶರೀರಗಳು, ನಮ್ಮ ರೂಪಗಳು, ನಮ್ಮ ಹೆಸರುಗಳು, ನಮ್ಮ ಸ್ವಭಾವಗಳು, ನಮ್ಮ ಗುಣಗಳು, ನಮ್ಮ ಧರ್ಮಗಳು, ನಮ್ಮ ಕರ್ಮಗಳು ಪ್ರಕೃತಿಯಿಂದ ಪ್ರಕೃತಿಗೆ, ಮನುಷ್ಯನಿಂದ ಮನುಷ್ಯನಿಗೆ ಭಿನ್ನ ಹಾಕ್ಕೊಂತ ಹೊಕ್ಕಾವ. ಇದನ್ನ ಹೇಳಬೇಕಾಗಿದ್ದಿಲ್ಲ. ಭಿನ್ನ ಹಾಕ್ಕೊಂತ ಹೊಕ್ಕಾವ, ಅವಿನಿಲ್ಲೇ ಭಿನ್ನ ಹಾಕ್ಕಾವ. ಆದ್ರೆ ಪ್ರಕೃತಿ ಎಷ್ಟೋ ಭಿನ್ನ ಇರವಲ್ದಕ್ಕ, ಆಹಾರ ವಿಹಾರಗಳು ಎಷ್ಟೋ ಭಿನ್ನ ಇರವಲ್ದಕ್ಕ, ಆಚಾರ ವಿಚಾರಗಳು ಎಷ್ಟೋ ಭಿನ್ನ ಇರವಲ್ದಕ್ಕ, ಸಂಪ್ರದಾಯಗಳು ಎಷ್ಟೋ ಭಿನ್ನ ಇರವಲ್ದಕ್ಕ. ಆದ್ರೆ ಸುಖ ದುಃಖಗಳು ಮಾತ್ರ ಒಂದೇ ಇರ್ತಾವಂತ. ನೋಡ್ರಿ, ಅಲ್ಲಿ ವ್ಯತ್ಯಾಸ ಬರೋದಿಲ್ಲ. ಸುಖಾನ, ದುಃಖನ. ಅದಕ್ಕೆ ಭಾಷೆನೇ ಇಲ್ಲಂತ. ಅಮೇರಿಕದವ್ರಿಗೆ ದುಃಖ ಆದಾಗ ಅವ್ರೇನು ಇಂಗ್ಲೀಷ್ನಾಗ ಹೇಳಂಗಿಲ್ಲ. ನೋಡ್ರಿ, ಯಥಾ ಪ್ರಕಾರ ಅಳುವಂಗ ಹತ್ಬಿಡ್ತಾರೆ. ಇಂಡಿಯಾದವ್ರಿಗೆ ದುಃಖ ಆಗೈತೆ ಅಂತ ನಾವೇನು ಕನ್ನಡದಲ್ಲಿ, ಹಿಂದಿ ಒಳಗೆ ಹೇಳಂಗಿಲ್ಲ. ಅಳು ಯಥಾ ಪ್ರಕಾರ ಅಳು ಒಂದ. ಅವ್ರಿಗೆ ಖುಷಿ ಆಗೈತೆ ಅಂತ ಅದನ್ನ ಆಂಗ್ಲ ಭಾಷೆಯಲ್ಲಿ ಹೇಳಂಗಿಲ್ಲ, ನಗಂಗಿಲ್ಲ. ನಮಗೂ ಖುಷಿ ಆಗೈತೆ ಅಂತ ನಾವು ಅದನ್ನ ಕನ್ನಡದ ಭಾಷೆಯಲ್ಲಿ ನಗಂಗಿಲ್ಲ. ನಗು ಮಗುವಿಂದಾದರೂ ಒಂದ, ವಯಸ್ಸಿನವ್ರದ್ದಾದ್ರೂ ಒಂದ. ಆ ನಗುವಿನ ಭಾಷೆ ಇಲ್ಲ, ಅದನ್ನ ಯಾರು ಕಲಿಸಂಗಿಲ್ಲ. ನಿಮ್ಮ ಮನೆಯಲ್ಲಿ ಹುಟ್ಟಿದ ಹುಡುಗರಿಗೆ ಅಪ್ಪ ಅನ್ನಕ್ಕೆ ನೀವು ಕಲಿಸ್ಬೇಕು, ಅವ್ವ ಅನ್ನಕ್ಕೆ ನೀವು ಕಲಿಸ್ಬೇಕು, ಅಣ್ಣ ಅನ್ನಕ್ಕೆ ನೀವು ಕಲಿಸ್ಬೇಕು, ತಮ್ಮ ಅನ್ನಕ್ಕೆ ನೀವು ಕಲಿಸ್ಬೇಕು. ಆದ್ರೆ ಹುಟ್ಟಿದ ಕೂಸಿಗೆ ಅಳೋದು ಕಲಿಸ್ರು ನೋಡೋನು ಇಲ್ಲ, ನಗುದು ಕಲಿಸ್ರು ನೋಡೋನು ಇಲ್ಲ. ಹುಟ್ಟುತ್ತಲೇನ ಕೂಸಿಗೆ ಅಳೋದು ನಗೋದು ದೇವ ಭಾಷೆ ಅಂತ ಕರೀತಾರೆ. ಇವಾಗ ಯಾವ ಭಾಷೆ ಅಂತಾರೆ? ಇವು ದೇವ ಭಾಷೆ ಅಂತ. ಅವುಗಳು ಸಹಜವಾಗಿ ಬಂದ್ಬಿಟ್ಟಿರ್ತಾವಂತ. ನೋಡ್ರಿ, ತಾನೇ ನಗ್ತಿರ್ತದೆ. ಯಾವ ಉದ್ದೇಶಕ್ಕೆ ನಕ್ಕು ಅಂತಂದ್ರೆ ಅದಕ್ಕೆ ನಮ್ಮ ಶರಣರು ಹೇಳ್ತಾರೆ, ಪರಮಾತ್ಮನ ಕೂಡ ನಮ್ಮ ಸಂಬಂಧ ಹೆಂಗಿರ್ಬೇಕಂದ್ರೆ ಶಿಶು ಕಂಡ ಕನಸಿನಂಗಿರ್ಬೇಕಂತ. ಶಿಶು ಕಂಡ ಕನಸು ಬರೀ ಮನುಷ್ಯರಾಟ ಕನಸು ಕಾಣೋದಿಲ್ಲ, ಮಕ್ಕಳು ಕನಸು ಕಾಣ್ತಾವಂತ. ಅದಕ್ಕೆ ಮೆಟ್ಟಿ ಬೀಳ್ತಿರ್ತಾವ. ನೋಡ್ರಿ, ಹಾಸಿಗೆ ಮ್ಯಾಗ ಎರಡೆರಡು ಪುಟ್ ಬೀಳ್ತಿರ್ತಾವ, ನಗ್ತಿರ್ತಾವ, ಅಳ್ತಿರ್ತಾವ, ಮುಖ ಕಿವಿ ಚಿಡ್ತಿರ್ತಾವ. ಅದಕ್ಕೆ ಪರಮಾತ್ಮನ ಸಂಬಂಧ ಹೆಂಗಿರ್ಬೇಕಂದ್ರೆ ಮೂಗ ತಿಂದ ಬೆಲ್ಲದಂಗಿರ್ಬೇಕಂತ. ಮೂಗನ ಕೈಯಾಗ ಬೆಲ್ಲ ಕೊಡ್ರಿ ನೀವು, ಬೆಲ್ಲ ತಿಂದ ಹೆಂಗೈತು ಅಂದ್ರೆ ಹೇಳಕ್ಕೆ ಬರೋದಿಲ್ಲ. ಮೂಗನಿಗೆ ಬೆಲ್ಲ ಕೊಟ್ಟು ಬಿಡ್ರಿ, ಮೂಗ ಬೆಲ್ಲವನ್ನು ತಿಂತಾನ. ಹೆಂಗೈತೆ ಅಂದ್ರೆ ಹಿಂಗೆ ಕೈ ಮಾಡಿಬಿಡ್ತಾನ, ಭಾರಿ ಐತೆ ಅಂತ ಹೇಳ್ಬಿಡ್ತಾನ. ಅದನ್ನ ಒಟ್ಟು ಬಾಯಿಂದ ಹೇಳಂದ್ರೆ ಹೇಳಕ್ ಬರೋದಿಲ್ಲ. ಶಿಶು ಕನಸು ಕಾಣ್ತೈತಿ, ಆ ಕನಸಿನಾಗ ನಗತಕ್ಕದ ಶಿಶು. ಯಾಕೆ ನಕ್ಕೆಪ್ಪ, ಏನು ಕನಸು ಕಂಡು ಹೇಳಂದ್ರ ಆ ಕೂಸಿಗೆ ಹೇಳಕ್ ಬರೋದಿಲ್ಲ. ಹಂಗ ಮಹಾತ್ಮರ ಸಂಬಂಧ ಪರಮಾತ್ಮರು ಕೂಡ ಹೆಂಗಿರ್ತಾವಂದ್ರ ಮೂಗ ತಿಂದ ಬೆಲ್ಲದಂಗ ಶಿಶು ಕಂಡ ಕನಸಿನಂಗ ಪರಮಾತ್ಮನು ಕೂಡ ಅವ್ರ ಸಂಬಂಧವನ್ನು ಇಟ್ಕೊಂಡಿರ್ತಾರ. ಹಿಂಗಾಗಿ ಅವ್ರಿಗೆ ಅಂಗ ಪ್ರಕೃತಿಗಳು ಇರೋದಿಲ್ಲ, ಅವರು ಲಿಂಗ ಪ್ರಕೃತಿಗಳು ಇರ್ತಾವ. ಅವರು ಅಂಗ ಗುಣಗಳನ್ನು ಗೆದ್ದಿರ್ತಾರ. ಅವ್ರು ಮಾಡುವಂತ ಪ್ರತಿಯೊಂದು ಕಾರ್ಯಗಳು ಅವರಿಗೆ ಸಹಜ ಆದರೂ ಜಗತ್ತಿನ ಕಣ್ಣಿಗೆ ಅವು ಅಘಟಿತ ಘಟನೆಗಳಾಗಿ ಕಾಣುತ್ತವೆ. ಏನಾಗಿ ಕಾಣುತ್ತವ? ಅಘಟಿತ ಘಟನೆಗಳು. ಅವನ್ನ ನೀವೇನಂತೀರಿ? ಪವಾಡಗಳು ಅಂತ ಕರಿತೀರಿ. ಅವನೇನಂತೀರಿ ನೀವು ನಿಮ್ಮ ಭಾಷೆದಾಗ? ಪವಾಡ ಮಾಡ್ಯಾರ ನೋಡಜ್ಜ, ಪವಾಡ ಮಾಡ್ಯಾರ. ಪವಾಡ ನಮಗೆ ಪವಾಡವು, ಅವ್ರಿಗೆ ಏನು ಪವಾಡಲ್ಲವು, ಸರಳ. ಆಡೋ ಹುಡುಗರು ಕೈಯಾಗ ಗುಂಡ ತೊಗೊಂಡು ಹೊಡೆದಂಗ ಅವ್ರಿಗೆ ಇಟ್ಟ. ಆಡೋ ಹುಡುಗರು ಗೋಲಿ ಆಡ್ತಾವಲ್ಲ, ಗೋಲಿ ಆಡಿದಂಗೆ ಚಿಡಿಪಣಿ ಆಡ್ದಂಗ
ಆದ್ರೆ ನಾವು ಏನಾರ ಅಂಥದ್ದು ನಮಗೆ ಮಾಡಂದ್ರೆ ಹಾಗಂಗಿಲ್ಲ. ಯಾಕೆ ಆಗಂಗಿಲ್ಲ ಅಂದ್ರೆ ನಮ್ಮದು ಅಂಗ ಪ್ರಕೃತಿ. ಹಸಿವಿನ ಕೂಡ ನಾವು ನಮ್ಮ ಪ್ರಕೃತಿ ಕೆಟ್ಟವಂದ್ರೆ ಹೊತ್ತಿನ ಕೂಡ ಹೇಳ್ತೀವಂತ, ನಾವು ಹೊತ್ತಿನ ಕೂಡ ಹೇಳ್ತೀವಂತ, ಹಗಲಿನ ಕೂಡ ದುಡಿತೀವಂತ, ಕತ್ತಲೆ ಕೂಡ ಮಲಗ್ತೀವಂತ. ಹಗಲು 4 ಜಾವ ಹಸನಕ್ಕೆ ಕುದಿವರು, ಇರುಳು 4 ಜಾವ ವ್ಯಸನಕ್ಕೆ ಕುದಿವರು. ನೋಡಿ ಮಾನವರ ಜೀವನ ಹೆಂಗಂದ್ರ ಹಗಲು 4 ಜಾವ ಹಸನಕ್ಕೆ ಕುದಿವರು. ಹಸನ ಅಂದ್ರ ಎಷ್ಟು ದುಡಿತೀಯೋ, ದುಡಿಬೇಕಪ್ಪ, ಮತ್ತು ಬದುಕೈತಿ, ಬಾಳೆ ಐತಿ, ಹೆಂಡ್ರ ಅದಾರ, ಮಕ್ಕಳದಾರ, ಹೊಟ್ಟೆ ಐತಿ, ಬಟ್ಟೆ ಐತಿ. ಹಗಲು 4 ಜಾವ ಹಸನಕ್ಕಾಗಿ ಬರೀ ಉಣ್ಣಾಕ ಉಡಾಕ ಉಣ್ಣಾಕ ಉಡಾಕ ದುಡಿದು. ಇರುಳು 4 ಜಾವ ವ್ಯಸನಕ್ಕ, ಶರೀರದ ತ್ರಷೆಗಳನ್ನು, ಶರೀರದ ಚಟಗಳನ್ನು ತಿಳಿಸಿಕೊಳ್ಳಕ ರಾತ್ರಿ ಬಳಸಿಕೊಳ್ತೀವಿ. ಇರುಳು 4 ಜಾವ ಬರೀ ವ್ಯಸನಕ್ಕಾಗದು. ವ್ಯಸನಗಳಿಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರದ ಬಯಕೆಗಳನ್ನು ತೀರಿಸಿಕೊಳ್ಳಕ ರಾತ್ರಿ 4 ಜಾವ. ಹಗಲಿಂದು ಬರೀ ದುಡಿದು ತೊಗಲಿನ ಚೀಲ ತುಂಬಿಸಿಕೊಳ್ಳಕ ಹಗಲಿಂದ 4 ಜಾವ. ಅಲ್ಲಿ 4 ಜಾವ ಹಸನಕ್ಕೆ ಹೋತು, ಇಲ್ಲಿ 4 ಜಾವ ವ್ಯಸನಕ್ಕೆ ಹೋತು. ನಮ್ಮ ಪರಿಸ್ಥಿತಿ ಹೆಂಗ ಆತಂದ್ರ ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ. ನೋಡಿ, ಅಗಸ ನೀರಾಗದಾನಂತವ, ಎಲ್ಲದನ ನೀರೊಳಗಾದನಂತವ, ಆದ್ರೂ ಅವ್ನು ಬಾಯಾರಿಕೆ ಆಗಿಬಿಡ್ತಂತ. ನಿಂತಿರೋದು ಎಲ್ಲಿ ನಿಂತಾನ? ನೀರಾಗ ನಿಂತಾನ. ಪುಣ್ಯಾತ್ಮ ಬಡ ಒಂದು 4 ಹೆಜ್ಜೆ ಮುಂದಕ್ಕಂತ ಹೋಗಿ ಒಂದಿಷ್ಟು ನೀರು ಹಿಂಗೆ ತಡಂ ಬಡದ್ ಹಿಂಗೆ ಹೊಡೋದು ತಿಳಿ ನೀರು ತೊಗೊಂಡು ಕುಡಿದು ಬಿಟ್ಟಿದ್ರೆ ಬಾಯಾರಿಕೆ ಹೋಗಿಬಿಡ್ತಿತ್ತು. ನೀರಾಗ ನಿಂತಾನ, ಬಟ್ಟಿ ಬೀಸಿ ಒಗಿತಾನ, ಆದ್ರೂ ಅಗಸ ನೀರಡಿಸಿ ಸತ್ತಂತೆ ಅಂತ ನೋಡಿ. ಅದ ನೀರಾಗ ಬಟ್ಟಿ ಹೋಗೋದು, ಇನ್ನೊಂದ್ ಸ್ವಲ್ಪ ಮುಂದಕ್ಕಂತ ಹೋಗೋದು, ಚಲೋ ನೀರು ಸೋಸಿಕೊಂಡು ಕುಡಿದು ಬಿಟ್ಟಿದ್ದಂದ್ರೆ ಆಗಿ ಹೋಗಿತ್ತು. ಆ ನೀರಾಗ ನಿಂತು ಅಲ್ಲೇ ತಾಪ್ ಮಾಡ್ಕೊಂಡು ಅಯ್ಯೋ ನನಗೆ ನೀರಡಿಕೆ ಆತು ಅಂತೇಳಿ ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ಚನ್ನಮಲ್ಲಿಕಾರ್ಜುನ ತಮ್ಮೊಳಗಿದ್ದ ಮಹಾಗಣವ ನರಿಯರು ಅಂತ ಅದ್ಭುತ ಮಾತು ಬರೀತಾರೆ ನೋಡ್ರಿ ಅಕ್ಕಮಾಲಿ. ನೋಡ್ರಿ ಸಂಸಾರಿಕರ ಪರಿಸ್ಥಿತಿ ಹೆಂಗಂದ್ರ, ಸಂಸಾರಿಕರ ಪರಿಸ್ಥಿತಿಗೆ ಅಲಂಕಾರವನ್ನು ಬಳಸ್ತಾರ ಅವ್ರು. ಉಪಮಾ ಅಲಂಕಾರ ಇವು ಉಪಮೆ ಕೊಡ್ತಾರ. ಏನಂತ ಉಪಮೆ ಕೊಡ್ತಾರ? ಅಗಸ ನೀರಾಗದಾನ, ಬಟ್ಟಿ ಒಯ್ಯಾಕತ್ತಾನ, ಅಗಸಗೆ ನೀರಡಿಕೆ ಆತು, ಅಲ್ಲೇ ನೀರಿತ್ತು, ಮುಂದಕ್ಕಂತ ಹೋಗಿ ಕುಡಿದು ಬಿಟ್ಟಿದ್ರು ಅಂತ ಚಲೋ ನೀರಿತ್ತು, ಕುಡಿದು ಬಿಟ್ಟಿದ್ರೆ ನೀರಡಿಕೆ ಹೋಗ್ಬಿಡ್ತಿತ್ತು. ಆದ್ರೂ ಅವ ನನಗೆ ನೀರಡಿಕೆ ಆತು, ಇಷ್ಟು ಬಟ್ಟಿ ಒಗದು ನನಗೆ ಆಯಾಸ ಆತ ಅಂತ ಹೇಳಿ ಸತ್ತು ಹೋಗ್ಬಿಟ್ಟ. ಹಂಗ ನಾವು ಸಂಸಾರದಾಗ ಅದೀವಿ. ಹಗಲು 4 ಜಾವ ನೌಕರಿ ಮಾಡ್ತೀವಿ, ನೌಕರಿ ಮಾಡೋರು ನೌಕರಿ, ಫ್ಯಾಕ್ಟ್ರಿಗೆ ಹೋಗೋರು ಫ್ಯಾಕ್ಟ್ರಿ, ಹೊಲಕ್ಕೆ ಹೋಗೋರು ಹೊಲಕ್ಕೆ, ಒಟ್ಟು ಏನೋ ಒಂದು ಮಾಡ್ತೀವಪ್ಪ. ಅವ್ರವ್ರ ಉದ್ಯೋಗ, ಸ್ವಾಮಿಗಳ ಉದ್ಯೋಗ, ರಾಜಕಾರಣಿಗಳ ಉದ್ಯೋಗ, ಆಫೀಸರ್ ಉದ್ಯೋಗ, ಮೆಕ್ಯಾನಿಕರ್ ಉದ್ಯೋಗ, ಸರ್ಗಳು ಉದ್ಯೋಗ, ಒಟ್ಟೇನೋ ಒಂದು ಮಾಡ್ತೀವಿ. ಹಗಲೊಳಗೆ ಏನೋ ಒಂದು ಮಾಡ್ತೀವಿ, ಹೌದಾ? ಹಗಲು 4 ಜಾವ ಅದಕ್ಕೆ ಹೋಗ್ಬಿಡ್ತಕ್ಕ, ಆ ಉದ್ಯೋಗಕ್ಕೆ ಹೋಗ್ಬಿಡ್ತೀವಿ. ಇರುಳು 4 ಜಾವ ವ್ಯಸನಕ್ಕಾಗಿ, ಅಲ್ಲಿ ಹಸನಕ್ಕೆ ದುಡಿದ್ವಿ, ಇಲ್ಲಿ ವ್ಯಸನಕ್ಕೆ ದುಡಿದ್ವಿ. ಹಿಂಗ ದಿನಗಳು ಹಾರು ನಮ್ಮ. ಆದ್ರೆ ನಾವು ಎದಕ್ಕೆ ಬಂದೀವಿ, ಯಾವ ಉದ್ದೇಶಕ್ಕೆ ಬಂದೀವಿ, ಇಂಥ ಕಿಮ್ಮತ್ತಿನ ಶರೀರ ತಗೊಂಡು ನಾವು ಈ ಭೂಮಿಗೆ ಯಾಕೆ ಬಂದೀವಿ, ಯಾವ ಉದ್ದೇಶಕ್ಕಾಗಿ ಈ ಶರೀರ ನಮಗೆ ಬಂತು, ಇದರೊಳಗಿನ ಪ್ರಾಣಿ ಎಲ್ಲಿಂದ ಬಂತು, ಇದರೊಳಗಿನ ಜೀವ ಎಲ್ಲಿಂದ ಬಂತು, ಇದರೊಳಗಿನ ಆತ್ಮ ಎಲ್ಲಿಂದ ಬಂತು, ಹಂಗಾರೆ ನಾವ್ಯಾಕೆ ಆತ್ಮ ಪರಮಾತ್ಮರನ್ನ ಕಾಣಬೇಕು ಅನ್ನುವಂಥ ಬಯಕೆ ನಮ್ಮೊಳಗಾಗಿ ನಮ್ಮೊಳಗಿರುವಂತಹ ಮಹಾ ವಸ್ತುವನ್ನು ನಾವು ತಿಳ್ಕೊಳ್ಳಾರ್ದ ಬರೀ ಹೊರಗೆ ಬಳಲಿದೀವಿ ಅಂದ್ರೆ ಅಗಸ ಹೆಂಗೆ ಬಡದಾಡಿ ಸಾಯ್ತಾನ ಹಂಗೆ ನಮ್ಮದು ಬಡದಾಡಿ ಸತ್ತಂಗ ಆಕೈತಿ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾನೆ. ಅಗಸ ಹೆಂಗೆ ಬಡದಾಡಿ ಸಾಯ್ತಾನ ಹಂಗ ನಾವು ಬಡದಾಡಿ ಸತ್ತಂಗ ನಮ್ಮ ಪರಿಸ್ಥಿತಿ. ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ತಮ್ಮೊಳಗಿದ್ದ ಮಹಾಗಣವ ನರಿಯರು ಚನ್ನಮಲ್ಲಿಕಾರ್ಜುನ. ನೋಡಿ, ಹೀಗಾಗಿ ಮಾನವರು ಎಷ್ಟ ಕಲಿತರು ಇವ್ರಿಗೆ ಹಪ್ಪದಪ್ಪಿ ಬಿಡುದಿಲ್ಲ. ಮಾನವರು ಭಾಳ ಕಲಿತಾರೆ. ಜಗ್ ಗಳಿಸಿರ್ತಾರ ರಾಜಕಾರಣಿಗಳು, ಇನ್ನೂ ಬೇಕಂತಾರ. ಜಗ್ ಪಗಾರ ಇರ್ತೈತಿ ನೌಕರಿ ಮಾಡೋರಿಗೆ, ಇನ್ನೂ ಲಂಚ ಬೇಕಂತಾರ. ಇನ್ನೂ ರೈತರು ದುಡಿದಿರ್ತಾರ, ಸ್ವಲ್ಪ ಆಗಿರ್ತೈತಿ, ಇನ್ನೂ 4 ಚೀಲ ಹೆಚ್ಚಾಗಬೇಕಂತಾರ. ಪ್ರತಿಯೊಬ್ಬರಿಗೂ ಹಪಹಪಿ ಅದೇ, ಪ್ರತಿಯೊಬ್ಬರಿಗೂ ಇನ್ನೂ ಹೆಚ್ಚು ಬೇಕನ್ನೋ ಮೋಹ ಅದೇ, ಲೋಭ ಅದೇ, ಚಿಂತೆ ಅದೇ, ದುಃಖ ಅದೇ. ಹೀಗಾಗಿ ನಮ್ಮಂಥವ್ರ ಕಡೆಯಿಂದ ಏನೂ ಆಗೋದಿಲ್ಲ, ಅಘಟಿತ ಘಟನೆಗಳು ಏನೂ ಆಗೋದಿಲ್ಲ. ಭಾಳ ಅಂದ್ರೆ ಗಳಿಸಿದ ರೊಕ್ಕದಿಂದ ಮನಿ ಕಟ್ಟಬಹುದು, ಗಳಿಸಿದ ರೊಕ್ಕದಿಂದ ಕಾರ್ ತಗೋಬಹುದು, ಗಳಿಸಿದ ರೊಕ್ಕದಿಂದ ಬೆಳ್ಳಿ ಬಂಗಾರ ತಗೋಬಹುದು, ಗಳಿಸಿದ ರೊಕ್ಕದಿಂದ ಸೂಟು ಬೂಟು ಕೋಟು ಹಾಕೋಬಹುದು, ಗಳಿಸಿದ ರೊಕ್ಕದಿಂದ ಪ್ರವಾಸ ಮಾಡಬಹುದು. ಬಿಟ್ರೆ ಆದ್ರೆ ಆ ರೊಕ್ಕದಿಂದ ಜೀವನದೊಳಗೆ ಎಲ್ಲವನ್ನ ಖರೀದಿ ಮಾಡ್ತೀನಿ ಅನ್ನುವಂಥದ್ದು ಶುದ್ಧ ಮೂರ್ಖತನ. ಅದು ನೆಮ್ಮದಿ ತರುವಂತ ವಿಷಯವಲ್ಲ. ಸಿದ್ದಪ್ಪನವರಂತೆ ರೊಕ್ಕನ ಇದ್ದಿಲ್ಲ, ಅವ್ರಿಗಿದ್ದಷ್ಟು ನೆಮ್ಮದಿನ ಜಗತ್ತಿನ ಯಾವ ಶ್ರೀಮಂತಿಗೂ ಇದ್ದಿದ್ದಿಲ್ಲ. ಎಷ್ಟು ವ್ಯತ್ಯಾಸ ಐತಿ ನೋಡ್ರಿ, ಎಷ್ಟು ಫರ್ಕ್ ಐತಿ ನೋಡ್ರಿ ತತ್ವ. ಅದಕ್ಕೆ ಮಹಾತ್ಮರು ಗೆದ್ದಾರ.
ಏನು ಗೆದ್ದಾರ? ಆಸೆಯನ್ನು ಗೆದ್ದಾರ. ಏನು ಗೆದ್ದಾರ? ಆಸೆಯನ್ನು ಗೆದ್ದಾರ. ಬೇಕು 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 ಬೇಕನ್ನೋ ಬಯಕೆಯನ್ನು ಗೆದ್ದಾರ. ಬೇಕು ನನಗಿನ್ನೂ ಬೇಕು, ನನಗಿನ್ನೂ ಬೇಕು, ನನಗಿನ್ನೂ ಬೇಕು. ಆತಪ್ಪ, ನಾ ಇಷ್ಟು ಮಾಡೀನಿ, ನನ್ನ ಕಾಯಕಕ್ಕೆ ಇಷ್ಟು ನಾನು ದುಡಿದೀನಿ, ನನಗೆ ದುಡಿದದಕ್ಕೆ ನನಗೆ ಪ್ರತಿಫಲವಾಗಿ ಪರಮಾತ್ಮ ಇಷ್ಟು ಕೊಟ್ಟು ಬಿಟ್ಟಾನ ಅಂತ ಅನ್ನಂಗಿಲ್ಲ. ಇನ್ನೂ ಒಂದಿಟ್ಟು ಹೆಚ್ಚಬೇಕಾಗಿತ್ತು, ಇನ್ನೊಂದು 4 ರೂಪಾಯಿ ಹೆಚ್ಚು ಕೊಟ್ಟಿದ್ರೆ ಚಲೋ ಆಗಿತ್ತೇನೋ ಅನ್ನುವಂಥ ಬಯಕೆ ಏನೈತಲ್ಲ, ಆ ಬಯಕೆ ನಮ್ಮನ್ನು ಏನು ಮಾಡ್ತೈತಿ ಅಂದ್ರೆ ಜೀವಗುಣದಲ್ಲಿ ಸುತ್ತಿ ಒಗಿತೈತಿ. ಏನು ಮಾಡ್ತೈತಿ? ಜೀವಗುಣದಲ್ಲಿ. ಆ ಜೀವಗುಣದಲ್ಲಿ ಸುತ್ತಿ ಒಗಿತು ಅಂದ್ರೆ ನಮ್ಮಂತೆ ಯಾವ ಪವಾಡ ಆಕಾವ? ಆಗುದಿಲ್ಲ. ಅಲ್ಲಿ ಅಘಟಿತ ಘಟನೆಗಳು ಆಗೋದೇ ಇಲ್ಲ. ಅಘಟಿತ ಘಟನೆಗಳು ನಮ್ಮ ಕೈಯಿಂದ ಆಗಬೇಕಂದ್ರೆ ನಮ್ಮಲ್ಲಿನೂ ಕೂಡ ಗೆಲ್ಲುವಂತ ಶಕ್ತಿ ಬೇಕಲ್ಲ. ಅಜ್ಜೇನು ಹುಡುಗಾಟಿಗೆ ಏನು ಎಷ್ಟು ವರ್ಷ ತಪಸ್ಸು ಮಾಡಿದವ, ಅಜ್ಜ ತಿಂಗಳಾನಗಟ್ಲೆ ಅನ್ನ ನೀರು ಇಲ್ಲದ್ರೂ ಒಂದೀಟು ಮುಖ ಬಾಡದಾಗ ಹಂಗ ಕುಂತಿರ್ತಿದ್ದವ ಅಜ್ಜ. ನಮಗೆ ಕುಂದ್ರಾಕ ಸಾಧ್ಯ ಐತೆ? ಯಾಕೆ ಮಹಾತ್ಮರಿಂದ ಪವಾಡಗಳಕ್ಕವಂದ್ರ ಅವರು ಮನಸ್ಸು ಗೆದ್ದಾರ. ಏನ್ ಗೆದ್ದಾರ? ಮನಸ್ಸು ಗೆದ್ದಾರ, ಚಿತ್ತವನ್ನು ಗೆದ್ದಾರ, ಬುದ್ಧಿಯನ್ನು ಗೆದ್ದಾರ, ಗೋಳಿಗೆ ಈಡು ಮಾಡುವಂತ ಇಂದ್ರಿಯಗಳನ್ನು ಗೆದ್ದಾರ. ಗೋಳಿ ಈಡು ಮಾಡ್ತಾವಂತ ನೋಡಿ ನಮ್ಮ ಇಂದ್ರಿಯಗಳು, ಆ ಇಂದ್ರಿಯಗಳನ್ನು ಗೆದ್ದಾರ. ವಿಷಯ ಸುಖಗಳನ್ನು ಗೆದ್ದಾರ, ಅರಿಷಟ್ ವರ್ಗಗಳನ್ನು ಗೆದ್ದಾರ, ಸಪ್ತ ವ್ಯಸನಗಳನ್ನು ಗೆದ್ದಾರ, ದೇಹದ ಭೋಗವನ್ನು ಗೆದ್ದಾರ, ಮಾಯೆಯನ್ನು ಒದ್ದಾರ. ಅವರು ಮಹಾತ್ಮರಾಗ್ಯಾರ. ಅವ್ರು ಏನು ಮಾಡಿದ್ರು ಸಿದ್ಧಿ ಆಗ್ತವ. ಅದಕ್ಕೆ ಮಹಾತ್ಮರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಅವ್ರು ಯಾರೇ ಇರಲಿ, ಸಿದ್ದಪ್ಪಜ್ಜರ ಇರಲಿ, ಸಿದ್ದಾರೂಢರ ಇರಲಿ, ಸಿದ್ಧಲಿಂಗೇಶ್ವರರ ಇರಲಿ, ಶರಣರ ಇರಲಿ, ಅವ್ರಿಗೆ ಸರಳ, ಅವ್ರಿಗೆ ಸರಳ. ಮನುಷ್ಯರಿಗೆ ಆಗಂಗಿಲ್ಲ. ಯಾಕಾಗುದಿಲ್ಲ ಅಂದ್ರೆ ಮನುಷ್ಯ ಇವನು ಪ್ರಕೃತಿನೇ ಬೇರೆ, ಇವನು ದುಡಿಮೆನೇ ಬೇರೆ. ಇವ ತನಗೆ ಸಿಕ್ಕಂತ ಶರೀರವನ್ನ ಬರೀ ತನ್ನ ಸುಖಕ್ಕಾಗಿ ಬಳಸಿಕೊಂಡಾನೆ. ತನ್ನ ಆನಂದಕ್ಕಾಗಿ, ತನ್ನ ಸುಖಕ್ಕಾಗಿ, ತನ್ನ ಸ್ವಾರ್ಥಕ್ಕಾಗಿ, ತನ್ನ ಸಂಬಂಧಕ್ಕಾಗಿ, ತನ್ನ ಮಡದಿ ಮಕ್ಕಳಿಗಾಗಿ, ತನ್ನ ಕುಟುಂಬಕ್ಕಾಗಿ ಬಳಸಿಕೊಂಡಾನ. ಇವನಿಂದ ಅಂತ ಕಾರ್ಯ ಘಟಿಸಕ್ಕೆ ಸಾಧ್ಯ ಇಲ್ಲ. ತಿಳಿತಲ್ಲ? ಈ ವಿಷಯ ಸ್ಪಷ್ಟ ತಿಳ್ಕೊಂಡ್ಬಿಡ್ಬೇಕು. ಮಾನವರಿಗೂ ಮಹಾತ್ಮರಿಗೂ ವ್ಯತ್ಯಾಸ ಏನಂದ್ರೆ ಒಂದ ಎಳೆ ವ್ಯತ್ಯಾಸ ಇಲ್ಲ, ಕೋಟಿ ಕೋಟಿ ಎಳೆ ಅಷ್ಟು ವ್ಯತ್ಯಾಸ ಅಲ್ಲ. ಅದಕ್ಕೆ ಏನಂದ್ರು, ಮನುಷ್ಯರು ಭೂಮಿ ಮೇಲೆ ಇರಿ ಬಿದ್ದಂಗಂತ. ಮನುಷ್ಯರು ಇರಿ ಹುಟ್ಟಿದಂಗೆ ಹುಟ್ಟಿ ಬಿಡ್ತಾರಂತ. ಇರಿ ಹುಟ್ಟತಾವ ನೋಡ್ರಿ, ಇರಿವಿ ಸಗಣಿ ಹೊತ್ತದಲ್ಲಿ ಇರಿ ಹುಟ್ಟತಾವ, ಅವನ್ನೇ ತಿಂದು ಅದ್ರಾಗ ಬಾಳೆ ಮಾಡಿ ಅದ್ರಾಗ ಸತ್ತು ಹೋಗ್ಬಿಡ್ತಾವಂತ. ಮಹಾತ್ಮರು ಸ್ವಾತಿ ಮುತ್ತು ಹುಟ್ಟಿದಂಗೆ ಹುಡ್ತಾರಂತ. ಅವ್ರು ಎಲ್ಲೋ ಒಬ್ರು ಇರ್ತಾರ ಮಹಾತ್ಮರಂದ್ರೆ ಸ್ವಾತಿ ಮುತ್ತವ್ರು. ಒಮ್ಮೆ ಸ್ವಾತಿ ಹನಿ ಕಪ್ಪಿ ಚಿಪ್ಪಿನಿಯಾಗಿ ಬಿದ್ದು ಮುತ್ತಾತಂದ್ರೆ ಅದು ಹೊಳೆ ಮತ್ತೆಂದು ಹನಿ ಆಗೋದಿಲ್ಲ. ಆ ಮುತ್ತು ಲಕ್ಷಕ್ಕೆ ಬೆಲೆ ಆಕೈತಂತದ್ದು. ಏನಾಕೈತಂತದು? ಮುತ್ತು ನೀರೊಳು ಹುಟ್ಟಿ ಮರಳಿ ಮುತ್ತಾಗುವುದೇ. ನೋಡಿ ಎಷ್ಟು ಚಂದ ಬರೀತಾರ ನೋಡ್ರಿ. ಮುತ್ತು ನೀರೊಳು ಹುಟ್ಟಿ ಮರಳಿ ಮುತ್ತಾಗುವುದೇ, ಮುತ್ತು ಲಕ್ಷಕ್ಕೆ ಬೆಲೆಯಾದೀತು. ಮುತ್ತು ಲಕ್ಷಕ್ಕೆ ಬೆಲೆ ಆಕೈತಂತ. ಮುತ್ತು ಲಕ್ಷಕ್ಕೆ ಬೆಲೆಯಾದೀತು. 1 ಲಕ್ಷಕ್ಕೆ ಬೆಲೆ ಆಕೈತಂತದ್ದು. ಆವಾಗ ಲಕ್ಷ ಇತ್ತು, ಈಗ ಕೋಟಿನೂ ಆಗ್ಬೋದು. ಈಗ ಆ ಮುತ್ತು ಬಂಗಾರ ಅದು ತಿಪ್ಪ್ಯಾಗರ ಬಿದ್ದಿರ್ಲಿ, ಯಾವುದೋ ಕಾಲದಾಗ ತಿಪ್ಪ್ಯಾಗರ ಬಿದ್ದಿರ್ಲಿ, ನೆಲದಾಗರ ಬಿದ್ದಿರ್ಲಿ, ಅಥವಾ ಯಾವುದರ ಗೊಡ್ಯಾಗರ ಸಿಕ್ಕಿರ್ಲಿ, ಅದು ಯಾವ ಕಾಲಕ್ಕೆ ಯಾರ ಕೈಯಾಗಿ ಸಿಗುತ್ತೈತಿ ಈಗಿನ ಕಾಲದ ರೇಟ್ನಾಗ ಅದು ಮಾರ್ತೈತೆ ಹೊರತು ಹಿಂದಿನ ಕಾಲದ ರೇಟ್ನಾಗ ಎಲ್ಲೋ ಮಾಡೋದಿಲ್ಲ. ಯಾವಾಗ ಸಿಕ್ಕಿರ್ಲಿ 300 ರೂಪಾಯಿಗೆ ತೊಲೆಗೆ ಸಿಕ್ಕ ಅವಾಗಿನ ಬಂಗಾರ ನೆಲದಾಗಿತ್ತಂದ್ರೆ ಅದು ಈಗ ಲಕ್ಷಕ್ಕರ ಮಾರ್ತೈತೆ ಹೊರತು ಈಗಿನ ಕಾಲಕ್ಕೆ ಇದು ಆಗಿನ ಕಾಲದ ಹಳೆ ಬಂಗಾರ ಐತಿ ಬಿಡ್ರಿ, ಇದು 300 ರೂಪಾಯಿಗೆ ಕೊಡ್ರಿ ಅನ್ನಂಗಿಲ್ಲ. ಯಾವ ಕಾಲಕ್ಕೆ ಅದು ಏನು ರೇಟ್ ಇರ್ತೈತೆ ಅದ ರೇಟಿನಾಗ ನಾ ಮುತ್ತು ರತ್ನ ಮಾರ್ತಾವಂತ. ಹಂಗ ಮಹಾತ್ಮರು ಯಾವ್ದ ಕಾಲದಾಗ ಬಿಟ್ಟಿರುವಲ್ರಕ್ಕ ಅವರು ಕಾಲಗಳದಂಗೆಲ್ಲ ಆ ಮುತ್ತು ರತ್ನಗಳ ಬೆಲೆ ಹೆಂಗೆ ಹೆಚ್ಚಾಕವ ಹಂಗ ಮಹಾತ್ಮರ ಕಿಮ್ಮತ್ತು ಹೆಚ್ಚಾಕುವಂತ ಹೋಗವ ಹೊರತು ಎಂದೂ ಕಡಿಮೆ ಆಗುದಿಲ್ಲ ಅಂತ. ಮುತ್ತು ಲಕ್ಷಕ್ಕೆ ಬೆಲೆಯಾದೀತು. ಏನಾದೀತು? ಮುತ್ತು ಲಕ್ಷಕ್ಕೆ ಬೆಲೆಯಾದೀತು. ನರನಲ್ಲ ಹರನವನು. ನೋಡ್ರಿ, ನರನಲ್ಲ ಹರನವನು ನರರೇನು ಭಾವಿಸುವರದರಂತೆ ತೋರುವನು. ನರರು ಹೆಂಗೆ ಭಾವಿಸ್ತಾರ ಹಂಗಂಗೆ ಕಾಣ್ತಾನಂತವ, ಆದ್ರೆ ಹಂಗಿಲ್ಲವ, ಅವ ಹರನೇ ಅದನಂತವ. ನೋಡಿ, ಅದಕ್ಕೆ ಅವ್ರು ಹೇಳ್ತಾರೆ, ಗರುಡನ ಮಂತ್ರವ ಕಲಿತಿರುವ ತನಿಗೆ ಉರಗ ಕಚ್ಚಿದರೆ ವಿಷವೇರುವುದೇ. ಚಂದ ಬರೀತಾರ ನೋಡಿ. ಗರುಡನ ಮಂತ್ರ ಕಲ್ತವ್ರಿಗೆ ಹಾವು ಕಚ್ಚಿದ್ರು ವಿಷಯ ಇರುವುದಿಲ್ಲ ಅಂತವ್ರು. ಯಾಕಂದ್ರೆ ಅವ ಗರುಡನ ಮಂತ್ರ ಕಲ್ತಾನವ.
ಚೇಳಿನ ಮಂತ್ರ ಕಲ್ತಾನವ. ಚೇಳಿನ ಮಂತ್ರ, ಗರುಡಿನ ಮಂತ್ರ ಸಿದ್ಧಿ ಆದವನಿಗೆ ಚೇಳು ಕಡಿದ್ರು ಹಾವು ಕಡಿದ್ರು ವಿಷಯ ಇರೋದಿಲ್ಲ. ಅದಕ್ಕೆ ಹೇಳ್ತಾರ, ಗರುಡನ ಮಂತ್ರವ ಕಲಿತಿರುವ ಆತನಿಗೆ ಉರಗ ಕಚ್ಚಿದರೆ ವಿಷವೇರುವುದೇ ಇಲ್ಲ. ಹಂಗ ಪರಿಪರಿಯ ಸಂಸಾರದ ವಿಷಯಗಳಲ್ಲಿ ಇದ್ದಂತ ಮನುಷ್ಯರಂಗ ಕಂಡ್ರು ಅವನಿಗೆ ಸಂಸಾರದ ತಾಪತ್ರೆಗಳು ಅಂಟುಕೊಳ್ಳೋದಿಲ್ಲಂತ. ಅವ ಹೆಂಗಿರ್ತಾನಂದ್ರೆ ಗರುಡಿದ್ದಂಗಿರ್ತಾನಂತ. ಅವನಿಗೆ ಹಾವಿನ ಭಯ ಇರೋದಿಲ್ಲಂತ, ಅವನಿಗೆ ಇಂದ್ರಿಯಗಳ ಭಯ ಇಲ್ಲಂತ. ಹಂಗಿರ್ತಾನಂತ ಯಾರು? ಮಹಾತ್ಮ. ಮಹಾತ್ಮ ಹಂಗಿರ್ತಾನಂತ. ನೋಡ್ರಿ, ಮುತ್ತು ಲಕ್ಷಕ್ಕೆ ಹೆಂಗೆ ಬೆಲೆ ಆಕತಿ. ಗರುಡನ ಮಂತ್ರ ಕಲ್ತವನಿಗೆ ಸರ್ಪ ಕಚ್ಚಿದ್ರು ಹೆಂಗೆ ಏನು ಆಗೋದಿಲ್ಲ, ಹಂಗಿರ್ತಾನಂತವ. ದಾತ ಪ್ರಖ್ಯಾತ ನಮ್ಮ ಕೂಡಲೂರೇಶನು. ನೋಡ್ರಿ, ಪ್ರಖ್ಯಾತ ಅಂತವ. ಕೂಡಲೂರು ಬಸವಲಿಂಗ ಶರಣರು ಬರೀತಾರೆ, ದಾತ ಪ್ರಖ್ಯಾತ ಈಶ ಕೂಡಲೂರೇಶನು ಹೋಲಿಸಾಲವಾಗೆ ಸರಿಯಾರಿಲ್ಲವೋ. ಅವಾಗ ಯಾರನ್ನು ಹೋಲಿಸೋರು ನೀವು? ಯಾರನ್ನು ಕೂಡ ಹೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವನಿಗೆ. ಆ ಕೂಡಲೂರೇಶನ ಸ್ವರೂಪನಾಗಿರುವಂತ ಆ ಪರಂಪರಾ ಮಹಾತ್ಮನಿಗೆ, ಶಿವಯೋಗಿಗೆ, ತಪಸ್ವಿಗೆ ಹೋಲಿಸಕ್ ಎಂದು ಸಾಧ್ಯ ಇಲ್ಲ ಅಂತ. ಅವನು ಎಂದು ಹೋಲಿಸಕ್ ಸಾಧ್ಯ ಆಗುವುದಿಲ್ಲ. ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು, ಹುಬ್ಬಳ್ಳಿಯ 3000 ಮಠದ ಮಹಾಸನ್ನಿಧಿಯವರು ವೇದಿಕೆಗೆ ದಯಮಾಡಿಸ್ತಾ ಇದ್ದಾರೆ. ಆ ಪೂಜ್ಯರನ್ನ ನಾವೆಲ್ಲ ಭಕ್ತಿಯಿಂದ, ಶ್ರದ್ಧೆಯಿಂದ ಮಹಾಸನ್ನಿಧಿಯವರನ್ನ ನಾವು ವೇದಿಕೆಗೆ ಇಲ್ಲಿ ಬರಮಾಡಿಕೊಳ್ಳೋಣ. ಜಗದ್ಗುರು ಮಹಾಸನ್ನಿಧಿಯವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಜಯ ಗುರು ಬಸವೇಶ ಹರ ಹರ ಮಹಾದೇವ. ವಿಶೇಷವಾಗಿ ಅಜ್ಜವರು 10ನೇ ತಾರೀಕಿನ ದಿವಸ ಬರಬೇಕಾಗಿತ್ತು. ಕಾರಣ ಅವತ್ತು ಅನಂತಪುರದ ಜಗದ್ಗುರು ಮಹಾಸನ್ನಿಧಿಯವರು ಆ ದಿವಸ ಬಂದಕ್ಕಾಗಿ ಪೂಜ್ಯರು ಮತ್ತೆ ಅವ್ರ ಸ್ಥಾನದ ದಿವಸ ಅವ್ರದ್ದು ದಿವಸ ಪೂಜ್ಯರು ದಯಮಾಡಿಸಿದ್ದಾರೆ. ಈ ವೇದಿಕೆಯ ಮೂಲಕ ಅನೇಕ ಸಲ ಹುಬ್ಬಳ್ಳಿ ಗುರುಸಿದ್ದೇಶ್ವರರು 3000 ಮಠ, 3000 ಮಠದ ಕರ್ತೃ ಗುರುಸಿದ್ದೇಶ್ವರಿಗೂ ಸಿದ್ದಪ್ಪಜರಿಗೂ ಇದ್ದಂಥ ಭಕ್ತಿಭಾವದ ಸಂಬಂಧ, ಆ ಮಠದ ಹಿಂದಿನ ಪೂಜ್ಯರಾದ ಸಾಹಿತ್ಯ ರತ್ನವಾದಂತಹ ಸರ್ವಜ್ಞನ ಪ್ರತಿರೂಪವಾಗಿ ಪೂರ್ಣಜ್ಞನ ಸ್ವರೂಪವಾದಂತಹ ಮೂಜಿಗಮ್ಮ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳವರನ್ನು ಕುರಿತು, ಅವರ ಅನೇಕ ವಿಶ್ವಪ್ರಭೆಯ ಸಂಪುಟಗಳನ್ನು ಕುರಿತು, ಪೂಜ್ಯ ಮಹಾಸನ್ನಿಧಿಯವರು ಶಿವಯೋಗಿ ಸಂಘವನ್ನು ಕಟ್ಟಿ ಕನ್ನಡ ನಾಡಿನ ಅನೇಕ ಮಠಗಳಿಗೆ ಇಲ್ಲಿಂದ ಸಾಧಕರನ್ನು ಕೊಟ್ಟದ್ದು, ಆ ಸಾಧಕರು ನಾಡಿನ ಒಳಹೊರಗೆಲ್ಲ ಜಗದ್ಗುರುಗಳಾಗಿ ಮಠಾಧೀಶರಾಗಿ ನಾಡನ್ನು ಕಟ್ಟಿರ್ತಕ್ಕಂಥ ವಿಷಯವನ್ನು ಕುರಿತು ಸಾಕಷ್ಟು ಇಲ್ಲಿ ನಾವು ಈ ವೇದಿಕೆಯ ಮೂಲಕ ಚರ್ಚೆಯನ್ನು ಮಾಡಿದ್ದೇವೆ. ಈ ವೇದಿಕೆಯ ಮೂಲಕ ಶ್ರೀಮಠದ ನಮ್ಮ ನಾಡಿನ ವಿರಕ್ತ ಮಠಗಳಲ್ಲಿ, ನಮ್ಮ ನಾಡಿನ ವಿರಕ್ತ ಮಠದ ಸಂಪ್ರದಾಯದ ಮಠಗಳಲ್ಲಿ 3 ಮಠಗಳು ಭಾಳ ಮಹತ್ವದ ಮಠಗಳು. ಒಂದು ಗದಗ, ಒಂದು ದುರ್ಗ, ಇನ್ನೊಂದು ಹುಬ್ಬಳ್ಳಿ. ಈ 3 ವಿರಕ್ತ ಮಠಗಳೇ ನಮ್ಮ ಎಲ್ಲ ನಾಡಿನ ಮೂಲ ವಿರಕ್ತ ಮಠಗಳಿಗೆ ಕಾರಣ ಅನ್ನೋ ಅನೇಕ ವಿಚಾರಗಳನ್ನು ಕುರಿತು, ಸಮಯಗಳನ್ನು ಕುರಿತು, ಸಮಯಗಳ ಬಂದ ಬಗೆ, ವಿರಕ್ತರು ಬಂದ ಬಗೆ, ವಿರಕ್ತರ ಮೂಲ, ಇವೆಲ್ಲವನ್ನು ಕುರಿತು ನಾವು ಪ್ರಸ್ತಾಪ ಮಾಡಿದಾಗ ಹೆಚ್ಚು ಪ್ರಸ್ತಾಪ 3000 ಮಠದ ಇತಿಹಾಸದ ಬಗ್ಗೆ, ಗುರುಸಿದ್ದೇಶನ ಬಗ್ಗೆ ಅನೇಕ ಚರ್ಚೆಗಳು ಬಂದಿದ್ದಾವೆ. ಇವತ್ತು ಅದೇ ಪೀಠದ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು ಇವತ್ತಿನ ದಿವಸ ದಯಮಾಡಿಸಿದ್ದಾರೆ. ಆದರೆ ಪ್ರತಿ ದಿವಸ ನಮ್ಮ ವೇದಿಕೆ ಕುಂದ್ರಾಕ ಜಾಗ ಇರ್ತಿದ್ದಿಲ್ಲ, ಹೌಸ್ಫುಲ್ ಆಗಿರ್ತಿತ್ತು. ಇವತ್ತು ಒಂದಿಟ್ಟು ಮಳೆ ಆಗಮನದಿಂದ ಸಾಯಂಕಾಲ 4-5 ಗಂಟೆಗೆ ಮಳೆ ಆಗಿದ್ದಕ್ಕೆ ಜನ ಬಹುಶಃ ಇವತ್ತು 12ನೇ ಜನ ಕಡಿಮೆ ಆಗಿದ್ದಾರೆ. ಬಹುಶಃ ಪ್ರತಿನಿತ್ಯ 4500ಕ್ಕೂ ಹೆಚ್ಚು ಜನ ಇಲ್ಲಿ ಇರ್ತಿತ್ತು. ಇವತ್ತು ಜನ ಸ್ವಲ್ಪ ಮಳೆಗೆ ಅಂಜಿ ಬಂದಿಲ್ಲ. ಆದರೂ ಕೂಡ ಮಹಾಸನ್ನಿಧಿಯವರು, ಯಾಕಂದ್ರೆ ನಾನು ಈ ವೇದಿಕೆಗೆ ಬರೋಕ್ಕಿಂತ ಪೂರ್ವದಲ್ಲಿ ನನಗೆ ರಾಜಣ್ಣವ್ರ ಮುಖಾಂತರ ಫೋನ್ ಮಾಡಿದಾಗ ನನ್ನ ಮೊದಲು ಸ್ವಾಗತ ಮಾಡಿ, ನೀವು ಬರಬೇಕು, ಶಿಲಾಮಠದ ಕಾರ್ಯಕ್ರಮವನ್ನು ಉದ್ಘಾಟನೆಗೆ ಪ್ರವಚನ ಮಾಡಬೇಕು ಸ್ವಾಮೀಜಿ ಅಂತೇಳಿ ನನ್ನ ಮೊದಲು ಕರೆದವರೇ ಜಗದ್ಗುರು ಮಹಾಸನ್ನಿಧಿಯವರು. ಇವತ್ತು ಮಹಾಸನ್ನಿಧಾನ ಆಗಮಿಸಿದೆ.
ಪೂಜ್ಯರು ನಂತರದಲ್ಲಿ ತಮ್ಮ ಆಶೀರ್ವಚನವನ್ನು ತಮ್ಮೆಲ್ಲರಿಗೂ ದಯಪಾಲಿಸ್ತಾರೆ. ಅಲ್ಲಿಯವರೆಗೂ ನಾನು ಇವತ್ತು ಅನೇಕ ವಿಚಾರಗಳನ್ನು ತಮ್ಮೆಲ್ಲರಿಗೂ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಮಹಾತ್ಮರಿಗೂ ಮತ್ತು ಮಾನವರಿಗೂ ವ್ಯತ್ಯಾಸಗಳೇನು ಬರ್ತಾವೆ ಅನ್ನುವಂಥ ವಿಚಾರವನ್ನು ಕುರಿತು ಹೇಳ್ತಿದ್ದೆ. ಅಂಗ ಪ್ರಕೃತಿ ಅಂದರೆ ಹೆಂಗಿರ್ತದೆ, ಲಿಂಗ ಪ್ರಕೃತಿ ಅಂದರೆ ಹೆಂಗಿರ್ತದೆ. ಅಂಗ ಪ್ರಕೃತಿಯ ಗುಣಗಳಲ್ಲಿ ಆಡುವವರು ಜೀವಾತ್ಮರು, ಲಿಂಗ ಪ್ರಕೃತಿಯ ಭಾವದಲ್ಲಿ ಆಡುವವರು ಮಹಾತ್ಮರು, ಅವರು ಶಿವಯೋಗಿಗಳು. ಅವರು ಮಾಡಿದ ಘಟನೆಗಳೇ ಅಘಟಿತ ಘಟನೆಗಳು. ಅದಕ್ಕೆ ನಾವೇನಂತ ಕರೆದ್ವಿ, ಪವಾಡಗಳು, ಲೀಲೆಗಳು ಅಂತ ತಿಳ್ಕೊಂಡು ಕರೆದ್ವಿ ಅನ್ನುವಂಥ ವಿಚಾರವನ್ನು ಕುರಿತು ಹೇಳ್ತಿದ್ವಿ. ಮಹಾತ್ಮರು ಹೆಂಗಿರ್ತಾರಪ್ಪ ಅಂದ್ರೆ, ಮುತ್ತು ನೀರಾಗ ಹುಟ್ಟಿದ್ರೂ ಅದು ಲಕ್ಷ್ಯಕ್ಕೆ ಬೆಲೆ ಆಗುವಂಗ ಮಹಾತ್ಮರು ಮಾನವರ ಮಧ್ಯದಲ್ಲಿ ಹುಟ್ಟಿದರೂ ಕೂಡ ಅವರು ಮಾನವರನ್ನು ಮೀರಿ ಅವರು ಇರ್ತಾರ ಅನ್ನುವಂಥ ವಿಚಾರಗಳನ್ನ ಕುರಿತು ಹಲವು ಕಲ್ಲೋಡು ಪುರುಷ ಎಲೆಯ ಮರೆಯಲ್ಲಿ ಕಾಯಿ ತಿಲದ ಮರೆ ತೈಲ ತಾನಿರುವಂತೆ ಇಳೆಯ ಜನರೊಳಗಡಗಿ ತಿಳಿಗೊಡದ ರೀತಿಯಲ್ಲಿ ಪರಮಶಿವ ಯೋಗಿಸಿಸು ತಾನಿರುವ ಹಂಗ ಕಲ್ಲಿನೊಳಗೆ ಪರುಷ ಹೆಂಗೆ ಅಡಕೊಂಡಿರ್ತದ, ಎಲೆ ಮರೆಯೊಳಗೆ ಕಾಯಿ ಹೆಂಗೆ ಅಡಕೊಂಡಿರ್ತದ, ತಿಲದ ಮರೆಯಲ್ಲಿ ತೈಲ ಹೆಂಗೆ ಅಡಕೊಂಡಿರ್ತದ. ಮಾನವರ ಮಧ್ಯದಲ್ಲಿ ಶರೀರವನ್ನು ತೊಟ್ಟರು, ಮನುಷ್ಯರಂಗ ಕಂಡ್ರು ಆತ ದೇಹದ ಗುಣಗಳು ಮನಸ್ಸಿನ ಗುಣಗಳು ಅಂಟುಕೊಳ್ಳಾರ್ದಂಗ ಆತ ಭಿನ್ನನಾಗಿರ್ತಾನ. ಅವನೇ ನಿಜ ಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ನಿಮ್ಮ ಶರಣ ಅನ್ನುವಂಥ ಮಾತನ್ನ ಸ್ವತಂತ್ರ ಸಿದ್ಧಲಿಂಗೇಶ್ವರ ತಮ್ಮ ವಚನಗಳಲ್ಲಿ ಹೇಳ್ಕೊಂಡು ಬರ್ತಾರೆ ಅನ್ನುವಂಥ ವಿಚಾರವನ್ನು ನೋಡಕತ್ತೀವಿ. ಅದಕ್ಕೆ ಇಂಥ ಮಹಾತ್ಮರು ತ್ರಿಕರಣ ಶುದ್ಧವಾಗಿ, ಪಂಚಕೋಶ ಶುದ್ಧವಾಗಿ, ಪಂಚ ತನ್ಮಾತ್ರೆಗಳಿಂದ ಶುದ್ಧವಾಗಿ, ಪಂಚ ಜ್ಞಾನೇಂದ್ರಿಯಗಳಿಂದ ಶುದ್ಧವಾಗಿ, ಪಂಚ ವಿಷಯಗಳಿಂದ ಶುದ್ಧವಾಗಿ, ನೋಡುವೆನು ಲಿಂಗ ಮುಖದಿಂದ, ನುಡಿಸುವೆನು ಲಿಂಗ ಮುಖದಿಂದ, ಕೂಡುವೆನು ಲಿಂಗ ಮುಖದಿಂದ ಅಂತ ತಿಳ್ಕೊಂಡು ಪ್ರತಿಯೊಂದು ಲಿಂಗಕ್ಕಾಗಿ ಮಾಡುವಂತ ಆ ಮಹಾತ್ಮರಿಗೆ ಅಂಗ ಗುಣಗಳಿರೋದಿಲ್ಲ. ಅದಕ್ಕೆ ಅಂಗ ಪ್ರಕೃತಿಯನ್ನು ಮೀರಿ ಲಿಂಗ ಪ್ರಕೃತಿಯಲ್ಲಿ ಇರುವಂತ ಮಹಾತ್ಮರು ನಡೆದಂಥದ್ದು ಏನಕತಿ ಕೈಲಾಸ. ಅವರು ಒಂದು ನಿಮಿಷ ಕುಂತು ಹೋದ ಜಾಗ ಅದು ಪಾವನ ಕತಿ. ಅದಕ್ಕೆ ಹಲವು ಮಾತೇನು ನೀ ಒಲಿದು ಪಾದವನಿಟ್ಟ ನೆಲ ಅದು ಸುಕ್ಷೇತ್ರ ಕತಿ ಅನ್ನುವಂಥ ಮಾತನ್ನು ಯಾಕೆ ಹೇಳ್ತಾರಂದ್ರೆ, ಮನುಷ್ಯರು ಅಡ್ಡಾಡಿದ ಹೆಜ್ಜೆ ಗುರುತುಗಳು ಉಳಿಯೋದಿಲ್ಲ. ಮನುಷ್ಯರು ಬಹಳ ಮಂದಿ ಅಡ್ಡಾಡಿ ಹೋಗ್ತೀವಿ, ಆದ್ರೆ ಮಹಾತ್ಮರು ಬರೀ ಒಂದು ನಿಮಿಷ ಕುಂತಿದ್ದ ಜಾಗ ಪವಿತ್ರ ಕ್ಷೇತ್ರಕ್ಕೆ ಹೋದ್ರ ಅವರು ಲಿಂಗ ಭಾವದಲ್ಲಿ ಇರ್ತಾರ. ಅದಕ್ಕೆ ಜಗತ್ತವ್ರನ್ನ ಪುಂಚ ಭಾವದಿಂದ ಗೌರವಿಸ್ತಾರೆ. ಅವರು ಯಾವುದರ ಕಾಲದಲ್ಲಿ ಹುಟ್ಟಿರ್ಲಿ, ಅವ್ರು ಯಾವ ಕಾಲದಲ್ಲೇ ಇರಲಿ, ಹೇಳಿದ್ನಲ್ಲ 200-300 ರೂಪಾಯಿಗೆ ತೊಲಿ ಇದ್ದಾಗ ಬಂಗಾರ ಗ್ವಾಡ್ಯಾಗೋ ತಿಪ್ಪ್ಯಾಗೋ ಎಲ್ಲೋ ಸಿಕ್ಕಿರ್ತದ. 200-300 ರೂಪಾಯಿಗೆ ತೊಲಿ ಇದ್ದಂಥ ಕಾಲದಾಗ ಬಂಗಾರ ನೆಲದಾಗ ಸಿಕ್ಕಿರ್ತದ. ಆದ್ರೆ ಇವತ್ತಿನ ಕಾಲಕ್ಕೆ ಅದು ತಿಪ್ಪ್ಯಾಗರ ಸಿಗಲಿ, ಅದು ಗೋಡೆಗರ ಸಿಗಲಿ, ಅದು ನೆಲದಾಗರ ಸಿಗಲಿ, ಈಗಿನ ರೇಟ್ಗೆನ ಬಂಗಾರ ಮಾರ್ತೈತೆ ಹೊರತು ಆಗಿನ ಕಾಲಕ್ಕೆ ಎಂದು ಮಾರೋದಿಲ್ಲ. ಹಂಗ ಮಹಾತ್ಮರು ದಿನಾಗಳದಂಗ ದೊಡ್ಡವರ ಕುಂತನ ಹೊಕ್ಕಾರ ಹೊರತು ಅವರು ಸಣ್ಣವರಾಗೋದಿಲ್ಲ. ಕಾಲಗರ್ಭವನ್ನು ಮೀರಿ ಯಾರು ಇರ್ತಾರಂದ್ರೆ ದಾರ್ಶನಿಕರು ಇರ್ತಾರೆ, ಶರಣರು ಇರ್ತಾರೆ. ಅಂಥವರ ಸಾಲಿನಲ್ಲಿ ಸಿದ್ದಪ್ಪಜ್ಜನವರು ಕೂಡ ಒಬ್ಬರು ಅನ್ನುವಂಥ ವಿಷಯವನ್ನು ಕುರಿತು ನಾನು ಹೇಳ್ತೀನಿ. ಅದಕ್ಕೆ ಅವರಿಂದ ಅನೇಕ ಘಟನೆಗಳಾದ, ಅದಕ್ಕೆ ಅವ್ರು ಏನು ಮಾಡ್ತಾರ ಅದೆಲ್ಲವೂ ಸಿದ್ಧಿಗಳಾದ. ನೋಡ್ರಿ, ಅವ್ರು ಏನು ಕೊಡ್ತಾರದ ಅಮೃತವಾಯಿತು, ಅವರ ಹಸ್ತ ಪರುಷ ಹಸ್ತವಾಯಿತು, ಅವರ ದೃಷ್ಟಿ ಪರುಷ ದೃಷ್ಟಿ ಆಯಿತು, ಅವರ ನಾಲಿಗೆ ಅದು ಪರುಷವಾಯಿತು. ಮಹಾತ್ಮರು ಕೆಲವರನ್ನ ನೋಡಿ ಉದ್ಧಾರ ಮಾಡ್ತಾರಂತ, ಕೆಲವರನ್ನ ಮುಟ್ಟಿ ಉದ್ಧಾರ ಮಾಡ್ತಾರಂತ, ಕೆಲವರನ್ನ ಮಾತಾಡಿಸಿ ಉದ್ಧಾರ ಮಾಡ್ತಾರಂತ, ಕೆಲವರನ್ನ ಕಾಡಿಬೇಡಿ ಉದ್ಧಾರ ಮಾಡ್ತಾರಂತ. ಆವಾವ ಪರಿಯಲ್ಲಿ ನೆಲೆ ನಿಂತಳು ಯೋಗಿತ ಅವನ ಹೊಲವೇ ಬೇರೆ ಅನ್ನುವ ಹಾಗೆ ಸಿದ್ದಪ್ಪಜ್ಜನವರು ಇಬ್ರಾಹಿಂಪುರದಲ್ಲಿ 12 ವರ್ಷಗಳ ಕಾಲ ಇದ್ದಾಗ ಅನೇಕ ಘಟನೆಗಳನ್ನು ಮಾಡಿದರು. ಉಣಕಲದಲ್ಲಿದ್ದಾಗ ಅನೇಕ ಘಟನೆಗಳನ್ನು ಮಾಡಿದರು. ಅವರ ಮಾಡಿರ್ತಕ್ಕಂಥ ಅನೇಕ ಘಟನೆಗಳನ್ನೇ ಕೂಡಿಸಿ ಯಾರೋ ನಮ್ಮಂಥ ಪಂಡಿತರು ಬಾಮಿನಿ ಷಟ್ಪದಿನೋ ವಾರ್ತಿಕ ಷಟ್ಪದಿನೋ ಅಥವಾ ಶರನೋ ಕುಸುಮನೋ ಭೋಗನೋ ಯಾವುದೋ ಒಂದು ಷಟ್ಪದಿ ಒಳಗೆ ಅದಕ್ಕೊಂದು ಛಂದಸ್ಸ, ಅದಕ್ಕೊಂದು ಅಲಂಕಾರ, ಅದಕ್ಕೊಂದು ವ್ಯಾಕರಣದ ರೂಪವನ್ನು ಕೊಟ್ಟು ಒಂದು ಕಾವ್ಯವನ್ನು ನಾವು ಬರೆದಿಡ್ತೀವಿ. ಎಲ್ಲರದು ಕಾವ್ಯಗಳಾಗೋದಿಲ್ಲ, ಮಹಾತ್ಮರದ ಮಾತ್ರ ಕಾವ್ಯಗಳಕ್ಕವ. ಅದಕ್ಕೆ ನಾವು ನೆನ್ಪಿಟ್ಕೋಬೇಕು, ಎಲ್ಲರದ್ದು ಕಾವ್ಯ ಆಗೋದಿಲ್ಲ, ಮಹಾತ್ಮರದ ಕಾವ್ಯ ಆಗೋದು. ಎಲ್ಲರ ಬದುಕನ್ನು ಬರೆದಿಡುವಂಥದ್ದು ಆಗೋದಿಲ್ಲ. ಮಹಾತ್ಮರ ಚರಿತ್ರೆಯನ್ನು ಮಾತ್ರ ನಾವು ಬರೆದಿಡ್ತೀವಿ. ಎಲ್ಲರ ಬದುಕು ಮುಗಿದು ಹೋಗ್ಬಿಡ್ತೈತಿ. ಮಹಾತ್ಮರ ಬದುಕು ಮಾತ್ರ ವರ್ಷ ತೆರಕೊಂತಾನೆ ಇರ್ತೈತಿ. ಪುಸ್ತಕಗಳನ್ನು ತೆರಿತಿರ್ತೀವಿ, ಅವರ ಚರಿತ್ರೆಗಳನ್ನು ಓದ್ತಿರ್ತೀವಿ, ಹಂಗ ನೋಡ್ತಿರ್ತೀವಿ. ಹಂಗ ಹುಟ್ಟಿದ ಮಕ್ಕಳಿಗೆ ಮತ್ತವರ ಹೆಸರು ಇಟ್ಟ ಕರಿತೀವಿ, ವರ್ಷ ಜಾತ್ರೆ ಮಾಡೇ ಮಾಡ್ತೀವಿ. ಎಷ್ಟು ಮಾಡಿದ್ರೂ ಮಹಾತ್ಮರಿಗೆ ನಮಗೆ ಬೇಸರ ಆಗೋದಿಲ್ಲ. ಕಾರಣ ಅವರು ಇದ್ದಾಗ ಬದುಕಿರ್ತಕ್ಕಂಥ ಬದುಕು ಎಂಥ ಬದುಕು, ಪವಿತ್ರವಾದ ಬದುಕು, ಪರಮ ಪ್ರೇಮವಾದ ಬದುಕು. ಅದಕ್ಕೆ ಏನು ಕರೀತಾರಂದ್ರೆ, ಕಲ್ಲು ಮಠದ ಪ್ರಭುದೇವರು ಲಿಂಗ ಲೀಲಾ ವಿಲಾಸ ಚಾರಿತ್ರ್ಯ ಅಂತ ಕರೀತಾರೆ. ಶಿವಯೋಗಿ ನಡೆದಾಡಿದ ಚಾರಿತ್ರ್ಯ ಎಂಥದ್ದು ಅಂದ್ರೆ ಲಿಂಗ ಲೀಲಾ ವಿಲಾಸ ಚಾರಿತ್ರ್ಯ ಅಂತ. ನಮ್ಮದು ಅಂಗವಿಲಾಸ ಚಾರಿತ್ರ್ಯ, ಅವ್ರದ್ದು ಲಿಂಗ ಲೀಲಾ ವಿಲಾಸ ಚಾರಿತ್ರ್ಯ.
ಅದಕ್ಕೆ ಲಿಂಗಲೀಲಾ ವಿಲಾಸ ಚಾರಿತ್ರ್ಯದಲ್ಲಿ ಜೀವ ಶಿವನಾಗಿ ದ್ವೈತ ಭಾವಗಳಿದ್ದು ಅದ್ವೈತ ಸ್ಥಿತಿಯಲ್ಲಿ ಕೂಡಿದಂತ ಮಹಾತ್ಮ ಅವ ಏನು ಕೊಟ್ಟ, ಬೂದಿ ಕೊಟ್ಟರು ಕೂಡ ಅದು ವಿಭೂತಿನ ಆತು, ಅವ ನೀರು ಕೊಟ್ಟಿದ್ರು ಅದು ಪಾದೋದಕ ಆತು, ಅವ ಪತ್ರಿ ಕೊಟ್ಟರು ಕೂಡ ಅದು ರೋಗವನ್ನು ಕಳೆಯುವಂತ ಔಷಧಿನೇ ಆತು. ಇದು ವೈದ್ಯರಿಗೆ ಸಾಧ್ಯ ಇಲ್ಲ. 20-30 ಸರ್ಟಿಫಿಕೇಟ್ ತಗೊಂಡ ಡಾಕ್ಟರ್ಗಳಿಗೆ ಸಾಧ್ಯ ಇಲ್ಲ. ನಾವು ಸಾಕಷ್ಟು ಪದವಿಗಳನ್ನು ತಗೊಂಡಿರ್ಬೋದು, ಆವ ವಿದ್ಯೆಯ ಕಲಿತಡೇನು ಸಾವ ವಿದ್ಯೆ ಬೆನ್ನು ಬಿಡದನಕ್ಕ ಅಂತ ನೋಡಿ. ಎಂತ ಅದ್ಭುತ ಮಾತುಗಳು ಬರೀತಾರೆ. ಬೇಕಾದಂತ ವಿದ್ಯೆಗಳನ್ನು ಕಲಿಬಹುದು. ನಾವು ಜಗತ್ತಿನೊಳಗೆ ಎಲ್ಲಾ ವಿದ್ಯೆಗಳನ್ನು ಕಲಿಸ್ತಾರೆ, ಆದ್ರೆ ಸಾವನ್ನ ಗೆಲ್ಲುವಂತ ವಿದ್ಯೆ ಯಾವ ಯೂನಿವರ್ಸಿಟಿಗಳಲ್ಲಿ ಕಲಿಸಂಗಿಲ್ಲ. ಆದ್ರೆ ಮಹಾತ್ಮರು ಕಾಯದೊಳಗಿದ್ದು ಕಾಯವನ್ನು ಹೊತ್ತದೆ ಅವರು ಮರಣವನ್ನು ಗೆಲ್ತಾರಂತ. ಅಷ್ಟ ಅಲ್ಲ, ಸಂದರ್ಭ ಬಂದಾಗ, ಪ್ರಸಂಗ ಬಂದಾಗ ಅಂತ ಘಟನೆಗಳನ್ನು ನೋಡಿದ್ವಿ. ಎಷ್ಟೋ ಪ್ರಾಣಿಗಳನ್ನ ಅವರು ತಮ್ಮ ಹಸ್ತ ಪುರುಷದಿಂದ ಬದುಕಿಸಿಬಿಟ್ರು ಅನ್ನುವಂಥ ಘಟನೆ ಕೂಡಗಳನ್ನು ನಾವು ನೋಡ್ತೀವಿ. ಇಬ್ರಾಹಿಂಪುರದಲ್ಲಿ ಒಂದು ಹುಡುಗನ ಗಾಡಿ ಬಿದ್ದು ಹುಡುಗ ಸತ್ತ ಟೈಮಿನೊಳಗ ಆ ಹುಡುಗನ ಕಣ್ಣಾಗ ಕಿವಿಯಾಗ ಮಣ್ಣು ಹೋದಾಗ ಬರೀ ಆತ ತನ್ನ ಹಸ್ತ ಇಟ್ರೆ ಅವನಿಗೆ ಹೊಳ್ಳಿ ಜೀವ ಬಂತು ಅಂತ ಕೇಳ್ತೀವಿ. ಇವೆಲ್ಲ ಹೆಂಗ ಸಾಧ್ಯಕ್ಕವ್ರಿ ಅಂದ್ರ ಇವೆಲ್ಲ ಹೆಂಗ ಸಾಧ್ಯಕ್ಕವಂದ್ರ ಯೋಗ ಸಾಮ್ರಾಜ್ಯದಲ್ಲಿ ಇರುವಂತ ಮಹಾತ್ಮರಿಗೆ ಇವು ಸಾಧ್ಯ ಆಗ್ತಾವ, ಅವರಿಗೆ ಅಸಾಧ್ಯ ಅನ್ನುವಂಥವು ಯಾವೂ ಇಲ್ಲ. ಹೀಗಾಗಿ ಕರ್ನಾಟಕದಲ್ಲಿ ಆಗಲಿ ಜಗತ್ತಿನ ಯಾವುದೇ ಕಾಲಘಟ್ಟದಲ್ಲಿ ಆಗಿ ಹೋದಂತ ಮಹಾತ್ಮರ ಜೀವನದಲ್ಲಿ ನಡೆದ ಕೆಲವು ಪವಾಡಗಳೇನದಾವಲ್ಲ, ಘಟನೆಗಳದಾವಲ್ಲ, ಅವು ಉತ್ಪ್ರೇಕ್ಷೆ ಅಲ್ಲ, ಅವು ಸುಳ್ಳಲ್ಲ, ಅವು ನೈಜ ಘಟನೆಗಳು ಅನ್ನುವಂಥವುಗಳು ಕೂಡ ವೈಜ್ಞಾನಿಕ ಸತ್ಯವಾಗಿ ನಮ್ಮ ಕಣ್ಣು ಮುಂದೆ ನಿಲ್ಲುತ್ತಾವೆ. ಅದಕ್ಕೆ ಮಹಾತ್ಮರು ಮಾಡಿದ ಘಟನೆ ಅದು ಅವರಿಗೆ ಸಹಜ, ನಮಗೆ ಅಸಹಜ, ನಮಗೆ ಅಘಟಿತ ಘಟನೆ ಆಗಿ ಕಾಣುತ್ತೆ. ಅಂತ ಅನೇಕ ಘಟನೆಗಳನ್ನ ನಾವು ಇಲ್ಲಿ ನೋಡ್ಕೊಂತ ಬಂದಿದ್ದೇವೆ. ಅವರದೇ ಚರಿತ್ರೆ ಆಗಿರೋದ್ರಿಂದ, ಸಿದ್ದಪ್ಪಸನವರದೇ ಚರಿತ್ರೆ ಆಗಿರೋದ್ರಿಂದ ಅವರ ಅನೇಕ ಘಟನೆಗಳನ್ನ ನಾವು ನೋಡ್ಕೊಂತ ಬಂದಿದ್ದೇವೆ. ಇಲ್ಲೇ ಅಜ್ಜವ್ರು ಕೂತಿದ್ರು. ಎಲ್ಲಿ? ಇದೇ ನಿಮ್ಮ ಮೈಲಾರಲಿಂಗಪ್ಪನ ಕಟ್ಟಿಯಲ್ಲಿ, ಉಣಕಲದೊಳಗನ ಮೈಲಾರಲಿಂಗಪ್ಪನ ಕಟ್ಟಿಯಲ್ಲಿ ಅವ್ರು ಕೂತ್ಕೊಂಡಂತ ಸಂದರ್ಭದೊಳಗೆ ಒಬ್ಬ ಮನೆ ಹೆಣ್ಣುಮಗಳು ಅವರಿಗೆ ಪ್ರಸಾದವನ್ನು ತಂದಂತೆ ಎಡೆ ತೆಗೆದುಕೊಂಡು ಬಂದಂತ ಸಂದರ್ಭದೊಳಗ ಅಜ್ಜವ್ರು ಏನ್ ಮಾಡಿದ್ರು, ಆ ಪ್ರಸಾದವನ್ನು ಅಲ್ಲಿ ಕುಂತಿರ್ತಕ್ಕಂಥವ್ರು ಎಲ್ಲರಿಗೂ ಹಂಚಿ ತಾವು ಒಂದಿಷ್ಟು ಬಾಯಿ ಒಳಗೆ ಹಾಕಿಕೊಂಡು ಅದನ್ನ ತಾಟನ್ನು ಮುಚ್ಚಿ ಕೈಯಾಗ ಕೊಟ್ಟರು. ಅದನ್ನು ತೆಗೆದ್ರೆ ಮತ್ತು ಪ್ರಸಾದ ಹೆಂಗಿರ್ಬೇಕು ಹಂಗ ಇತ್ತಂತ ಎಲ್ಲರದು ಹೊಟ್ಟೆ ತುಂಬಿದ್ರು. ಇವು ಅಘಟಿತ ಘಟನೆಗಳೇ ನೋಡ್ರಿ. ಅವರಿಗೆ ಮುಸಲ್ಮಾನರು ಭಕ್ತರಿದ್ರು. ದೊಡ್ಡಮನಿ ಅಲ್ಲಿ ಸಾಬ್ ಅನ್ನುವಂತ ತಮ್ಮ ತೋಟದಲ್ಲಿ ಹೋಗಿ ಕರ್ಕೊಂಡು ಕುಂತಾಗ ಒಂದು ಸಲ ಅಲ್ಲಿ ಸಾಬನ ಹೆಂಡತಿ ಹಸನವ್ವ ಅನ್ನಕ್ಕಿ ಮಾಂಸದ ಅಡಿಗೆ ಮಾಡಿಕೊಂಡು ಎಲ್ಲಿ ಹೋಗ್ತಾಳ, ಗಂಡನ ಗಿಡಕ್ಕೆ ಹೋದಾಗ ಅಜ್ಜವ್ರು ಮಾವಿನ ಗಿಡದ ಬಿಡಕ್ಕೆ ಕುಂತಿರ್ತಾರಲ್ಲೇ. ಯಪ್ಪ, ನೀವು ಇದ್ದದ್ದು ನನಗೆ ಇಲ್ಲಿದ್ದದ್ದು ಗೊತ್ತಿಲ್ರಿ ತಂದೆ, ನೀವು ಇಲ್ಲೇ ಇದ್ದಿದ್ರೆ ನಾನು ಅಡಿಗೆ ನಿಮಗೆ ಬ್ಯಾರೆ ತರ್ತಿದ್ನಿ ಅಂತ ತಿಳ್ಕೊಂಡ ಆ ತಾಯಿ ಅಂದಾಗ, ಯವ್ವ ಏನು ತಂದಿದಿ ತಗೊಂಡ ಬಾಯ್, ಅದನ್ನ ನೀಡ ಬಾಯಿಲ್ ಅಂತ. ಆದ್ರೆ ಯಾವ ಅಡಿಗೆ ಮಾಡ್ಕೊಂಡು ಹೋಗಿದ್ಲು? ಮಾಂಸದ ಅಡಿಗೆ ಮಾಡ್ಕೊಂಡು ಹೋಗಿದ್ಲು. ಅವ್ರ ಧರ್ಮದ ಪ್ರಕಾರಕ್ಕೆ ಆಕೆ ಹೋಗಿದ್ಲು. ಆದ್ರೆ ಸಿದ್ದೇಶ್ವರರು ಕುಂತಾರ, ಹಠಯೋಗಿಗಳು ಕುಂತಾರ. ಅವ್ರಿಗೆ ಇದ್ದದ್ದು ಗೊತ್ತಿಲ್ಲ. ಇನ್ನು ಹೊಳ್ಳಿ ಮನೆಗೆ ಹೋಗಿ ಬೇರೆ ಅಡಿಗೆ ಮಾಡ್ಕೊಂಡು ಬರ್ತೀನಿ ಅಂದಾಗ ಅದು ಒಪ್ಪಲಿಲ್ಲ. ತಾರಬೇಯವ ಕರೆದು ನೀಡೋರು ನಮ್ಮವರಿದ್ರೆ ಅಮೃತ ಕತ್ತೆ, ವಿಷಾನು ಅಮೃತ ಕತ್ತೆ ಅಂತ ತಾಟಗಳನ್ನು ಇಟ್ಟುಕೊಂಡು ತಾಟ ಹಚ್ಚುವಾಗ ಅಜ್ಜವರು ಆ ಬಂದಂತ ಪ್ರಸಾದದ ಮೇಲೆ ತಮ್ಮ ದೃಷ್ಟಿ ಬೀರಿದ್ರು. ಅದನ್ನು ತೆಗೆದ ಮೇಲೆ ನೀಡುವಾಗ ಅವರು ಮಾಂಸದ ಅಡಿಗೆ ಆಗಿದ್ದಿಲ್ಲ, ಅದು ಪಾಯಸ ಆಗಿತ್ತು. ಅದು ಪಾಯಸ ಆಗಿ ಪರಿವರ್ತನೆ. ಇಂಥ ಘಟನೆಗಳನ್ನ ಮಹಾತ್ಮರು ಅಷ್ಟ ಮಾಡ್ತಾರಂತಲ್ಲ, ಯಾರಲ್ಲಿ ಲಿಂಗ ದೃಷ್ಟಿ ಇರ್ತದೆ, ಯಾರಲ್ಲಿ ಆ ಅದ್ಭುತ ಶಕ್ತಿ ಇರ್ತದೆ ಅವರು ಮಾಡ್ತಾರೆ. ಇದು ಈಗ ನಿಮ್ಮ ಹುಬ್ಬಳ್ಳಿಗೆ ಇತಿಹಾಸ ಯಾರ್ದು? ಬಸಪ್ಪ ಶೆಟ್ಟರು ಹೊಸ ಹುಬ್ಬಳ್ಳಿ ಕಟ್ಟಿದ್ರು ಅಂತ ತಿಳ್ಕೊಂಡು ಕೇಳ್ತೀವಿ ನಾವು. ಹುಬ್ಬಳ್ಳಿಯ ಬಸಪ್ಪ ಶೆಟ್ಟರ ಇತಿಹಾಸ. ಹುಬ್ಬಳ್ಳಿಯ ಬಸಪ್ಪ ಶೆಟ್ಟರು ತ್ರಿಕಾಲಲಿಂಗ ಪೂಜಾ ನಿಷ್ಠರವರು. ಪ್ರತಿನಿತ್ಯ ತ್ರಿಕಾಲಲಿಂಗ ಪೂಜಾ ಪಾದೋದಕ ತಗೊಂಡ ಅವ್ರ ಮುಂದಿನ ಕೆಲಸ. ಆದರೆ ಅವ್ರ ಮಾವನು ಕೂಡ ಅವರಿಗೆ ಜಗಳ ಆಗಿ, ಅವ್ರ ಮಾವನಿಂದ ಬೇರೆಯಾಗಿ, ಮಾವನ ಮನೆಗೆ ಎಟ್ಟ ಇದ್ರು ಅದು ಹಂಗಿನ ಮನೆ ಆಕತಿ, ನಾನಾ ಒಂದು ಊರ ಕಟ್ಟಿ ತೋರಿಸ್ಬೇಕಂತ ಹೇಳಿ, ಹೊಸ ಊರು ಕಟ್ಟಬೇಕಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ಸವಣೂರಿನ ನವಾಬನ ಅಂತ್ಯಕ್ಕೆ ಹೋಗ್ತಾರೆ. ಎಲ್ಲಿ ಹೋಗ್ತಾರೆ? ಸವಣೂರಿನ ನವಾಬನ ಆಡಳಿತದಲ್ಲಿ ಇತ್ತು ಹುಬ್ಬಳ್ಳಿ. ಸವಣೂರಿನ ನವಾಬ್ ಅಂತ ಮಜೀದ್ ಖಾನ್ ಅಂತ ಹೇಳಿ ಅವನ ಹೆಸರು. ಆ ಮಜೀದ್ ಖಾನ್ ಅಂತ್ಯಕ್ಕೆ ಅವ್ರು ಹೋಗ್ತಾರೆ. ಆ ಮಜೀದ್ ಖಾನ್ ಅಂತ್ಯಕ್ಕೆ ಹೋದಾಗ ಮಜೀದ್ ಖಾನ್ ಏನಂತಾನ, ಬಸಪ್ಪ ಶೆಟ್ಟಿ ಗುರುಲಿಂಗ ಜಂಗಮರನ್ನ ಬಿಟ್ಟರೆ ಇನ್ಯಾರಿಗೂ ನಮಸ್ಕಾರ ಮಾಡೋದಿಲ್ಲ. ಅವ ಯಾವಾಗಲೂ ಬರೀ ಗುರುಲಿಂಗ ಜಂಗಮರಿಗೆ ಮಾತ್ರ ಹಾಕ್ತಾನಂತವ. ಗುರುಲಿಂಗ ಜಂಗಮರಿಗೆ ಆಟ ಅವ ಸಾಷ್ಟಾಂಗ ಹಾಕ್ತಾನಂತ. ಅಂಥವ್ರ ಕಡೆಯಿಂದ ನಾ ಸಲಾಮ್ ಹೊಡಿಸ್ಕೋಬೇಕು, ಅಂಥವ್ರ ಕಡೆಯಿಂದ ನಾ ಭಾಗಿಸ್ಕೋಬೇಕು. ಯಾಕಂದ್ರೆ ಬಸಪ್ಪ ಶೆಟ್ರ ಅವತ್ತಿನ ಕಾಲಕ್ಕೆ ಹತ್ತಿ ಒಳಗೆ ಫೇಮಸ್ ಶೆಟ್ರು. ಬ್ರಿಟಿಷರು ಸಹಿತ ಅವ್ರ ಮಾತು ಕೇಳ್ತಿದ್ರಂತ, ಬಸಪ್ಪ ಶೆಟ್ರ ಮಾತು.
ಅವ್ರ ಹತ್ತಿ ತುಂಬಿಸಿದ್ರ ಕಾರವಾರದ ಬಂದರುಗಳ ಮೂಲಕ ವಿದೇಶಕ್ಕೆ ಹೋಗಿತ್ತಂತ. ವ್ಯಾಪಾರದಲ್ಲಿ ಬಸಪ್ಪ ಶೆಟ್ಟರ್ ಹೆಸರು ಬಹಳ ದೊಡ್ಡದಾಗಿ ಬೆಳೆದಿತ್ತು, ಆಗಿನ ಕಾಲದಲ್ಲಿ ಬೆಳೆದಿತ್ತು ನೋಡಿ. ಆದ್ರೆ ಆ ಮಜೀದ್ ಖಾನ್ ಒಂದು ಏನು ಆಸೆ ಐತಿ, ಒಬ್ಬ ಲಿಂಗಾಯತ ಆಚಾರವಂತ ಭಕ್ತನಾದಂಥ ಶೆಟ್ಟರ್ ಕಡೆಯಿಂದ ನಾನು ನಮಸ್ಕಾರ ಮಾಡಿಸ್ಕೋಬೇಕು, ಅವನಿಗೆ ಅದು ಅಹಂಕಾರ. ಇವರು ಬರ್ತಾರ ಅನ್ನೋದು ಗೊತ್ತಾಗಿ, ಸವಣೂರಿಗೆ ಬಸಪ್ಪ ಶೆಟ್ಟರ್ ಹೋಗ್ತಾರ ಅನ್ನೋದು ಗೊತ್ತಾಗಿ ಅವ ಏನ್ ಮಾಡ್ತಾನಂದ್ರ ತನ್ನ ಅರಮನೆಯ ಬಾಗಿಲದ ಮುಂದೆ ಇವರು ಶೆಟ್ಟರ್ ಬಗ್ಗಿ ಬರಲಿ ಅಂತೇಳಿ ಒಂದು ಮುರುಕ ಚಪ್ರ ಹಾಕಿಸ್ತಾನ ನೋಡಿ. ಹಿಂಗೊಂದು ಚಪ್ರ ಹಾಕಿಸ್ತಾನ, ಬಗ್ಗಿ ಬರಲಿ ಶೆಟ್ಟರ್ ಅಂತೇಳಿ ನೋಡಿ. ಇದೆಲ್ಲ ಗೆಜೆಟ್ನಾಗೂ ಅದೇ, ಅವ್ರ ಬಗ್ಗೆ ಪುಸ್ತಕ ಕೂಡ ಬಂದಿದೆ ವಿಧಾನಸೌಧದಲ್ಲಿ, ತಾವು ಓದಿದ್ರಾಗೆಲ್ಲ ಮಾಹಿತಿ ಸಿಗ್ತದೆ ನೋಡಿ. ಹಿಂಗೊಂದು ಚಪ್ರ ಹಾಕಿಸ್ತಾನ ಅಂದ್ರೆ ಬಗ್ಗಿನ ಮಂತ್ಯಕ್ಕೆ ಬಗ್ಗಿ ಬರಲಿ ಅಂತ ಹೇಳ್ಕೊಂಡು. ಬಸಪ್ಪ ಶೆಟ್ಟರ್ ಅವ್ರು ಯಾರು ಲಿಂಗ ಇಲ್ಲದವ್ರಿಗೆ ಪಾಕ್ತಿದ್ದಿಲ್ಲ. ಅವ್ರು ಯಾರ ಅಂಗದ ಮೇಲೆ ಲಿಂಗ, ಹಣಿ ಮೇಲೆ ಬಸ್ ಇರ್ತೈತಿ, ಗುರುಲಿಂಗ ಜಂಗಮರಿಗೆ ಮಾತ್ರ ಪಾಕ್ತಿದ್ರು. ಅವ್ರು ಅಂತಾರ, ಕರದಲ್ಲಿ ಲಿಂಗವ ಧರಿಸಿ, ಕೊರಳಲ್ಲಿ ಲಿಂಗವ ಧರಿಸಿ, ನಿತ್ಯ ಆಚಾರ ವಿಚಾರಗಳನ್ನು ಪರಿಶುದ್ಧಿಟ್ಟುಕೊಂಡು ಕ್ರಿಯಾಪಾದೋದಕವನ್ನು ತೆಗೆದುಕೊಂಡವ ನಾನು. ಮೈಲಾರ ಬಸವಲಿಂಗ ಶೆಟ್ಟರ್ ಹೇಳ್ತಾರೆ, ನರಮಾನವರಿಗೊಮ್ಮೆ ಕರವಾಂತು ಬಾಗದೆ ಶಿರದೊಳಗ ಲಿಂಗವ ಧರಿಸೆಂದು ಪೇಳಿದ ಗುರುಬೆ ಕೃಪೆಯಾಗಂತಾರ. ನಾನು ಕೊರಳಲ್ಲಿ ಲಿಂಗ ಧರಿಸಿಕೊಂಡೀನಿ, ಅವ ಲಿಂಗ ಇಲ್ಲದ ಧ್ವನಿ ಅದಾನ, ಇಸ್ಲಾಂ ಧರ್ಮದ ಅದಾನ, ಶಿಷ್ಟಾಚಾರಕ್ಕೆ ಭೇಟಿಯಾಗಕ್ಕೆ ಬರ್ತೀನಿ, ಆದ್ರೆ ನನ್ನನ್ನು ಬಾಗಿ ಬಾ ಅನ್ನುವಂಗವ. ಅರಮನಿ ಬಾಗಿಲು ದೊಡ್ಡದಿದ್ರು ಅರಮನಿ ಬಾಗಿಲು ಮುಂದೊಂದು ಸಣ್ಣ ಬಾಗಿಲು ಮಾಡಿಸ್ಯಾನಲ್ಲ ಅಂತೇಳಿ ಬಸಪ್ಪ ಶೆಟ್ಟರ್ ಅಲ್ಲಿ ಹೋಗಿ ತಮ್ಮ ಎದಿ ಮೇಲೆ ಕೈ ಇಟ್ಟುಕೊಂಡು ಶಿವ ಶಿವ ಬಸವ 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 ಅಂತ 3 ಸಲ ಅನ್ನೋದ್ರೊಳಗನ ಆ ಚಪ್ರ ಕತ್ತರಿಸ್ಕೊಂಡು ಬಿದ್ದು ಬಿಡ್ತು. ಆ ಚಪ್ರ ಕತ್ತರಿಸ್ಕೊಂಡು ಬಿದ್ದು ಬಿಡ್ತು ನೋಡಿ. ಎಂಥ ಅದ್ಭುತ ಶಕ್ತಿ ಇದು! ಬರೀ ಜಂಗಮರಿಗೆ ಬರ್ತೈತಿ ಈ ಶಕ್ತಿ, ಬರೀ ಜಂಗಮರಿಗೆ ಮಾತ್ರ ಬರ್ತೈತಿ ಈ ಸಾಧನೆ. ಬರೀ ತಪಸ್ವಿಗಳಿಗೆ, ಶಿವಯೋಗಿಗಳಿಗೆ ಅಡ್ಡ ಬರ್ತೈತಿ ಅಂತಲ್ಲ, ನಿಷ್ಠೆಯಿಂದ ಯಾರು ಲಿಂಗವನ್ನು ಪೂಜಿಸುತ್ತಾರ ಭಕ್ತರಿಗೂ ಕೂಡ ಇದು ಬರ್ತೈತಿ ಅಂತ ಹೇಳ್ತಾರೆ ನಮ್ಮಲ್ಲಿ. ಭಕ್ತಕಾಯ ಭಕ್ತಕಾಯ ಮಮಕಾಯ, ಎಂಥ ಅದ್ಭುತ! ಭಕ್ತಕಾಯ ಮಮಕಾಯ, ಭಕ್ತರ ಮುಖದರ್ಪಣದಲ್ಲಿ ಲಿಂಗವ ಕಾಣಬೇಕಂತ ನೋಡಿ. ಎಂಥ ಅದ್ಭುತ ಮಾತು ಬರೀತಾರೆ. ಭಕ್ತರ ಮುಖದರ್ಪಣದಲ್ಲಿ ಲಿಂಗವ ಕಾಣಬೇಕಂತ. ಜಂಗಮ ಭಕ್ತರ ಮುಖದರ್ಪಣದಲ್ಲಿ ಲಿಂಗವನ್ನ ಕಾಣಬೇಕು, ಭಕ್ತರು ಜಂಗಮನ ಮುಖದರ್ಪಣದಲ್ಲಿ ಲಿಂಗವನ್ನ ಕಾಣಬೇಕು ನೋಡಿ. ಎಂಥ ಒಂದು ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿತ್ವ, ಎಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಧನೆ. ಮುಂದೆ ಬಸಪ್ಪ ಶೆಟ್ಟರು ಒಳಗೆ ಹೋಗ್ತಾರೆ. ಮತ್ತೇನ್ ಮಾಡ್ತಾನವ, ಇವ್ರ ಕಡೆಯಿಂದ ಮಾಂಸ ಮುಟ್ಟಿಸಿ ಇವ್ರನ್ನ ಮೈಲಿಗೆ ಮಾಡಿ ಬಿಡ್ಬೇಕು, ಇವ್ರನ್ನ ಆಚಾರ ಭ್ರಷ್ಟರನ್ನಾಗಿ ಮಾಡ್ಬೇಕಂತ ಮಾಂಸದ ಹೋಳುಗಳನ್ನು ಮುಚ್ಚಿ ಅದ್ರ ಮೇಲೆ ಕುತ್ತಿನಿ ಅರಿವಿ ಮುಚ್ಚಿ ಇವ್ರಿಗೆ ಉಡುಗೊರೆ ಕೊಡಕ್ಕಂತ ಬರ್ತಾರೆ. ಬಸಪ್ಪ ಶೆಟ್ಟರಿಗೆ ಅದು ಗೊತ್ತಾಗ್ತದೆ. ಗೊತ್ತಾಗಿ ಅವ್ರು ಏನಂತಾರ, ಶಿವ ಶಿವ ಬಸವ ಬಸವ ಅಂತಾರ. ಅವ್ರ ದೃಷ್ಟಿ ಬಿದ್ದು ಅದನ್ನ ತೆಗೆದು ನೋಡಿದ್ರೆ ಅವು ಗುಲಾಬಿ ಹೂ ಆಗಿಬಿಟ್ಟಿರ್ತಾವ. ಏನಾಗಿರ್ತಾವ ಅವು? ಗುಲಾಬಿ ಹೂ ಆಗಿರ್ತಾವ ನೋಡ್ರಿ. ಅಂದ್ರೆ ಭಕ್ತರ ಸಣ್ಣವ ಜಂಗಮ ದೊಡ್ಡವ ಅಂತಲ್ಲ, ಯಾರು ನಿಷ್ಠೆಯಿಂದ ಆಚಾರವಂತರಾಗಿ ನಿಷ್ಠೆಯಿಂದ ತಮ್ಮ ಕ್ರಿಯಾದಿಗಳನ್ನು ಶುದ್ಧಿಟ್ಟುಕೊಂಡಿರ್ತಾರೋ ಅವರು ಎಲ್ಲರಿಗೂ ಕೂಡ ಅಘಟಿತ ಘಟನೆಗಳನ್ನ ಮಾಡಕ್ಕೆ ಸಾಧ್ಯ ಐತಿ. ಅವರು ಎಲ್ಲರೂ ಅಘಟಿತ ಘಟನೆಗಳನ್ನ ಮಾಡಬಲ್ಲರು ಅನ್ನುವಂಥದ್ದನ್ನ ನಾನು ಇಂಥ ಅನೇಕ ಪ್ರಸಂಗಗಳನ್ನು ತೋರಿಸ್ತೀನಿ. ಮುಂದೆ ಏನು ಮಾಡಿದ? ಹೆದರಿಬಿಟ್ಟವ ಮಜೀದ್ ಖಾನ, ಮಜೀದ್ ಖಾನ ಹೆದರಿಬಿಟ್ಟ. ಹೆದರಿ ಬಸಪ್ಪ ಶೆಟ್ಟರಿಗೆ ತಕ್ಕೊಂಡು ನಿಂತ. ಶೆಟ್ರ, ನಿಮ್ಮಂಥವ್ರು ಹೊಸ ಹುಬ್ಬಳ್ಳಿ ಕಟ್ಟಾಕ ನನ್ನ ಕಡೆಯಿಂದ ಜಾಗ ಕೇಳಬೇಡ್ರಿಪ್ಪ, ನಿಮಗೆ ಎಷ್ಟು ಜಾಗ ಬೇಕು ಹೋಗ್ರಿ ಅಷ್ಟು ಜಾಗ ನೀವು ತಗೊಳ್ಳಿ ಅಂತ ಹೇಳಿದ. ಅಂದಿನಿಂದ ಇವತ್ತೇನು ಕಿತ್ತೂರು ಚೆನ್ನಮ್ಮನ ಸರ್ಕಲ್ನಿಂದ ನಮ್ಮ 3000 ಮಠಕ್ಕೆ ಹೋಗೋ ದಾರಿ ಐತಲ್ಲ, ಅದಕ್ಕೆ ಹಳೆ ಬೋರ್ಡ್ ಏನದ ಅಂದ್ರೆ ಮಜೀದ್ಪುರ್ ಅಂತ ಹೆಸರಿಟ್ಟವು. ಮಜೀದ್ ಖಾನ್ ಜಾಗ ಕೊಟ್ಟದಕ್ಕೆ ಮೊದಲೇ ಹೆಸರು ಏನಿಟ್ಟರಂದ್ರೆ ಅದಕ್ಕೆ ಮಜೀದ್ಪುರ್ ಅಂತ ಇವತ್ತಿಗೂ ಹಳೆ ದಾಖಲೆಗಳಲ್ಲಿ, ಹಳೆ ಗೆಜೆಟ್ಗಳಲ್ಲಿ ಚೆನ್ನಮ್ಮ ಸರ್ಕಲ್ನಿಂದ ಜನತಾ ಬಜಾರ್ ಏನೈತಲ್ಲ ಅದ್ರದ್ದು ಹಳೆ ಓಲ್ಡ್ ರೆಕಾರ್ಡ್ ಏನದ ಅಂದ್ರೆ ಮಜೀದ್ಪುರ. ಯಾಕೆ ಮಜೀದ್ಪುರ ಅಂತ ಇಟ್ಟರಂದ್ರೆ ಮಜೀದ್ ಖಾನ ನನ್ನ ಮಾತಿಗೆ ಕಿಮ್ಮತ್ತು ಕೊಟ್ಟು ಹೊಸ ಹುಬ್ಬಳ್ಳಿ ಕಟ್ಟಕ್ಕೆ ಕೊಟ್ಟ. ಕಿತ್ತೂರು ಚೆನ್ನಮ್ಮ ಸರ್ಕಲ್ನಿಂದ ಈ ಕಡೆ ಮ್ಯಾಲೆ ಬರೋದಿಲ್ಲ ಹಳೆ ಹುಬ್ಬಳ್ಳಿ, ಇತ್ತಾಗೇನು ಬೆಳೀತು ನೋಡು ಅದು ಹೊಸ ಹುಬ್ಬಳ್ಳಿ. ಅದನ್ನು ಕಟ್ಟಿದವರು ಯಾರಂದ್ರೆ ಬಸಪ್ಪ ಶೆಟ್ಟರು. ಹೊಸ ಹುಬ್ಬಳ್ಳಿಯ ನಿರ್ಮಾತೃ ಬಸಪ್ಪ ಶೆಟ್ಟರು. ಅವ್ರು ಏನಾಗಿದ್ರು? ತ್ರಿಕಾಲಲಿಂಗ ಪೂಜಾ ನಿಷ್ಠರಾಗಿದ್ರು. ಪಾದೋದಕ ಪ್ರಸಾದ ಸಂಪನ್ನರಾಗಿದ್ರು. ಎಲ್ಲೇ ಹೋದ್ರು ಅವ್ರ ಬಗಲಿನ ಚೀಲದಾಗ ವಿಭೂತಿ ಇರುದ ಅಂತ, ಲಿಂಗ ಪೂಜಾದ ಸಾಮಾನು ಇರುವ ಅಂತ. ಅವ್ರು ಎಲ್ಲೇ ಪ್ರವಾಸಕ್ಕೆ ಹೋದ್ರು ಬಗಲಿಗೆ ಇರುದ ಅಂತ ನೋಡ್ರಿ. ಅಂತ ಇವತ್ತು ಕರ್ನಾಟಕದೊಳಗ ಬೆಂಗಳೂರು ಅಂತ ಮೈಸೂರು ಅಂತ ದೊಡ್ಡ ದೊಡ್ಡ ಸಿಟಿಗಳನ್ನು ಬಿಟ್ರ ಉತ್ತರ ಕರ್ನಾಟಕದ ರಾಜಧಾನಿ ಇವತ್ತು ಯಾವುದಂತ ಕೇಳಿದ್ರೆ ವಾಣಿಜ್ಯ ನಗರ ಹುಬ್ಬಳ್ಳಿ ಅಂತೀವಿ. ಆ ಹುಬ್ಬಳ್ಳಿಯನ್ನು ಕಟ್ಟಿದವ ಒಬ್ಬ ಆಚಾರವಂತ ಗುರುಲಿಂಗ ಜಂಗಮ ಪ್ರೇಮಿ, ಒಬ್ಬ ಬಸವ ಭಕ್ತ, ಒಬ್ಬ ಗುರುಸಿದ್ದೇಶ್ವರ ಭಕ್ತ ಬಸಪ್ಪ ಶೆಟ್ಟಿ ಅನ್ನುವಂಥದ್ದನ್ನು ನೆನೆಸಿಕೊಂಡ್ರೆ ಎಷ್ಟು ನಮಗೆ ಹೆಮ್ಮೆ ಆಕೈತಿ, ಎಷ್ಟು ನಮಗೆ ಗೌರವ ಬರುತ್ತೆ.
ಬೈತಿಗೋರು ಬೋರ್ಡ್ ಹಾಕ್ಯಾರ ನೋಡ್ರಿ, ಹೊಸ ಹುಬ್ಬಳ್ಳಿ ನಿರ್ಮಾತೃ ಬಸಪ್ಪ ಶೆಟ್ಟರ್ ಅಂತ ರೋಡಿಗೆ ಆ ಕಡೆ ಬಿಡನಾಳ್ ಕ್ರಾಸಿಂದ ಬರುವಾಗ ಬೋರ್ಡ್ ಹಾಕಿಲ್ಲ ನೋಡ್ರಿ. ಅಂದ್ರೆ ಇವತ್ತು ನಾವು ಲಿಂಗ ಪೂಜಾ ಮಾಡ್ಕೊಳಾಕ, ವಿಭೂತಿ ಹಚ್ಕೊಳಾಕ ಮಾರಿ ಮುರಿತೀವಿ, ಮೂಗ್ ಮುರಿತೀವಿ, ಅಯ್ಯಯ್ಯ ನಮಗಾಗುದಿಲ್ಲ ಅಂತೀವಿ ನಾವು. ಏನಿಲ್ಲ, ಅವನು ನಿಮ್ಮಂಗ ಹತ್ತಿ ವ್ಯಾಪಾರ ಮಾಡಿದ, 100 ಕೋಟಿ ಒಕ್ಕಲ್ತನ ಮಾಡಿಸಿದ. ಅವತ್ತಿನ ಕಾಲಕ್ಕೆ ಅವ್ರ ಹತ್ತಿಯಿಂದ ಮಾಡಿದ ಕಾಟನ್ ಅರಿವಿಗಳು ವಿದೇಶದ ಮಾರ್ಕೆಟ್ನಾಗ ಮಾರಿದವು. ಎಲ್ಲಿ ಮಾರಿದವು? ಬ್ರಿಟಿಷರಾಗ ವಿದೇಶದಾಗ ಮಾರಿದವು. ಆದರೂ ಬಸಪ್ಪ ಶೆಟ್ಟರ್ ಅಷ್ಟು ದೊಡ್ಡ ಶ್ರೀಮಂತರಿದ್ರು ಕೂಡ ಅವರು ತಮ್ಮ ಕ್ರಿಯಾ ಬಿಡಲಿಲ್ಲ, ಆಚಾರ ಬಿಡಲಿಲ್ಲ, ತಮ್ಮ ಸಾಧನೆ ಬಿಡಲಿಲ್ಲ, ತಮ್ಮ ಪೂಜಾ ಬಿಡಲಿಲ್ಲ. ಎಷ್ಟೊಂದು ಅದ್ಭುತವಾದಂಥ ಶಕ್ತಿ ಅವರಲ್ಲಿ ಇತ್ತು. ಅದಕ್ಕೆ ಇದು ಎದರಿಂದ ಬರ್ತದೆ ಅಂದ್ರೆ, ಭಕ್ತ ಆಗಲಿ ಜಂಗಮಾಗಲಿ ತನ್ನ ನಡೆ ನುಡಿಯನ್ನು ಪರಿಶುದ್ಧಿಟ್ಟುಕೊಂಡು ಲಿಂಗ ಪೂಜಾ ನಿಷ್ಠನಾಗಿ ತತ್ವನಿಷ್ಠನಾಗಿ ಬದುಕಿದ್ರೆ ಅವರಿಂದ ಇಂಥ ಪವಾಡಗಳಾಗ್ತಾವ ಅನ್ನೋದಕ್ಕೆ ಬಸಪ್ಪ ಶೆಟ್ರೆ ಹುಬ್ಬಳ್ಳಿಯನ್ನು ಕಟ್ಟಿದಂಥ ಬಸಪ್ಪ ಶೆಟ್ರೆ. ಯಾಕಂದ್ರೆ ಮಾನ್ಯ ಒಬ್ಬರು ಅಂದ್ರು, ಬಸಪ್ಪ ಶೆಟ್ಟರ್ ಕತಿ ಅರ್ಧ ಆತ್ ನೋಡ್ರಿ ಅಜ್ಜಾರ ಅಂತೇಳಿ. ಅದಕ್ಕೆ ಇವತ್ತು ನೆನಪಾತ್ ನನಗದು. ಯಾಕೆ ನೆನಪಾತಂದ್ರೆ, ಮಾಂಸದ ತುಂಡುಗಳನ್ನ ಮಾಂಸದ ಅಡಿಗೆ ದೊಡ್ಡಮನಿ ಅಲ್ಲಿ ಸಾಬನ ಹೇಂತಿ ಹಸನವ ತಾಟಕ್ಕೆ ಗಂಡಕ್ಕೆ ಮಾಡ್ಕೊಂಡು ಹೋದಾಗ ಸಿದ್ದಪ್ಪಜನ ಅಲ್ಲೇ ಕುಂತಾಗ, ಯಪ್ಪ ಇದು ನಿಮ್ಮ ಅಡಿಗೆ ಅಲ್ರಿ, ನಿಮ್ಮ ಅಡಿಗೆ ಬೇರೆ ಐತ್ರಿ ತಂದೆ ಮಾಡ್ಕೊಂಡ್ ಬರ್ತೀನಿ ಅಂದಾಗ ಅದನ್ನ ತಾರವ ಅಂತೇಳಿ ಅಜ್ಜನ ಪರುಷ ಹಸ್ತ ಮುಟ್ಟಿದ್ರೆ ಅದು ಮಾಂಸ ಹೋಗಿ ಪಾಯಸ ಆಗಿತ್ತು. ಪದಾರ್ಥಗಳನ್ನ ಪರಿವರ್ತನೆ ಮಾಡುವಂತ ಸಾಮರ್ಥ್ಯ ಯಾರಿಗಿರ್ತದೆ ಅಂದ್ರೆ ಮಹಾತ್ಮರಿಗೆ ಮಾತ್ರ ಇರುತ್ತದೆ. ಮಹಾತ್ಮರಿಗಿರುತ್ತದೆ. ಯಾರಿಗಿರ್ತತಿ? ಮಹಾತ್ಮರಿಗಿರ್ತದೆ. ಎಂಥ ಅದ್ಭುತ ಶಕ್ತಿ, ಎಂಥ ಅದ್ಭುತ ಶಕ್ತಿ ನೋಡ್ರಿ. ಇಂಥ ಪುಣ್ಯಾತ್ಮ ಅನೇಕ ಘಟನೆಗಳನ್ನು ಮಾಡ್ತಿದ್ದ. ಇಬ್ರಾಹಿಂಪುರದಾಗ ಅವ್ರು ಕೂತಿದ್ರು. ಇಬ್ರಾಹಿಂಪುರದಾಗ ಬಾಯಾಗ ಎಲಡಿಕೆ ಹಾಕ್ಕೊಂಡು ಹಿಂಗೆ ತಿಳ್ಕೊಂತ ಅದು ಎಲಡಿಕೆ ತಿಂತಿದ್ದ. ತನಗೆ ಬೇಕಾದಾಗ ಗಾಂಜಾ ಸೇರ್ತಿದ್ದ. ಅದು ಮಹಾತ್ಮರಿಗೆ ಅಟ್ಟ ಸಂಬಂಧ. ಮತ್ತು ಅವ ಮಾಡ್ಯಾನಂತ ನೀವು ಮಾಡ್ಯಾನ, ಅದು ಅವನಿಗೆ ಸಾಧ್ಯ ದಕ್ಕಿಸ್ತಾರ. ಕುರುಬರ ಇಟಿ ಎಲ್ಲಪ್ಪ ಅಂತಿದ್ದ. ಅವನಿಗೆ ಏನು ಮಾಡಿದ್ರು ಮಕ್ಕಳಾಗಿದ್ದಿಲ್ಲ. ಇಟಿ ಎಲ್ಲಪ್ಪ ಮಕ್ಕಳೊಂದಿಲ್ಲ, ಏನು ಮಾಡಬೇಕು? ಮಗ ಹುಟ್ಟಬೇಕ್ರೆ ಆದ್ರೆ ಅವ ಗುರುಪುತ್ರನಾಗೆ ಹುಟ್ಟಬೇಕು ಅನ್ನೋ ಆಸೆ ಇತ್ತು ಮನಸ್ಸಿನಾಗರ. ಅದನ್ನ ಇಟ್ಕೊಂಡ ಅಜ್ಜಾರ್ ಕುಂತಾರ ಇಬ್ರಾಹಿಂಪುರದ ಕಟ್ಟಿ ಮ್ಯಾಗ ಹಿಂಗೆ ಕುಂತಂತ ಸಂದರ್ಭದಲ್ಲಿ ಅವನ ಹತ್ತಿರಕ್ಕೆ ಹೋದ. ಲೇ ಎಲ್ಲ ಬುದ್ಧಿ ಹೇಳ್ರಿ ಅಂತಿದ್ರಿ, ಎಲಡಿಕೆ ತಾರಲೆ ಅಂದ್ರು. ಯಪ್ಪ ನಿನಗೆ ಎಲಡಿಕೆ ಕೊಡೋದ ಅಂತೇಳಿ ಎಲಡಿಕೆ ತೆಗೆದು ಕೊಟ್ಟ. ಸುಣ್ಣ ಹಚ್ಚಲೇ ಬೇಷಂಗ ಅಂದ್ರು. ಹತ್ಕೊಂಡ್ರು, ಬಾಯಾಗ ಹಾಕ್ಕೊಂಡು ಅದನ್ನ ಹಿಂಗೆ ನುಂಗಾಕತ್ರು. ಉಗುಳಲಿಲ್ಲ ಪಗಳಲಿಲ್ಲ ಹತ್ಕೊಂಡು. ಇವ ಮುಂದಕ್ಕೆ ಹಿಂಗೆ ಹೋಗಿ ಮತ್ತೆ ಹಿಂಗೆ ಹೊಳೆ ಬಂದ. ಲೇ ಎಲ್ಲ ಬಾಯಿಲ್ಲ, ಕೈ ಹಿಡಿಯಲ್ಲ ಮಗನ, ಇಲ್ಲ ಕುಡಿಯಲೇ ಅದನ್ನ ಮಾತ್ಪುರದ ಬಾಯಿನ ಕುಡಿದು ಬಿಟ್ಟ. ಆತ ಹೋಗಲೇ ನೀ ಏನು ಅನ್ಕೊಂಡಿದ್ದು ಆಕೈತೆ ಅಂತಂದ್ರು. ಏನು ಅನ್ಕೊಂಡೆ ಆಕೈತೆ ಹೋಗಂದ್ರು. ಮುಂದೆ ವರ್ಷ ತುಂಬಿಕೊಡೋದು ಒಬ್ಬ ಮಗ ಹುಟ್ಟಿದ. ಅವನ ಹೆಸರ ರಾಯಪ್ಪ. ಆ ರಾಯಪ್ಪ ಸಾಯೋ ಮಠ ಅಜ್ಜರ ಸೇವಾ ಮಾಡಿದ. ಅಜ್ಜರಿಗೆ ಏನು ಯೋಗಾವಸ್ಥೆ ಇತ್ತು ನೋಡ್ರಿ, ತುರ್ಯಾವಸ್ಥೆ. 3 ತಾಸು ಅವ್ರಿಗೆ ತಮ್ಮ ಶಕ್ತಿ ಕೊಟ್ಟಿದ್ರಂತ ಅಜ್ಜವ್ರ. ಅವಾಗ ಇವ ಕೇಳಿದಂತ, ಯಜ್ಜ ಮಹಾತ್ಮರ ಲೀಲಾದಾಗಿರ್ತಾರ, ಯೋಗದಾಗಿರ್ತಾರ, ಅವ್ರು ಈ ಲೋಕದ ಆನಂದವನ್ನು ಮೀರಿ ಮಹಾ ಆನಂದದಾಗಿರ್ತಾರ. ಅದು ಹೆಂಗಿರ್ತೈತೋ ಯಜ್ಜ ಆನಂದ, ಅದು ತಪಸ್ಸು ಮಾಡಿ ಗಳಿಸ್ಕೋಬೇಕಂತ. ಅಷ್ಟು ಶಕ್ತಿ ನಮಗೆ ಎಲ್ಲೈತೋ, ಒಂದಿಟ್ಟು ಕೊಟ್ಟರ ಕೊಡೋ ಅಂದ್ರೆ ಬಾರ್ಲೆ ಮಗನ ಕೊಡ್ತೀನಿ ಅಂತೇಳಿ ಅವನ ಹಣಿ ಒತ್ತಿ ಹಿಡಿದು ಅವನ ತಲೆ ಮೇಲೆ ಕೈ ಇಟ್ಟು ತಮ್ಮ ಮೈಯಾಗಿನ ಶಕ್ತಿ ಎಲ್ಲ ಅವಾಗ ಕೊಟ್ಟಿದ್ರು. 3 ತಾಸು ಒಳ್ಳೆ ಲೀಲಾದಾಗ ಕೂತ್ಬಿಟ್ಟಿದ್ದಂತವ್. ಹೆಂಗೆ ಕೂತಿರ್ತಾರ ಆನಂದವಾಗಿ ಕೂತ್ಬಿಟ್ಟಿದ್ದಂತವ್ ಯೋಗ ಶಕ್ತಿ. ಕುರುಬರ ರಾಯಪ್ಪನಿಗೆ 3 ತಾಸು ಗುರುಗಳು ತಮ್ಮ ಅವಸ್ಥೆಯನ್ನು ಕೊಟ್ಟಿದ್ರು. ತಮ್ಮ ಅವಸ್ಥೆಯನ್ನು ಕೊಡಾಕ್ ಬರ್ತತೆ ಅಂದ್ರೆ ಅಂದ್ರೆ ಖಂಡಿತ ಕೊಡಾಕ್ ಬರ್ತದೆ. ಖಂಡಿತ ತಗೊಳಕ್ ಬರ್ತತೆ ಅಂದ್ರೆ ತಗೊಳಕ್ ಬರ್ತದೆ. ಶರಣ ಬಸವೇಶ್ವರರ ಹಂತೇಕ ಒಬ್ಬ ಜಂಗಮ ಬಂದು, ಯಪ್ಪ ನನ್ನ ಈ ಕೆಮ್ಮು ಭಾಳ ಕಾಡಾಕತ್ತೈತ್ರಿ, ನನ್ನ ಈ ಕೆಮ್ಮು ಭಾಳ ಕಾಡಾಕತ್ತೈತ್ರಿ ಯಪ್ಪ, ನೀವೇನಾರ ಮಾಡಿ ಈ ಕೆಮ್ಮನ್ನ ಕಳಿರಿ ಅನ್ನಿಲ್ಲ, ಇದನ್ನು ಸ್ವೀಕಾರ ಮಾಡಿಬಿಡ್ರಿ ಅಂದ್ರೆ ಕೊಟ್ಟು ಬಿಡ್ರಿಪ್ಪ ಅಂತ ತಿಳ್ಕೊಂಡು ಶರಣ ಬಸಪ್ಪನವರ ಕೆಮ್ಮ ಇಸ್ಕೊಂಡ್ರು. ಮುಂದೆ ಆ ಜಂಗಮನ ಬಿಡ್ತು ಶರಣ ಬಸಪ್ಪನವ್ರಿಗೆ ಆ ಕೆಮ್ಮ ಬಂತು. ಶರಣಪ್ಪನವರು ಅಂತಿಮ ಕಾಲಕ್ಕೆ ಆ ಕೆಮ್ಮಿನಿಂದ ಅವರು ಲಿಂಗೈಕ್ಯರಾದರು ಅಂತ ಒಂದು ಪುರಾಣದಲ್ಲಿ ಬರ್ತದೆ. ಆದರೆ ಈ ಶಿವಯೋಗಿಗಳಿಗೆ ವಿಪರೀತ ಜ್ವರ ಬಂದಿದ್ದು. ಚಿತ್ತರಿಗೆ ಇಳಕಲ್ಲದ ವಿಜಯ ಮಹಂತ ಶಿವಯೋಗಿಗಳಂತ ಆಯ್ಬಾರ್ದು. ಯಾರು? ಚಿತ್ತರಿಗೆ ಇಳಕಲ್ಲದ ವಿಜಯ ಮಹಂತ ಶಿವಯೋಗಿ. ಅವ್ರು ಯಾರಂದ್ರೆ ವಿಜಯ ಮಹಂತ ಶಿವಯೋಗಿಗಳು. ಇವತ್ತು ಹುಬ್ಬಳ್ಳಿ 3000 ಮಠಕ್ಕೆ ಗಂಗಾಧರ ಜಗದ್ಗುರುಗಳು ಅಂತ ಏನಿದ್ರಲ್ಲ, ಹುಬ್ಬಳ್ಳಿ ಒಳಗೆ ಮೂಜಿಗಮ್ಮ ಗಂಗಾಧರ ಜಗದ್ಗುರು ಮಹಾಸನ್ನಿಧಿ ಅವರು. ಆ ಗಂಗಾಧರ ಜಗದ್ಗುರು ಮಹಾಸ್ವಾಮಿಗಳವ್ರ ಅಜ್ಜ ಆಗ್ಬೇಕು ಅವ್ರು. ಯಾರು? ಅವ್ರ ಅಜ್ಜ. ಗಂಗಾಧರ ಜಗದ್ಗುರುಗಳಿಗೆ ಅಜ್ಜ ಆಗ್ಬೇಕು ಅವ್ರು ವಿಜಯ ಮಹಂತ ಶಿವಗಳು. ಬಿಳಿ ಕಪಣಿ, ಕೆಂಪು ಪೇಟ, ಕೊಳ್ಳಾಗಿ ಕೆಂಪು ಕಾವಿ, ಬಿಳಿ ಗಡ್ಡ, ದೊಡ್ಡ ಮಹಾತ್ಮರು. ಸಸಿವಾಳ ಅಂತ ಅವ್ರು ಹುಟ್ಟಿದವರು. ಎಲ್ಲಿ? ಸಸಿವಾಳ, ಹಾಸನದ ಜಿಲ್ಲೆ ಸಸಿವಾಳ. ಅಪ್ಪಟ ಬಸವ ಮಾರ್ಗ ಅವ್ರದ್ದು. ಯಾವಾಗಲೂ ತಮ್ಮ ಬೆನ್ನ ಹಿಂದೆ ಬಸವಣ್ಣವರ ವಚನಗಳನ್ನು ಯಾವಾಗಲೂ ಹುಡುಗರು ಹೆಂಗೆ ಸಾಲಿಗೆ ಬ್ಯಾಗ್ ಹಾಕೊಂತಾವ್ ಹಂಗೆ ಯಾವಾಗಲೂ ಬಸವಣ್ಣವರ ವಚನಗಳ ಕಟ್ಟನ್ನು ಬೆನ್ನಿಗೆ ಕಟ್ಟಿಕೊಂಡು ಕುದುರೆ ಹತ್ತುಕೊಂಡು ಬಾಗಲಕೋಟೆ, ಬಿಜಾಪುರ ಭಾಗದಲ್ಲಿ, ರಾಯಚೂರು ಭಾಗದಲ್ಲಿ ಶರಣರ ತತ್ವಗಳನ್ನು ಪ್ರಸಾರ ಮಾಡಿದವರಂದ್ರೆ ಇಲಕಲ್ಲದ ವಿಜಯ ಮಹಂತ ಶಿವಯೋಗಿಗಳು.
ಇಲ್ಕಲ್ಲ ವಿಜಯಮಾನ ಶ್ರೀಗಳು ದೊಡ್ಡ ತಪಸ್ವಿಗಳು. ಇಲ್ಕಲ್ಲ ವಿಜಯಮಾನ ಶ್ರೀಗಳು ಅಪ್ಪಟ ಬಸವ ಭಕ್ತರವರು ನೋಡಿ, ಶಿವಯೋಗಿಗಳವರು. ನಿರಂಜನ ಪೀಠ ಅವರು ಒಂದ್ಸಲ ಕ್ರಿಯಾ ಪೂಜೆ ಅವ್ರದ್ದು ಕಠೋರ ಪೂಜೆ, ದೊಡ್ಡ ತಪಸ್ವಿಗಳು. ಅಲ್ಲಿ ಹುಡುಗರು ಗದ್ದ ಮಾಡಕತ್ತ ಬಾಯಿ ಮಾಡಿ, ಅಲ್ಲಿ ಹುಡುಗರು ಗದ್ದ ಮಾಡಕತ್ತ ಸುಮ್ಮನೆ ಕುಂದಿರ್ಸೋದು ಸರಿಯಾಗಿ. ದೊಡ್ಡ ತಪಸ್ವಿಗಳು ಅವ್ರ ಅಜ್ಜವ್ರು ಎಷ್ಟು ದಿನ ತಡ್ಕೊಂಡಿದ್ರು ಗೊತ್ತನ್ರಿ ಅವ್ರು ಇದ್ದಾಗ ವಿಜಯಮಾಂತ ಶಿವಯೋಗಿಗಳು, ಇಲಕಲ್ಲದ ವಿಜಯಮಾಂತ ಶಿವಯೋಗಿಗಳು ಇದ್ದಾಗ ಪಂಡ್ರಾಪುರಕ್ಕೆ ಕುದುರೆ ತರಬೇಕಂತ ಹೊಕ್ಕಾರ. ಅವ್ರು ಕಾಟೇವಾಡಿ ಕುದುರೆ ತರಕಂತ ಹೊಕ್ಕಾರ. ಹೋಗೋ ಟೈಮ್ನ್ಯಾಗ ಅವ್ರ ಹಿಂದಿಬ್ಬರು ಸೇವಕರನ್ನ ಕರ್ಕೊಂಡು ಬಗಲಾಗ ತಮ್ಮ ವಚನಗಳ ಗಂಟು ಹಾಕೊಂಡು ಲಿಂಗದ ಸಾಮಾನುಗಳನ್ನು ಕಟ್ಕೊಂಡು ಹೊಕ್ಕಾರ. ಅವ್ರದೊಂದು ನೇಮ್ ಇತ್ತು, ವಿಜಯಮಾಂತ ಶಿವಗಳದ್ದು ಏನು ನೇಮ್ ಇತ್ತು ಗೊತ್ತನ್ರಿ? ಬಾವಿ ನೀರಿದ್ದಲ್ಲಿ ಅಟ್ಟ ಜಳಕ, ಹೊಳಿ ಬಾವಿ ಇರಬೇಕು. ಅವನು ಯಾರು ಬಾವಿ ನೀರಾಗ ಯಾರು ಮೈಲಿಗೆ ಬಟ್ಟಿ ಒಗದಿರಬಾರ್ದು. ಹಂತಲ್ಲಿ ಮಾತ್ರ ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ ಸ್ನಾನ ಪೂಜೆ ಮಾಡ್ಕೊತಿದ್ರು. ಯಾರು? ವಿಜಯಮಾಂತ ಶಿವಯೋಗಿಗಳು. ಅದ್ಭುತ ಮಹಾತ್ಮರ ಚರಿತ್ರೆ ಅವ್ರದ್ದು, ಚರಿತ್ರೆ ಐತೆ ಅವ್ರದ್ದು. ಮೊನ್ನೆ ಹೋದ ತಿಂಗಳು ಶ್ರಾವಣ ಮಾಸದಲ್ಲಿ ಹುನಗುಂದದಲ್ಲಿ ಅದೇ ಚರಿತ್ರೆ ಹೇಳಿ ನಾವು ಒಂದು ತಿಂಗಳ. ಎಂಥ ತಪಸ್ವಿಗಳವ್ರಂದ್ರ ಕಟ್ಟ ಆಚಾರವಂತರು. ತ್ರಿಕಾಲಲಿಂಗ ಪೂಜೆ ಅಂದ್ರೆ ತ್ರಿಕಾಲಲಿಂಗ ಪೂಜೆ. ಮಠ ಬಿಟ್ಟರು, ನಡ್ಕೊಂತ ಹುನಗುಂದ ದಾಟಿ ನಿಡಗುಂದಿ ಸಮೀಪ ಬಂದ್ರು. ಮಧ್ಯಾಹ್ನದ ಪೂಜಾ ಟೈಮ್ ಆಯ್ತು. ಮಧ್ಯಾಹ್ನದ ಪೂಜಾ ಸಾಮ ಅಂತಂದ್ರೆ ಬಾವಿ ನೀರಿದ್ದಲ್ಲೇ ಜಳಕ ಮಾಡ್ಬೇಕು. ಶಿಲಾ ಬಳಕೆ ಇತ್ತು ಅವ್ರದ್ದು, ಕಟ್ಟ ಶಿಲಾ ಬಳಕೆ ಇತ್ತು. ಅಲ್ಲಿ ಹೋಗ್ಬೇಕು, ಹಂಗಾರೆ ಅಲ್ಲಿ ಸ್ನಾನ ಮಾಡ್ಬೇಕು. ಸ್ನಾನ ಮಾಡೋದಂದ್ರೆ ಹೆಂಗ್ ಮಾಡೋದಪ್ಪ? ಅಲ್ಲಿ ಹೋಗಿ ಕೇಳ್ತಾರ, ನಿಡಗುಂದಿ ತೋಟದಾಗ ಬಾವಿ ಏನಂತ, ಈ ಬಾವಿನ ಬರೀ ಕುಡಿಯಕ್ಕೆ ಕಷ್ಟ ಬಳಸ್ತಾರ, ಯಾರು ಇಲ್ಲಿ ಮೈಲಿಗೆ ಬಟ್ಟಿ ಒಯ್ಯುದಿಲ್ಲಲ್ಲ ಅಂದಾಗ, ಇಲ್ಲಾಡ್ರಿ ಇದು ಕುಡಿಯಕ್ಕೆ ಕಷ್ಟ ಬಳಸ್ತಾರ ಅಂತ ಅಂತಾರ. ಇನ್ನೇನು ಹೋಗಿ ಆ ಬಾವಿ ಅಂತ್ಯಕ್ಕೆ ಇಳಿದು ಹಿಂಗೆ ಸ್ನಾನ ಮಾಡ್ಬೇಕು ಅನ್ನೋದ್ಲೇನ ಒಂದು ಮುದುಕಿ ತನ್ನ ಪಡಿಕೆ ಹೋಗ್ಕೊಂತ ಕೂತಿತ್ತು. ಅದನ್ನು ನೋಡಿ ಎಲ್ಲ ಕೊಡಕ್ಕೆ ಕೈ ಬಿಟ್ಟವ್ರ. ಮತ್ತು ಬಟ್ಟೆ ಹಾಕೊಂಡು ನಾಡ್ರಿ ಮುಂದೆ ಮತ್ತು ಹಾದ್ರು ನಿಡಗುಂದಿ ದಾಟಿ ಮತ್ತೆ ಹೋತು. ರಾತ್ರಿ ಹೊತ್ತು ಮುಳುಗಕ್ಕೆ ಬಂತು. ಹೊತ್ತು ಮುಳುಗಿದ ಮೇಲೆ ಆ ಸಮೀಪಕ್ಕೆ ಹೋದ್ರು. ಆಲಮಟ್ಟಿ ದಾಟಿ, ಆಲಮಟ್ಟಿ ಇನ್ನೂ ಸ್ವಲ್ಪ ಮುಂದಿತ್ತು, ಆಲಮಟ್ಟಿ ಸಮೀಪ ಹೋದ್ರು. ಅಲ್ಲಿ ಒಂದು ಬಾವಿ ಕಡಿತು. ಅಲ್ಲಿ ಕೇಳಿದ್ರು ಭಕ್ತರು, ಇಲ್ಲ ಅವ್ರ ಸೇವಕರು, ಅಜ್ಜವರು ಸ್ನಾನ ಪೂಜೆ ಮಾಡ್ಕೊಂತಾರ, ಈ ಬಾವಿ ಒಳಗೆ ಯಾರು ಬಳಕೆ ಮಾಡೋದಿಲ್ಲಲ್ಲ, ಬರೀ ಕುಡಿಯಾಕ ಕಟ್ಟ ಬಳಸ್ತಿರೋದಲ್ಲ. ಏಪ್ಪ ಹೊಲಕ್ಕೆ ಹಾಸಕ ಕುಡಿಯಾಕ ಕಟ್ಟ ಬಳಸ್ತಿರಪ್ಪ, ಇಲ್ಲಿ ಮತ್ತೊಂದು ಏನು ಮಾಡೋದಿಲ್ಲ ಬರಲಿ ಅಂತ. ಇನ್ನೇನು ಹೋಗಿ ಅಜ್ಜವ್ರದ್ದು ಇದು ತಾವ ಬಾವಿಗೆ ಕೊಡ ಬಿಟ್ಟು ತಾವ ದರ ಜಗ್ಗಿ ಒಮ್ಮೆ ಜಳಕ ಮಾಡಾಕಂದ್ರೆ 25 ಕೊಡ ಸುರ್ಕೊಂತಿದ್ರಂತ ವಿಜಯಮಾಂತ ಶಿವಗಳು. ಅಷ್ಟು ಬ್ರಹ್ಮಚರ್ಯನೂ ಹಂಗೆ ಇತ್ತು, ತಾಕತ್ತು ಹಂಗೆ ಇತ್ತು. ಇನ್ನೇನು ಹಿಂಗೆ ಕೊಡ ಜಗ್ಗಿ ಹಿಂಗೆ ಕೈ ಹಾಕಕ್ಕೆ ಹೋಗ್ತಾರ. ಒಂದು ಚರ್ಮದ ತುಂಡು ತೇಲ್ತಿತ್ತು, ಕೈ ಬಿಟ್ಬಿಟ್ರ ಕೊಡ. ಹಠ ತೊಟ್ರು, ಲೇ ಲಿಂಗವೇ, ಇವತ್ತು ನಾನು ಪರೀಕ್ಷೆ ಮಾಡಾಕತ್ತೀಯಲ್ಲ, ಹೊಳ್ಳಿ ಇಳಕಲ್ಲ ಮಠ ಬಿಟ್ಟರು ಮಠನು ನಾನು ಸ್ನಾನ ಪೂಜೆ ಮಾಡೋದಲ್ಲ, ಬಾಯ ಬಂದರೆ ನೀರು ಹಾಕೋದಿಲ್ಲ ಅಂತ ಶಪಥ ಮಾಡಿ ವಿಜಯಮಾಂತ ಶಿವ. ಸೇವಾ ಮರಿಗಳು ಗದ್ದುಗುಟ್ಟು ನಡ್ಕತ್ತು. ಬುದ್ಧಿ ಇವತ್ತು ಒಂದು ದಿನ ಇನ್ನೂ ಹೊಳ್ಳಿ ಹೋಗಿ ಮುಟ್ಬೇಕಾರೆ ಯಾವಾಗ ಆಕೈತೆ, ಹಂಗೆ ಮಾಡಬೇಡ್ರಿಪ್ಪ, ಹಂಗೆ ಮಾಡಬೇಡ್ರಿ. ಇಲ್ಲ, ಲಿಂಗೈನರ ಗೆಲ್ಲಬೇಕು ಅಂದು, ಇಲ್ಲ ನಾನರ ಗೆಲ್ಲಬೇಕು ಅಂದಂದ್ರು. ನೋಡ್ರಿ ಎಷ್ಟು ಕಠೋರ ಅಂತ. ಸೇವಾ ಮರಿಗಳಿಗೆ ಹೇಳಿದ್ರು, ಯಪ್ಪ ನಿಮ್ಮನ್ನು ಬಿಟ್ಟು ನಾನು ಹೆಂಗೆ ಪ್ರಸಾದ ಮಾಡೋದು? ನೀವು ಮಾಡತಕ್ಕದ್ದು ನಿಮಗಪ್ಪ, ಸಂಸಾರಿಗೆ, ಸನ್ಯಾಸಿಗೆ ನಮ್ಮಂಗೆ ನೀವಲ್ಲ, ನೀವು ಮಾಡಬೇಕಂದ್ರು. ಪಾಪವು ಸೇವಕರು ಭಕ್ತಿ ಸರ ಎಲ್ಲೆಲ್ಲಿ ಹೋದಲ್ಲಿ ಕಂತಿ ಭಿಕ್ಷೆ ಬರ್ತಿತ್ತು, ಅವ್ರು ಪ್ರಸಾದ ಮಾಡ್ಕೊಂತ ಹೋದ್ರು. ಅಜ್ಜವರು ಬರೋಬ್ಬರಿ 18ನೇ ದಿವಸಕ್ಕೆ ಪಂಡ್ರಾಪುರಕ್ಕೆ ಹೋಗ್ತಾರೆ. 11ನೇ ದಿವಸಕ್ಕೆ 12ನೇ ದಿವಸಕ್ಕೆ ಪಂಡ್ರಾಪುರಕ್ಕೆ ಹೋಗ್ತಾರೆ. ಪಂಡ್ರಾಪುರದಾಗ ಕಾಟೇವಾಡಿ ಕುದುರೆ ತಗೊಂಡು ಆ ಕುದುರೆದೆಲ್ಲ ಅದ್ರದ್ದು ಕಿವಿ ಕಣ್ಣು ಸುಳಿ ಗಿಳಿ ಎಲ್ಲ ನೋಡಿ ಯೋಗ್ಯ ಐತಿದ್ದು ಕುದುರೆ ಅಂತೇಳಿ ಆ ಕುದುರೆ ತಗೊಂಡು ಹೊಳ್ಳಿ ಮತ್ತೆ ಎಲ್ಲಿ ಬರ್ತಾರೆ ಅಂದ್ರೆ ಸೊಲ್ಲಾಪುರದ ಮಾರ್ಗವಾಗಿ, ಕೋಟಗಿ ಮಾರ್ಗವಾಗಿ ಇಲಕಲ್ಗೆ ಬರ್ತಾರೆ. ಅಷ್ಟೊತ್ತಿಗೆ 21 ದಿನ ಆಗಿತ್ತು. 21 ದಿನ ಏನು ಮಠದಾಗ ಸ್ನಾನ ಪೂಜಾ ಮಾಡಿ ನೀರು ಕುಡಿದು ಪ್ರಸಾದ ಮಾಡಿ ಹೊರಗೆ ಹೋಗಿದ್ರು, ಅದ ಕರೆ ಹೊಳ್ಳಿ ಮಠ ಮುಟ್ಟಬೇಕಾದ್ರೆ 21 ದಿನ ಅಜ್ಜಾರ ಶರೀರ ಮೊದಲ ತೆಳಗ ಮತೀಟ ಬಿದಿರು ಬಡಿಗೆ ಆದಂಗೆ ಆಗಿಬಿಟ್ಟಿದ್ರು, ತೆಳ್ಳಗಾಗಿಬಿಟ್ಟಿದ್ರು ಅಂತ. ತೆಳ್ಳಗಾಗಿದ್ರು, ಒಂದು ಹುನಿ ನೀರು ಸೇರಿ ಕುಡಿದಿದ್ದಿಲ್ಲ. ಅಷ್ಟೊತ್ತಿಗೆ ಎಷ್ಟು ದಿವಸ ಆಗಿದ್ರು ರೀ? 21 ದಿನ ಆಗಿತ್ತು. ಸೇವಾ ಮರಿ ಓಡ್ಕೊಂತ ಬಂದು ಊರಾಗ ಹೇಳ್ತಾನ, ದೌಡ್ ರೆಡಿ ಮಾಡ್ರು ಸ್ನಾನಕ್ಕೆ, ದೌಡ ಪ್ರಸಾದ ಮಾಡ್ರು. ಅಜ್ಜಾರ 21 ದಿವಸ ಆಯ್ತು ಬಾಯಾಗ ನೀರು ಹಾಕಿಲ್ವ ಯಪ್ಪ. ಈ ಮಠ ಬಿಟ್ಟಾಗ ಏನ್ ನೀರು ಕುಡ್ದಾರ, ಏನು ಪ್ರಸಾದ ತಗೊಂಡಾರ ಅದ ಕರೆ, ಒಟ್ಟ ಅವ್ರು ಏನು ಮಾಡಿಲ್ವ ಯಪ್ಪ. ದೌಡ್ ಮಠ ಮತ್ತೆ ಒಂದು ಆಳು ಓಡ್ಕೊಂತ ಬಂದು ಹೇಳ್ತು, ಅವಸರ ಮಾಡಿ ಮಡಿಕೋಲಿ ಎಲ್ಲ ಸ್ವಚ್ಛ ಮಾಡಿ ಪೂಜೆಗೆಲ್ಲ ಹೊಂದಿಸಿ ಬಾವಿ ಗಿವಿ ಎಲ್ಲ ಸ್ವಚ್ಛ ಮಾಡಿಟ್ರು. ಅಜ್ಜಾರು ಬಂದಾಗ ಅಜ್ಜಾರ ಭಕ್ತರೆಲ್ಲ ಬಂದು ನೋಡ್ತಾರ. ಮೊದಲ ತೆಳಗಿದ್ರು, ಯೋಗಿ ಶರೀರ ಎದುರು ತೆಳಗ ಇರ್ತೈತಿ. ಯೋಗಿಗಳಾದವ್ರು ತೆಳಗ ಇರ್ತಾರ, ಅವ್ರು ಎಂದು ದಪ್ಪ ಇರೋದಿಲ್ಲ. ದಪ್ಪ ಇದ್ರೆ ಯೋಗ ಮಾಡಕ್ಕೆ ಎಂದು ಬರೋದೇ ಇಲ್ಲ, ನೆನಪಿಟ್ಕೊಂಡ್ಬಿಟ್ರೆ. ದಪ್ಪ ಇದ್ರೆ ಅದಕ್ಕೂ ಉಪಯೋಗ ಇಲ್ಲ, ಅದು ಕುಂದ್ರಕ್ಕೂ ಬೇಸರ, ಹೇಳಕ್ಕೂ ಬೇಸರ.
ಯಾವುದೇ ಶರೀರ ಏನ ಮಾಡ್ಬೇಕಾದ್ರೂ ತಿಳಿವಿದ್ದಾಗನ ಅದರಿಂದ ಸಾಧನೆ ಆಗತ್ತೆ. ಮಹಾತ್ಮರು ಮೊದಲ ತಿಳುವ ಮದಿಟ ತಿಳುವಾಗಿದ್ರಿ ಇವರು. ಇಡೀ ಇಳಕಲ್ಲದ ಭಕ್ತರೆಲ್ಲ ನೋಡಿ ಕಣ್ಣಾಗ ನೀರು ತರ್ತಾರೆ. ಯಪ್ಪ ಈ ಪರಿ ಯಾಕೆ ನೀವು ವ್ರತ ಮಾಡಿದ್ರಿ, ಈ ಪರಿ ಯಾಕೆ ಹಠ ಕೊಟ್ರಿ? ಇಲ್ಲ, ಲಿಂಗಯ್ಯರ ಗೆಲ್ಬೇಕು ಒಂದು, ಇಲ್ಲ ನಾನರ ಗೆಲ್ಬೇಕು ಒಂದು ಹಠ ಇತ್ತು. ಈಗೇನಾಗಿತ್ತು, ನಾ ಬಂದಿನಲ್ಲ ಅಂತೇಳಿ ಹೋಗಿ ಬಾವಿ ಒಳಗೆ ಸ್ನಾನ ಮಾಡಿದ್ರು. ಹೋಗಿ ಸ್ನಾನ ಮಾಡಿ ಲಿಂಗ ಪೂಜೆ ಮಾಡಿಕೊಂಡ್ರು. ಅವಾಗ ಲಿಂಗಾರ್ಚನೆ ಮಾಡಿ ಪಾದೋದಕ ತಗೊಂಡ ಅವಾಗನ ಮಂಗಳಾರತಿ ಮಾಡಿ ಜಯಮಂಗಲಂ ನಿತ್ಯ ಶುಭ ಮಂಗಲಂ ಅಂತ ಮಂಗಳಾರತಿ ಮಾಡಿ ಅವಾಗ ಪ್ರಸಾದ ತಗೊಂಡ್ರಂತ. ಅವಾಗ 21 ದಿವಸ ಆಗಿತ್ತು ಅಂತ ನೋಡಿ. 21 ದಿನದ ಮಟ್ಟ ಬಾಯಾಗ ಬಂದಲ್ಲಿ ನೀರು ಹಾಕಿದ್ದಿಲ್ಲ. ಏನಾಗಿದ್ದಿಲ್ಲ, ಬಾಯಾಗ ಬಂದಲ್ಲಿ ನೀರು ಹಾಕಿದ್ದಿಲ್ಲ. ನಿರಂಜನ ಪೀಠ ಯಾರು? ಇಲಕಲ್ಲದ ವಿಜಯ ಮಹಂತ ಶಿವಯೋಗಿಗಳು. ಯಾರೋ ಕೇಳಿದ್ರಂತ ಅವ್ರಿಗೆ ಭಕ್ತರು, ಯಪ್ಪ ನೀವು ನಿರಂಜನ ಪೀಠದ ಗುರುಗಳಾಗಿರಿ, ಮೈತುಂಬ ಕಾಮಿ ಹಾಕೊಡ್ರಿ, ನೀವು ತಲೆ ಮ್ಯಾಗ ಕೆಂಪು ಪೀಠ, ಕೊಳ್ಳಾಗಟ್ಟ ಕಾಮಿ, ಬುಡಕ್ಕೆಲ್ಲ ಬೆಳೆ ಹಾಕೊಂಡ್ರಿ, ನೀವು ಇದನ್ನ ಹಾಕೋರಿ ಪೂರ ಕೆಂಪು ಅಂದ್ರೆ ಏನಂದ್ರಂತ ಗೊತ್ತನ? ಯಪ್ಪ ಇದ ಸುಡಾಕತೈತಿ ಓಮರಾಯ, ಇದ್ರ ತಾಪನ ತಡ್ಕೊಳಕ್ಕಾಗೋದು, ಇದನ್ನೆಲ್ಲಿ ಮೈ ತುಂಬ ಹಾಕೊಳ್ಳಿ, ಇದನ್ನ ಅಟ್ಟು ಉಳಿಸಿಕೊಂಡ್ರೆ ಸಾಕು ನಾವು ಸ್ವಾಮಿಗಳು ಅಂದ್ರಂತ. ಎಂಥ ವೈರಾಗ್ಯ ಅವ್ರು. ವಿಜಯ ಮಹಂತ ಅಪ್ಪಟ ಬಸವ ಭಕ್ತರು. ಬಸವಣ್ಣನಿಗಾಗಿ ದುಡಿದ್ರು, ಬಸವಣ್ಣನಿಗಾಗಿ ಹಾಸಿದ್ರು, ಹೊತ್ತರು ಸದಾವಕಾಲ. ಅವ್ರಿಗೆ ಸಿಟ್ಟು ಬಂದ್ರೆ ಕೂಡಲ ಸಂಗಯ್ಯನಿಗೆ ಒಂಟೆಕ್ ಸೇರ್ಲಿ ಕರಿತಿದ್ರಂತ, ಸಂಘ ಅಂತಿದ್ರಂತ. ಸಿಟ್ಟು ಬಂದಾಗ ದೇವ್ರಿಗೆ ಒಂಟೆಕ್ ಸೇರ್ಲಿ ಬೇಕಿದ್ರಂತ. ಆದ್ರೆ ಬಸವಣ್ಣವರಿಗೆ ಮಾತ್ರ ಎಂದು ಹೆಸರಿಡಲಿಲ್ಲ ಅಂತ, ಕಲ್ಯಾಣದ ಅಪ್ಪನವರಂತ ಕರೆದ್ರಂತ ವಿಜಯ ಮಹಂತ ಶಿವ. ಎಷ್ಟೋರಿಗೆ ಬಸವಣ್ಣವ್ರ ಮೇಲೆ ಭಕ್ತಿ ಗೌರವ ನೋಡ್ರಿ. ವಿರಕ್ತರಲ್ಲಿನೂ ಕೂಡ ಇಂಥದ್ದು. ಅಂತ ವಿಜಯ ಮಹಂತ ಶಿವಯೋಗಿಗಳು ಪೂಜ್ಯರಾದ ಹಾನಗಲ್ಲ ಗುರುಕುಮಾರ ಸ್ವಾಮಿಗಳಿಗೆ ಶಿವಯೋಗ ಮಂದಿರ ನಿರ್ಮಾಣ ಆಗಕ್ಕೆ ದಾರಿ ತೋರಿಸಿರ್ತಕ್ಕಂಥ ಮಹಾತ್ಮರು ಚಿತ್ತರಿಗೆ ಇಲಕಲ್ಲ ವಿಜಯ ಮಹಂತ ಸ್ವಾಮಿಗಳು. ಅವರು ದಾರಿ ತೋರಿಸಿದ ಮೇಲೆನ ಇವತ್ತು ಶಿವಯೋಗ ಮಂದಿರ ಆಯಿತು. ಹಾನಗಲ್ ಕುಮಾರಸ್ವಾಮಿಗಳಂತವರಲ್ಲಿ ಹೋಗಿ ಶಿವಯೋಗ ಮಂದಿರ ಕಟ್ಟಿದ್ರು. ಮುಂದೆ ಆ ನಾಡಿನಿಂದ ಅದು ಈ ಕರ್ನಾಟಕಕ್ಕೆ ಒಂದು ಹೊಸ ಬೆಳಕು ಬಂತು, ಹೊಸ ಪರಂಪರೆ. ಎಲ್ಲದಕ್ಕೂ ಸಾಹಿತ್ಯ, ಸಂಸ್ಕೃತಿ, ಶಿಕ್ಷಣ, ಅಧ್ಯಾತ್ಮ, ಪರಂಪರೆ ಎಲ್ಲವಕ್ಕೂ ಒಂದು ಹೊಸ ಹುಟ್ಟು ಬಂತು ಕುಮಾರೇಶನಿಂದ. ಆದ್ರೆ ಅದಕ್ಕೆ ಹಿನ್ನೆಲೆಯಾಗಿ ವಿಜಯ ಮಹಂತ ಶಿವಯೋಗಿಗಳ ಆಶೀರ್ವಾದ ಇತ್ತು. ಅವರು ಇಷ್ಟು ಕಠೋರ ಇದ್ರು ನೋಡ್ರಿ. ಅವರು ಮಠದಾಗ ಬಿದ್ದಾಗ ವಿಪರೀತ ಜ್ವರ ಬಂದ್ಬಿಟ್ಟವಂತ. ಜ್ವರ ಬಂದಾಗ ಮತ್ತೆ ಲಿಂಗ ಪೂಜೆ ಆಗ್ಬೇಕಲ್ಲ, ಅವ್ರದ್ದು ಆಚಾರ ಬಿಡುವಂಗಿಲ್ಲ. ಅವಾಗ ಏನ್ ಮಾಡಿದ್ರಂತ, ತಮ್ಮ ಕೈಯಾಗಿನ ಬೆತ್ತಕ್ಕೆ ಕೇಳಿದ್ರಂತ, ಒಂದಿಟ್ಟು ಅನಕಾತ ನಮ್ಮ ಜ್ವರ ನೀ ತಗೊಳಪ್ಪ, ಪೂಜಾ ಮುಗಿದ ಮೇಲೆ ಮತ್ತೆ ನಾವು ತಗೊಂತೀನಿ ಅಂದ್ರಂತ. ತಮ್ಮ ಜ್ವರ ಎಲ್ಲ ಬೆತ್ತಕ್ಕೆ ಕೊಟ್ಟು ಪೂಜಾ ಮುಗಿಸಿಕೊಂಡು ಪಾದೋದಕ್ಕೆ ತಗೊಂಡು ಪ್ರಸಾದ ಮಾಡಿ ಮತ್ತ ಆ ಬೆತ್ತದ ಜ್ವರ ತಾವು ತಗೊಂಡ್ರಂತ. ಇವೆಲ್ಲ ವಿಜ್ಞಾನಿಗಳಿಗೆ ಸಿಗುವಂತವಲ್ಲ, ಇದು ಮಹಾತ್ಮರಿಗೆ ಸಾಧ್ಯ ಐತಿ. ಲಿಂಗ ಪ್ರಕೃತಿಯಲ್ಲಿ ಇದ್ದವರಿಗೆ ಮಾತ್ರ ಸಾಧ್ಯ ಐತಿ. ಲಿಂಗ ಪ್ರಕೃತಿ. ಅವರು ಶಿವಯೋಗಿಗಳು, ಇವರು ಹಠಯೋಗಿಗಳು. ಯಾರು? ಅವರು ಶಿವಯೋಗಿಗಳು, ಇವರು ಹಠಯೋಗಿಗಳು. ಶಿವಯೋಗಿಗಳು ಹಠಯೋಗಿಗಳೊಳಗೆ ಯಾರು ಹೆಚ್ಚಿನವ್ರಿಗೆ ಅಂದ್ರೆ ಶಿವಯೋಗಿನೇ ದೊಡ್ಡ. ಅದಕ್ಕೆ ಹಠಯೋಗಿಗಳು ಶಿವಯೋಗಿಗಳಿದ್ದಲ್ಲಿ ನಮಸ್ಕಾರ ಮಾಡ್ತಿದ್ರು ಯಾವಾಗಲೂ. ಪೂಜ್ಯರಾದ ಸಿದ್ದಪ್ಪಜ್ಜ 3000 ಮಠದ ಹುಚ್ಚೇಶ್ವರ ಗದ್ದಿಗೆ ಹೋದಂದ್ರೆ ಸಾಷ್ಟಾಂಗ ಹಾಕ್ತಿದ್ದ. ಯಾರಾದರೂ ನಾಡಿನೊಳಗೆ ದೊಡ್ಡ ದೊಡ್ಡ ವಿರಕ್ತ ಮಠದ ಸ್ವಾಮಿಗಳ ಗದ್ದಿಗಿದ್ವು ಅಂದ್ರೆ ಆ ವಿರಕ್ತ ಮಠದ ಗದ್ದಿಗೆ ಹೋಗಿ ಸಿದ್ದಪ್ಪಜ್ಜ ಸ್ವತಃ ಸಾಷ್ಟಾಂಗ ಹಾಕ್ತಿದ್ದ. ಗೊತ್ತಿತ್ತು ನಮಗಿಂತಲೂ ವಿರಕ್ತರು ನಿರಂಜನರು ಬಹಳ ದೊಡ್ಡವರು ಅನ್ನುವಂಥ ಗೌರವ ಸಿದ್ದಪ್ಪಜ್ಜಿಗಿತ್ತು. ಯಾಕಂದ್ರೆ ಹಠಯೋಗಿಗಿಂತಲೂ ಶಿವಯೋಗಿ ದೊಡ್ಡ ಅನ್ನೋದು ಗೊತ್ತಿದ್ದು. ಯಾವಾಗಲೂ ಸಿದ್ದಪ್ಪಜ್ಜನವರು ದೊಡ್ಡವರಿಗೆ ಅವ್ರು ಯಾವಾಗಲೂ ಕೈಯ ಮುಗಿದ್ರು, ಅವ್ರು ಕೆಳಗೆ ಕುಂತರು ಹೊರತು ಎಂದು ಮ್ಯಾಲೆ ಕುಂದ್ರಲಿಲ್ಲ. ಇದು ಸಿದ್ದಪ್ಪಜ್ಜನ ದೊಡ್ಡ ಗುಣ ಅನ್ನುವಂಥದ್ದನ್ನು ಮಾತನಾಡ್ತಾರೆ. ಯಾಕಂದ್ರೆ ಶಿವಯೋಗಿಗಳು ಇವ್ರಿಗಿಂತ ಶಿವಯೋಗಿಗಳ ಸ್ಥಾನ ದೊಡ್ಡದು. ಇವರು ಹಠಯೋಗಿ, ಶಿವಯೋಗಿ ಇವ್ರಿಗಿಂತ ಹೆಚ್ಚಿನ. ಆದರೂ ಅವರು ನಿರಂಜನ ಪ್ರಣವ ಸ್ವರೂಪಿಗಳಾದರೂ ಕೂಡ ಈತ ಹಠಯೋಗಿ ಅವ್ರನ್ನ ಗೌರವಿಸಿದ. ಒಳಬಳ್ಳಾರಿ ತಾತನವರನ್ನು ಗೌರವಿಸಿದ, ಉರುವುಕೊಂಡದ ಸ್ವಾಮಿಗಳನ್ನು ಗೌರವಿಸಿದ, ಉಕ್ಕಡಗಾತ್ರಿ ಕರಿಬಸವೇಶ್ವರ ಮಠದ ಸ್ವಾಮಿಗಳನ್ನು ಗೌರವಿಸಿದ. ಕಾರಣ ನಿಮ್ಮ ಜಾಗ ದೊಡ್ಡವರಪ್ಪ, ನಿಮ್ಮ ಜಾಗ. ಈಗೇನು ಬಂದಾರಲ್ಲ ಗುರುಗಳು, ಇವರು ನಿರಂಜನ ಪ್ರಣವ ಸ್ವರೂಪಿಗಳೇ, ಇವರ ಸ್ಥಾನ ದೊಡ್ಡದೇ, ರಕ್ತರೇ. ಅಂದ್ರೆ ಹೀಗೆ ಎಲ್ಲರಿಗೂ ಗೌರವ ಕೊಟ್ಟ ಇಂಥ ಪುಣ್ಯಾತ್ಮ. ಒಂದು ಸಲ ಇಬ್ರಾಹಿಂಪುರದೊಳಗಿದ್ದಾಗ ದೊಡ್ಡಾಟ ಇತ್ತು. ದೊಡ್ಡಾಟ ಇನ್ನು 2 ದಿವಸ ಇತ್ತು. ದೊಡ್ಡಾಟ ಆಗೋ ಜಗದಾಗ ಹೋಗಿ ಚೂಪನ ಕಟ್ಟಿಗೆ ತಗೊಂಡು ಹೊಚ್ಚರಂಗ ಕುಡದಾಡಿ ಜಿಗದಾಡಿ ಮಂದಿಗೆ ಹಿಂಗೆ ಗುದ್ದಿದಂಗೆ ಮಾಡಿ ಗಾ ತಕತಲೆ ಅಂತ ತಿಳ್ಕೊಂಡು ಹೋಗಿಬಿಟ್ಟ. ಮಂದಿ ಏನಂದ್ರು, ಆಜು ಬಂದು ಈ ಪರಿ ಮಾಡಕತ್ತಾನಂದ್ರೆ ಏನಾಕತಿ ಅಂತ ತಿಳ್ಕೊಂಡು. ಅಲ್ಲಿ ಊರಾಗ ದೊಡ್ಡಾಟ ಇತ್ತಲ್ಲ, 2 ಪಾರ್ಟಿ ಇದ್ವು. ಊರಂದ್ರೆ ಮತ್ತೆ 2 ಪಾರ್ಟಿ ಇರತ್ತಾವ. ಯಾವಾಗಲೂ ಆ ಕಡೆ ಒಂದು ಪಾರ್ಟಿ, ಈ ಕಡೆ ಒಂದು ಪಾರ್ಟಿ ಇರತ್ತಾವ. ಉಣ್ಕಲ್ನಾಗ ಅವ್ರು ಬಂದಾಗಿತ್ತು ಅಂತ ಕೇಳಿನ, 2 ಪಾರ್ಟಿ ಇದ್ವ ಅಂತ ಕೇಳಿನ. ಆದ್ರೂ ಕೂಡ ದೊಡ್ಡಾಟ ಚಲೋ ಆಯ್ತು. ದೊಡ್ಡಾಟ ಆಗ್ಲಿಲ್ಲ, ಅದು ಸ್ಟೇಜ್ ಮ್ಯಾಗ ಮಂದ್ಯಾಗನ ದೊಡ್ಡಾಟ ಹತ್ತಿ ಬಿಡ್ತು. ದೊಡ್ಡಾಟ ಸ್ಟೇಜ್ ಮ್ಯಾಗ ಆಗ್ಲಿಲ್ಲ, ಎಲ್ಲಿ ಆಯ್ತು ದೊಡ್ಡಾಟ? ಮಂದ್ಯಾಗನ ದೊಡ್ಡಾಟ ಚಲೋ ಆಯ್ತು. ಮಂದ್ಯಾಗನ ದೊಡ್ಡಾಟ ಚಲೋ ಆದ ಮೇಲೆ ಬಡ ನೌರು ಗುಂಡದಿಂದ ಪೊಲೀಸರು ಹಾದ್ರು.
ಯಾವ್ಯಾವ ಸಿಗ್ತಾವ ಅವನು ಬಡ್ತಾ ಬಡ್ದು ಎಲ್ಲವನ್ನು ತೊಗೊಂಡು ಸ್ಟೇಜ್ ಕೆಡಿಸಿ ಉಷ್ಟ್ರು ತೊಗೊಂಡು ಬಂದು ಎಲ್ಲಿ ಹೋಗಿದ್ರು ನಾವು ಒಂದು ಲಾಕಪ್ನಾಗ ಹಾಕೊಂಡು ಕುಂತ್ರು. ಮಕ್ಕಳ ನಾಟಕ ಮಾಡ್ರಿ ದೊಡ್ಡಾಟ ಮಾಡ್ರಿ ಅಂದ್ರೆ ಊರಾಗರ ರಣರಂಗ ಮಾಡ್ತೀರಿ ಅಂತೇಳಿ ಜೈಲಿಗೆ ಹಾಕಿದ್ರು. ಕೊನೆಗೆ ಸಿದ್ದಪ್ಪಜನವರು ಹೋಗಿ ಮಕ್ಕಳು ತಪ್ಪಿ ಮಾಡ್ಯಾವಂತಲೇ ಬಿಟ್ಟು ಬಿಡ್ಬೇಕಂತ ಅಪನಾರ ಸುದ್ದಿ ಮಾಡ್ತಾರಂತ ಅವ್ರನ್ನಂತ ಹೇಳಿದ ಮೇಲೆ ಆಮೇಲೆ ಮತ್ತೆ ಅವ್ರನ್ನೆಲ್ಲ ಬಿಡಿಸಿಕೊಂಡು ಬಂದರು. ಮುಂದೆ ಊರಾಗಿನ ಜನ ಯಜ ಇನ್ ಮ್ಯಾಗ ಯಾವ ಪಾರ್ಟಿ ಪಂಗಡ ಏನೂ ಮಾಡೋದಿಲ್ಲಪ್ಪ, ಎಲ್ಲರೂ ಊರಾಗ ಒಗ್ಗಟ್ಟಿನಿಂದ ಬದುಕ್ತೀವಿ, ಮಹಾತ್ಮರು ಹೇಳಿದಂಗ ಅಣತಮರಾಗಿ ಬದುಕ್ತೀವಿ ಅಂತೇಳಿ ಅಜ್ಜನ ಕಡೆಯಿಂದ ಆಶೀರ್ವಾದ ತಗೊಂಡು ಇಬ್ರಾಹಿಂಪುರದ ಜನ ಒಂದಾಗಿ ಬದುಕುವುದನ್ನು ಕಲಿತರು. ಅಂದಿನಿಂದ ಅವರು ತಮ್ಮೊಳಗಿನ ಪಾರ್ಟಿ ಪಂಗಡವನ್ನು ಬಿಟ್ಟು ಒಗ್ಗಟ್ಟಿನಿಂದ ಬಾಳಕತ್ತರು ಅನ್ನುವಂಥದ್ದನ್ನ ಅಜ್ಜನ ಚರಿತ್ರೆಯಲ್ಲಿ ನೋಡ್ತೇವೆ. ಈ ರೀತಿ ಅಜ್ಜ ಅನೇಕ ಘಟನೆಗಳನ್ನು ಮಾಡ್ತಿದ್ದ. ಒಂದು ಸಲ ಇಬ್ರಾಹಿಂಪುರದ ಹೊಲವರಿ ಒಳಗ ಗೋಧಿ ಕಿತ್ತು ಬಣಿವೆ ಒಟ್ಟಿದ್ರು. ನಿಮ್ಮಲ್ಲೆಲ್ಲ ಗೋಧಿ ಕಡ್ಲಿ ಕಿತ್ತು ಬಣಿವೆ ಹೊಡ್ತಿರು, ಮಂಡಲ ಪೂಜೆ ಅಂತೀರಿ, ಮಂಡಲ ಹೊಡ್ತೀರಿ, ಬಣಿವೆ ಹೊಡ್ತೀರಿ. ಒಟ್ಟಿದ್ರು. ಏನಾಗಿತ್ತು ಘಟನೆ ಅಂತಂದ್ರೆ ಅಪ್ಪಿ ತಪ್ಪಿ ಯಾವನೋ ಒಬ್ಬ ತುಟ್ಟ ಸೇದುವಾಗಿ ಕಿಡಿ ಹೋಗಿ ಹಾರಿ ಗೋಧಿ ಮಂಡಲಕ್ಕೆ ಹತ್ತಿ ಒಂದರ ನಂತರ ಒಂದು ಸುಟ್ಕೊಂತ ಹೊಂಟ್ಬಿಟ್ಟು ಹಂಗ ಬರೋಂತ ಹತ್ತಿಬಿಟ್ಟು. ಮೊದಲ ಬೇಸಿಗೆ ಟೈಮ್ನಾಗ ಹಂಗ ಮಠ ಮಧ್ಯಾಹ್ನ ಹತ್ತಿ ಬಿಡ್ತು. ಹತ್ಕೊಂತ ಅದು ಗಾಣಿಗೆರ ಬಣಿವಿಗೆ ಚಲೋ ಆಗಿದ್ದು ಹಂಗೆ ಹಿಡಿತು. ಜನ ಹೊಯ್ಕೊಳಕತ್ರು, ಬಡ್ಕೊಳಕತ್ರು. ಮಠ ಮಧ್ಯಾಹ್ನದಾಗ ಎರಿ ಭೂಮಿಯಾಗ ಎಲ್ಲಿ ನೀರು ಸಿಗಬೇಕು, ಉಣ್ಕಲ್ಲಾದ ಕೆರೆಯಿಂದ ನೀರು ಒಯ್ಬೋದು, ಎಲ್ಲಿಂದ ಸಿಗಬೇಕಲ್ಲ, ನೀರ ಇಲ್ಲ. ಮೊದಲ ಬೇಸಿಗೆ ನೀರ ಇಲ್ಲ. ಎಲ್ಲರೂ ಯಜ್ಜ ಎಲ್ಲೆದೀವೋ ಮರಯ್ಯ, ಹೊತ್ತು ಸುರಿಯಾಕತ್ತೋ ಎಲ್ಲಿದೀವೋ ಮರಯ್ಯ ಅಂದಾಗ ಅಜ್ಜ ಇಲ್ಲೇ ಅದೇನ್ರಲ್ಲೇ ಮಕ್ಕಳ ತಿಳ್ಕೊಂಡು ತಾ ಎಲ್ಲಿ ಕೂತಿದ್ದ ಅದ ಜಾಗದಿಂದ ನಾನು ಹೋಗಿದ್ದಂತ ನೋಡ್ರಿ. ಹೋಗಿ 3 ಹಿಡಿ ಮಣ್ಣು ತಗೊಂಡ ರೈತರು ಕಷ್ಟಪಟ್ಟು ಬೆಳೆದಾರಪ್ಪ ಅಗ್ನಿದೇವ ಅದನ್ನು ಸುಡಬೇಡಪ್ಪ ಅಂತೇಳಿ 3 ಹಿಡಿ ಮಣ್ಣು ತಗೊಂಡು ಒಗದ ಮೇಲೆ ಆ ಅಗ್ನೆಲ್ಲ ಶಾಂತಾಗಿ ಹೋಗ್ಬಿಡ್ತಂತ. 10 ಆಂಬುಲೆನ್ಸ್ ತರಿಸಿ ನೀರು ಹೊಡೆದ್ರು ಆರ್ಲಾರದ ಬೆಂಕಿ ಮಹಾತ್ಮನ 3 ಹಿಡಿ ಮಣ್ಣು ತಗೊಂಡು ಹೋಗಿಬಿಟ್ರೆ ಅಗ್ನಿ ಶಾಂತ ಕಟ್ಟಿ. ಪಂಚಭೂತಗಳು ಯಾರಿಗೆ ಹೆದರ್ತಾವಂದ್ರ ಸಿದ್ದಪ್ಪಜ್ಜನಂತ ಮಹಾತ್ಮರಿಗೆ ಪಂಚಭೂತಗಳು ಹೆದರ್ತಾವ. ಮೊನ್ನೆ ಮಳೆ ಹೋದಾಗ ಮಳೆ ಬಂತು, ಇವತ್ತ ಬೆಂಕಿ ಎತ್ತಿದಾಗ ಬಣಿವಿ ಶಾಂತ ಆಯ್ತು. ಇದನ್ನ ಯಾವನ ರಾಜಕಾರಣಿ, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ರಾಷ್ಟ್ರಪತಿ, ಶ್ರೀಮಂತ, MLA MP ಗಳ ಕಡೆಯಿಂದ ಮಾಡಿಸ್ರಿ ಅವನು ನೋಡೋನು ಸಾಧ್ಯಕ್ಕವನ್? ಇಂಥ ಘಟನೆಗಳು ಸಾಧ್ಯಕ್ಕವನ್? ಇಲ್ಲ ಅವ್ನು 20-30 ಡಿಗ್ರಿ ತಗೊಂಡವ್ರ ಕಡೆಯಿಂದ ಮಾಡಿಸ್ರಿ ಇವನು ಸಾಧ್ಯಕ್ಕವನ್? ಇಲ್ಲ ದೊಡ್ಡ ಉದ್ಯಮಿಗಳ ಕಡೆಯಿಂದ ಇಂಥ ಘಟನೆಗಳನ್ನು ಮಾಡಿಸ್ರಿ ಸಾಧ್ಯಕ್ಕವನ್? ಆಗೋದಿಲ್ಲ. ಇವು ಯಾರಿಗೂ ಸಾಧ್ಯ ಆಗೋದಿಲ್ಲ. ಇವು ಯಾರಿಗೂ ಸಾಧ್ಯ ಆಕ್ಕವಂದ್ರ ಮಹಾತ್ಮರಿಗೆ ಮಾತ್ರ ಸಾಧ್ಯ. ಯಾರಿಗೆ ಸಾಧ್ಯ? ಮಾತ್ರ ಸಾಧ್ಯ. ಮಹಾತ್ಮರ ಮಾತ್ರ ಇವುಗಳನ್ನ ಮಾಡಬಲ್ಲರ ಹೊರತು ಇನ್ಯಾರ ಕಡೆಯಿಂದನೂ ಇಂಥ ಘಟನೆಗಳು ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಇಂಥ ಅದ್ವಿತೀಯ ಘಟನೆಗಳನ್ನು ಮಾಡ್ತಾ 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 ಇರುವಂಥ ಸಂದರ್ಭದೊಳಗ ಇನ್ನೊಮ್ಮೆ ಎಲ್ಲಿ ಅವರು ಕೂತ್ಕೊಂಡಿದ್ರು ಅಂತಂತಂದ್ರೆ ಇಲ್ಲೇ ನಿಮ್ಮ ಉಣಕಲದೊಳಗ ಕೂತಿದ್ರು. ಉಣಕಲದ ಊರೊಳಗೆ ಕೂತ್ಕೊಂಡಿದ್ರು. ಉಣಕಲದ ಊರೊಳಗೆ ಕೂತ್ಕೊಂಡಂಥ ಸಂದರ್ಭದೊಳಗೆ ದೇವರಾಯಪ್ಪ ಅನ್ನವ ಉಣಕಲದೊಳಗೆ ಕೂತಂಥ ಸಂದರ್ಭದೊಳಗೆ ಹೋಟಗಿ ಬಸಪ್ಪ ಅನ್ನವ ಮನೆಯಾಗಿನ ಹೆಂಡತಿಗೆ ಹೇಳ್ತಾನೆ. ಏನಂತ ಹೇಳ್ತಾನೆ? ಅಜ್ಜಾರನ ಮನಿಗೆ ಭಿನ್ನಾಯಕ ಕರ್ಕೊಂಡ್ಬರ್ಬೇಕಂತ ಮಾಡೀನಿ, ಅದಕ್ಕೊಂದಿಷ್ಟು ಮಡಿ ಮಾಡಿ ಅಜ್ಜಾರನ ಪ್ರಸಾದಕ್ಕೆ ಭಿನ್ನಾಯಕ ಕರ್ಕೊಂಡ್ಬರ್ಬೇಕಂತ ಮಾಡೀನಿ, ಒಂದಿಷ್ಟು ಮಡಿ ಮಾಡು, ಅಜ್ಜಾರ ಕರ್ಕೊಂಡ್ಬರ್ತೀನಿ ಅಂದ್ರೆ ಆ ಹೆಣ್ಮಗಳು ಏನನ್ಬೇಕು? ಅವ್ರಿಗೆ ಅವ್ರು ಯಾವ ಕುಲದವ್ರು ಅದಾರ ಏನ, ಯಾವ ಜಾತಿಯವ್ರು ಅದಾರ ಏನ, ಯಾವ ಕುಲದವ್ರು ಅದಾರ ಏನ, ಎಲ್ಲಾರ ಮನೆಗೂ ಹೊಕ್ಕಾರ ಅವರು, ಎಲ್ಲಾರು ಕೊಟ್ಟದ್ದು ಉಂಡಿರ್ತಾರ ಅವರು, ಅವ್ರ ಹೆಂಗೆ ಕರ್ಕೊಂಡ್ಬರ್ತಿ ಅಂತೇಳಿ ಈಗ ಒಂದು ಸ್ವಲ್ಪ ಯಾಶ್ ಮಾತಾಡಿದ್ರು. ಯಾರೋ ಹೋಟಗಿ ಬಸಪ್ಪನ ಹೆಂಡತಿ ಯಾಶ್ ಮಾತಾಡಿದ್ರು. ಆದ್ರೂ ಅವ ಬೇಡ, ಮಹಾತ್ಮರ ಕುಲ ಎಣಿಸ್ಬಾರ್ದು, ಮಹಾತ್ಮರ ಜಾತಿ ಎಣಿಸ್ಬಾರ್ದು, ನಿನಗೇನು ತಿಳಿದಿಲ್ಲ ನೀ ಮಾಡ. ಕೊನೆಗೆ ಅಜ್ಜವರಿಗೆ ಬಂದು ಭಿನ್ನ ಮಾಡ್ತಾರೆ. ಬುದ್ಧಿ ಬರ್ಬೇಕ್ರಿಪ್ಪ ಅಂತೇಳಿ, ನಡಿಯಪ್ಪ ಬರ್ಬೇಕಾಗೈತಿ ಅಂತೇಳಿ ಅಜ್ಜ ಬಂದ. ಹೋಟಗಿ ಬಸಪ್ಪನ ಮನೆಗೆ ಬರ್ತಾನೆ. ಹೋಟಗಿ ಬಸಪ್ಪನ ಮನೆಗೆ ಬಂದು ಆ ಮ್ಯಾಗ ಪಡಸಾಲಿ ಇರೋದಿಲ್ಲ, ಹಕ್ಕಿಯಾಗ ಕುಂದಿರ್ತಾನೆ ಅಜ್ಜ. ಹಕ್ಕಿಯಾಗ ಕುಂತ ಬೇ ತಂಗಿ, ನೀಡೋರು ನಮ್ಮವರಿದ್ರೆ ಕರೆದ ಹಕ್ಕಿಯಾಗ ಉಣಸೋರು ನಮ್ಮವರಿದ್ರೆ ಹಕ್ಕಿಯಾಗ ಕುಂತು ಉಣ್ಬೇಕಂತ ತಗೊಂಬ, ಇಲ್ಲ ಬಸವಣ್ಣ ನಿಂತ ಜಾಗದಾಗ ಕುಂತು ಉಣ್ತೀನಿ ಅಂತ ಇಲ್ಲೇ ಕುಂತಗೊಂಡ್ರು. ಏನು ಬೇಕಿದ್ದಿಲ್ಲ. ಹಠಯೋಗಿಗಳು ಅವರಿಗೆ ನಿರ್ದಿಷ್ಟವಾದ ಆಚರಣೆಗಳು ಇರೋದಿಲ್ಲ, ಅವ್ರು ಮಾಡಿದ್ದ ಆಚರಣೆ. ಶಿವಯೋಗಿ ಆದ್ರೆ ಅವನಿಗೆ ನಿರ್ದಿಷ್ಟವಾದ ಆಚರಣೆಗಳು ಇರ್ತಾವ. ಹಠಯೋಗಿ ಒಂದು ರೀತಿ ಅವಧೂತಿ ಇದ್ದಂಗೆ ಶರಣ ಮಾರ್ಗದಿಂದ ಬೆನ್ನಿರ್ತಾನೆ. ಶಿವಯೋಗಿಗೆ ಅವನದೇ ಆದಂಥ ಒಂದು ಚೌಕಟ್ಟು ಇರ್ತದೆ, ಒಂದು ನಿರಂಜನ ಸ್ಥಳ ಅವನು. ಇವನಿಗಿಂತಲೂ ಒಂದು ಮಿಗಿಲಾದ ಸ್ಥಳ. ಇವರು ಸಿದ್ದಪ್ಪದ ಹಠಯೋಗಿಗಳು, ಇವರ ಆರುಡರು ರಾಜಯೋಗಿಗಳು, ಇವರ ಹಠಯೋಗಿಗಳು. ಇವರ ಮಧ್ಯದಲ್ಲಿ ಶಿವಯೋಗಿ ಅವ ಇವನ್ನ ಮೀರಿ ಇರ್ತಾನವ. ಆವತ್ತಿನ ಕಾಲದಲ್ಲಿ 10 ಶಿವಯೋಗಿಗಳು ಯಾರಿದ್ರು ಅಂದ್ರೆ ಪೂಜ್ಯರಾದ ಅಗಣೀಯ ಶಿವಯೋಗಿಗಳಿದ್ರು.
ಹತ್ತನೇ ಶಿವಯೋಗಿ. ಚಿತ್ತರಗಿಯಲ್ಲಿ ಇಲಕಲ್ಲದ ವಿಜಯ ಮಹಾಂತ ಶಿವಯೋಗಿಗಳಿತ್ತು. ಹಾಲಕೇರಿ ಒಳಗ ಅನ್ನದಾನೇಶ್ವರ ಇರುತ್ತೆ. ಹಾಲಕೇರಿ ಒಳಗೆ ಅನ್ನದಾನೇಶ್ವರ ಇತ್ತು. ಇವರೆಲ್ಲ ಶಿವಯೋಗಿಗಳೇ. ಇವರೆಲ್ಲ ನಿರಂಜನ ಪ್ರಣವ ಸ್ವರೂಪಿಗಳೇ. ಆ ಟೈಮ್ನಾಗ ಇವರು ಹಠಯೋಗಿಗಳಾಗಿದ್ದರು. ಇವ್ರಿಗಿಂತ ಮೊದಲು ಒಬ್ಬರು ಮುಳುಗುಂದದಲ್ಲಿ ಬಾಲಲೀಲ ಮಹಂತ ಶಿವಯೋಗಿಗಳಿದ್ರು. ಅವರಂತೂ ಬಹಳ ದೊಡ್ಡ ತಪಸ್ವಿಗಳು. ಮುಳುಗುಂದದ ಮಹಂತ ಶಿವಯೋಗಿಗಳ ಮುಂದಂಕರು ದೊಡ್ಡ ದೊಡ್ಡವರು ಯಾರು ಅವ್ರ ಒಳಗಿದ್ರೆ ಯಾರು ಹಾಯ್ತಿದ್ದಿಲ್ಲ ಅಂತ. ಹುಲಿ ಮಕ್ಕೊಂಡದ ಶಿವಯೋಗದ ರಕ್ತ ಮಲ್ಕೊಂಡದ ಅಂತ ತಿಳ್ಕೊಂಡು ಅವ್ರ ಮುಂದೆ ಯಾರು ಹಾಯಲಿಲ್ಲ. ಶರೀಫರಂತವ್ರು ಸಹಿತ ಮಠದ ಮುಂದೆ ಹಾಯಲಿಲ್ಲ, ಸಾಷ್ಟಾಂಗ ಹಾಕಿ ಹೋದ್ರು. ನಾಗಲಿಂಗರಪ್ಪ ಅಂತವ್ರು ಅಂತ ಕೇಳ್ತೀವಿ. ಯಾವಾಗಲೂ ಕೂಡ ಸಿದ್ದಾರೂಢರು ಈ ದಿಕ್ಕಿ ಕೈ ಮುಗಿತಿದ್ರಂತ, ಹೊಳ್ಳಮಳ ಈ ದಿಕ್ಕಿ. ಯಾಕ್ರಿಪ್ಪ ಇತ್ತಾಗ ಯಾಕೆ ಕೈ ಮುಗಿತೀರ ಅಂದ್ರೆ, ಇಲ್ಲ ಈ ದಿಕ್ಕಿನಾಗ ಅತಡಿ ಶಿವಯೋಗಿಗಳದಾರಪ್ಪ ಅದಕ್ಕೆ ಕೈ ಮುಗಿತೀನಿ ಅಂತ ಹೇಳ್ತಿದ್ರಂತ. ಅಂದ್ರೆ ಇವರೆಲ್ಲರನ್ನ ಮೀರಿದ ಸ್ಥಳ ನಿರಂಜನ ಸ್ಥಳ. ಅದಕ್ಕೆ ಹಠಯೋಗಿಗೆ ನಿರ್ದಿಷ್ಟ ಆಚರಣೆಗಳಿಲ್ಲ. ರಾಜಯೋಗಿಗೆ ವೈಭವ ಐತಿ, ಶಿವಯೋಗಿ ನಿರಾಭಾರಿ ಇರ್ತಾನವ. ಹೀಗಾಗಿ ಹಠಯೋಗಿ ಆಗಲಿ ರಾಜಯೋಗಿ ಆಗಲಿ ಇವರಿಬ್ರು ಯಾರಿಗೆ ಗೌರವಿಸ್ತಾರ ಅಂದ್ರೆ ಶಿವಯೋಗಿಗೆ ಶರಣಾಗತರ ಶಿವಯೋಗಿಯನ್ನು ಗೌರವಿಸ್ತಾರೆ, ಶಿವಯೋಗಿಗೆ ಪ್ರೀತಿಸ್ತಾರೆ. ಯಾಕಂದ್ರೆ ಅವ್ರದ್ದು ನಿರಂಜನ ಪ್ರಣವ ಸ್ಥಳ. ಸಹಸ್ರದಳದ ಕಮಲದಲ್ಲಿ ಚಲಿಸುವ ಹಂಸನ ದಳಪುಳದ ವರ್ಣದ ಮೆಟ್ಟ ಮುರಿದು ನಿಟಿಲ ನಿಜಾಕ್ಷರನ ಕೂಡಿ ನಿಶ್ಚಿಂತನಾದವರು ನಿರಂಜನರು. ಜೀವನೊಳಗ ಜೀವಗುಣಗಳನ್ನು ಕಳ್ಕೊಂಡ ಅಂಗ ಪ್ರಕೃತಿಗಳನ್ನು ಗೆದ್ದವರು ಅವಧೂತರು, ಆರೂಢರು. ಇವ್ರಿಗಿಂತ ಮೀರಿದ ಸ್ಥಳ ನಿರಂಜನ ಸ್ಥಳ. ಯಾಕಂದ್ರೆ ಅವ್ರಿಗೆ ಲಿಂಗ ಇರ್ತೈತೆ. ಅವರಿಗೆ ನಿರಂಜನರಿಗೆ, ಆರೂಢರಿಗೆ ಅದ್ವೈತಿಗಳಿಗೆ ಲಿಂಗ ಇರೋದಿಲ್ಲ, ಲಿಂಗ ಬಾಹ್ಯ ಇರ್ತೈತೆ ಅವರಿಗೆ. ಹಿಂಗಾಗಿ ಇವ್ರ ಆಚರಣೆಗೂ ಅವರ ಆಚರಣೆಗೂ ವ್ಯತ್ಯಾಸ ಇರ್ತಾವ. ಆದ್ರೆ ಸಿದ್ಧಿಗಳು ಇವರಿಗೆ ಅಕ್ಕವ. ಹಠಯೋಗಿಗಳಿಗೂ ಸಿದ್ಧಿ ಅಕ್ಕವ, ಆರೂಢರಿಗೂ ಸಿದ್ಧಿ ಅಕ್ಕವ. ಶಿವಯೋಗಿಗಳು ಅಣಿಮಾದಿ ಸಿದ್ಧಿಗಳನ್ನ ತೃಣ ಅಂತ ತಿಳ್ಕೊಂತಾರೆ. ಅವರು ಅಣಿಮಾದಿ ಸಿದ್ಧಿಗಳನ್ನು ಮೀರಿ ಹೋಗಿಬಿಟ್ಟಿರ್ತಾರ. ಅವರು ತಾವೇ ಸ್ವಯಂಭೂ ಸ್ಥಳದಲ್ಲಿ ಇರ್ತಾರವರು. ಇವರಿಗೆ ಅವಸ್ಥೆಗಳಿರ್ತಾವೆ, ಅವರಿಗೆ ನಿರವಯ ಸ್ಥಳ ಇರ್ತೈತಿ. ಹಿಂಗಾಗಿ ಇವರಿಗೂ ಅವ್ರಿಗೂ ಒಂದಿಷ್ಟು ವ್ಯತ್ಯಾಸಗಳು ಭಾಳ ಬರ್ತಾವ. ಆದರೂ ಸಾಮಾನ್ಯ ಜನಕ್ಕೆ ಇವು ಗೊತ್ತಾಗೋದಿಲ್ಲ. ನಾವು ಎಲ್ಲರನ್ನು ಮಹಾತ್ಮರು ಅನ್ನುವಂಥ ದೃಷ್ಟಿಕೋನದಲ್ಲಿ ಅವ್ರನ್ನ ಗೌರವಿಸ್ತೀವಿ. ಆದರೆ ಇಲ್ಲಿ ಸಿದ್ದಪ್ಪಜ್ಜನವರು ಕೇವಲಾವಸ್ಥೆಯಲ್ಲಿ ಇರ್ತಿದ್ರು, ಲೀಲಾವಸ್ಥೆಯಲ್ಲಿ ಇರ್ತಿದ್ರು. ನೋಡ್ರಿ, ಶಕ್ತಿ ಪಾಠ ಮಾಡೋದು ಗೊತ್ತಿತ್ತು ಅವರಿಗೆ, ಶಕ್ತಿ ತಗೊಳ್ಳೋದು ಗೊತ್ತಿತ್ತು. ಹಕ್ಯಾಕ ಕುಂತ್ಕೊಂಡ್ರು. ಅವ್ರು ಇದ್ದದ್ದು ಮೈಲಾರಲಿಂಗಪ್ಪನ ಕಟ್ಟಿ ಮೇಲೆ. ಮನ್ಯಾಗ ಹೆಣ್ಮಗಳು ಮಾತಾಡಿದ್ದವ್ರಿಗೆ ಗೊತ್ತಿತ್ತು, ತಂಗಿ ಬಾರವ ಇಲ್ಲೇ. ಎಂದೂ ಸಾಧು ಸತ್ಪುರುಷರದು ಕುಲ ಜಾತಿ ಕೇಳಬಾರ್ದಂತವ. ಅವರು ಗಾಳಿ ಇದ್ದಂಗಂತ, ಬೆಳಕಿದ್ದಂಗಂತ, ನೀರಿದ್ದಂಗಂತ. ಗಾಳಿ ಬೆಳಕ ನೀರು ಎಲ್ಲರಿಗೂ ಬೇಕು, ಮಹಾತ್ಮರು ಎಲ್ಲರಿಗೂ ಬೇಕವ. ಯಾತರದ ಹೂವಾದರೇನು ನಾಟರದು ಸಾಲದೆ, ಮಹಾತ್ಮರು ಕುಲ ಕೇಳಬಾರವ ಅಂತ ಹೇಳಿದ ಮೇಲೆ ಯಪ್ಪ ನಾ ಇಲ್ಲಿ ಮನ್ಯಾಗ ಗಂಡನಿದ್ರಿಗೆ ಅಂತದ್ದು ಆದಿಗೆ ಹೆಂಗೆ ಗೊತ್ತಾಗೈತಿ ಅಂತೇಳಿ ಈಗ ಆಶ್ಚರ್ಯ ಆಗಿತ್ತಂತೆ. ಮಹಾತ್ಮರಿಗೆಲ್ಲ ಗೊತ್ತಾಕ್ಕವ. ನವರಂಧ್ರಗಳ ಮುಚ್ಚಿ ಶಿವ ಧ್ಯಾನದೊಳಗಿರಲು ನವಕಂಡ ಪೃಥ್ವಿಯೊಳಗಿನ ಸುದ್ದಿ ತನ್ನ ಕಿವಿಯೊಳಗಕ್ಕೂ ಸರ್ವಜ್ಞ ಅನ್ನುವಂಥ ಮಾತನ್ನ ಸರ್ವಜ್ಞನೇ ಹೇಳ್ತಾನ. ಬಳಿಕ ಮಹಾತ್ಮರು ವಿಜ್ಞಾನವನ್ನು ಮೀರಿದವರು, ಅವರು ತಂತ್ರಜ್ಞಾನವನ್ನು ಮೀರಿದವರು. ಅವ್ರಿಗೆ ಇವು ಸಾಧ್ಯಕ್ಕವು. ನೋಡ್ರಿ, ಆಶ್ಚರ್ಯ ಅಂದ್ರೆ ಇನ್ನೊಬ್ಬ ಭಕ್ತ ದೇವರಾಯಪ್ಪನ ಅಜ್ಜವ್ರನ್ನ ಮನೆಗೆ ಕರ್ಕೊಂಡೋಗಿ ಹೋಳಿಗೆ ಮಾಡಿಸಿ ಉಣಿಸ್ಬೇಕಂತ ಮನ್ಯಾಗ ಹೆಣ್ಮಕ್ಳಿಗೆ ಹೇಳ್ತಾನೆ. ಅಜ್ಜಾರನ್ನ ಕರ್ಕೊಂಡ್ಬರ್ತೀನಿ, ಭಿನ್ನ ಮಡಿ ಮಾಡ್ರಿ, ಎಲ್ಲರೂ ಮಡಿಯಿಂದ ಹೋಳಿಗೆ ಮಾಡ್ರಿ, ಅಜ್ಜರಿಗೆ ಹೋಳಿಗೆ ತುಪ್ಪ ಉಣಿಸೋಣ ಅಂದಾಗ ಆಯ್ತು ಹಂಗಾರ ನಮ್ಮ ಮನೆಗೆ ಸಿದ್ದಪ್ಪಜ್ಜ ಬರ್ತಾನಂತೇಳಿ ಮನೆಯಾಗಿನೂ ಎಲ್ಲ ಸಾಮಾನು ತೊಳೆದು ಅವರು ಮಡಿ ಹುಣಿಯಿಂದ ಅಡಿಗೆ ಮಾಡಕ್ಕೆ ನಿಂತಿರುವಾಗ ಅಜ್ಜವರು ಮೈಲಾರಲಿಂಗಪ್ಪನ ಕಟ್ಟಿ ಒಳಗೆ ಸರ್ಪಭೂಷಣರ ತತ್ವ ಪದಗಳನ್ನು, ಕೈವಲ್ಯದ ಪದಗಳನ್ನು ತಗೊಂಡು ಶಾಸ್ತ್ರ ಹೇಳ್ತಿರ್ತಾರೆ. ಎಲ್ಲಿ? ಮೈಲಾರಲಿಂಗಪ್ಪನ ಕಟ್ಟಿ ಒಳಗೆ. ದೇವರಾಯಪ್ಪ, ಕೊಟ್ಗಿ ಬಸಪ್ಪ, ಸಿಂಪಿ ರಾಣಪ್ಪ, ವಾಸಪ್ಪ ಇವರೆಲ್ಲರೂ ಕುಂತಿರ್ತಾರೆ. ಮಲ್ಲೇಶ್ ಗೌಡ, ಚೆನ್ನಪ್ಪ ಎಲ್ಲರೂ ಕುಂತಿರ್ತಾರೆ. ಒಮ್ಮಿಂದ ನಮಗೆ ಅಲ್ಲಿ ಮನೆಯಾಗ ಏನೋ ಹುಣಗ ಮಾಡಕತ್ತಿದ್ರು ನೋಡು, ಆ ಸಣ್ಣ ಹುಡುಗ ಆಳಾಕತ್ತಿತ್ತು. ಯವ್ವ ನನಗೆ ಹುಣಗ ಕೊಡು, ಯವ್ವ ನನಗೆ ಹುಣಗ ಕೊಡು, ಯವ್ವ ನನಗೆ ಹುಣಗ ಕೊಡು. ಅವ್ರು ಏನು ಮಾಡಿದ್ರು, ಇಲ್ಲಪ್ಪ ಅಜ್ಜ ಬಂದು ಪ್ರಸಾದ ಮಾಡೋ ಮಠ ನಾವು ಯಾರಿಗೂ ಕೊಡೋದಿಲ್ಲ, ತಡ್ಕೋ ಅಜ್ಜ ಬರಲಿ, ಅಜ್ಜಂದು ಪ್ರಸಾದ ಆಗಲಿ, ಆಮೇಲೆ ತಿನ್ನಿ ಅಂತೆ. ಅವಕ್ಕೇನು ಗೊತ್ತು ಹುಡುಗರಿಗೆ, ಅಜ್ಜ ಬರಲಿ ಅಮ್ಮ ಬರಲಿ, ಮೊದಲು ಸಿಕ್ಕದ್ದನ್ನು ತಿನ್ನಾಕಿ ಸುಗೊಳ್ಳೋದು ಸ್ವಭಾವ. ಕೊಡು ಅಂತ ಹಠ ಮಾಡೋದು. ಮನೆಯನ್ನಾರು ನೋಡಿದ್ರೆ ಇದು ಮೀಸಲು ಅಡಿಗೆ ಮಾಡಕತ್ತೀವಿ, ಇದನ್ನ ಎಂಜಲ್ ಮಾಡಬಾರ್ದು, ಕೊಡಬಾರ್ದು ಅಂತ ಇವು. ಕೊನೆಗೆ ಆ ಹುಡುಗ ಚಿಟಪರ್ಸಕತ್ತಲ್ಲಿ ಅಜ್ಜಗ ಮೈಲಾರಲಿಂಗಪ್ಪನ ಕಟ್ಟ್ಯಾಗ ಕೂತ ಗೊತ್ತಾಗ್ತದೆ. ಲೇ ದೇವರಾಯಪ್ಪ, ಮನೆಗೆ ಹೋಗು, ಮಕ್ಕಳು ಹಠ ಮಾಡಾಕತ್ತಾವ, ಅವು ಆ ಹುಣಗ ಕೊಡವಳು. ಅಪನಾರಕ್ಕಿಂತ ಮಕ್ಕಳು ದೊಡ್ಡವ್ರಪ್ಪ, ಮೊದಲು ಮಕ್ಕಳು ನೋಡಿಸ್ತಾನೋ ಅಪ್ಪ ತೃಪ್ತಿ ಪಡ್ತಾನಂತ ಹೇಳಿ ಮನೆಗೆ ಕಳಿಸ್ಕೊಡ್ತಾರೆ. ಅವನು ಮನೆಗೆ ಕಳಿಸ್ಕೊಡ್ತಾನೆ. ಅವ್ನು ದೇವರಾಯಪ್ಪ ಬರ್ತಾನೆ, ಆ ಹುಡುಗ ಪಡಿಸಲ್ಲ ಇದ್ದು ಓಡಾಡಕತ್ತಿರ್ತದೆ, ನನಗೆ ಹುಣಗ ಕೊಡವಲ್ರಿ ಅಂತ ಹೇಳಿ. ಅಲ್ಲೇ ಅವನು ಅಜ್ಜ ಹೇಳಿದ ಕರೆ ಐತಲ್ಲ ಅಂದಾಗ ಅಜ್ಜ ಹೇಳ್ಯಾನ, ಅಪ್ಪನಿಗಿಂತ ಮಕ್ಕಳು ದೊಡ್ಡವಂತ. ಮಕ್ಕಳ ಮನಸ್ಸಿನಾಗ ಕಾಮಿಲ್ಲ, ಕ್ರೋಧಿಲ್ಲ, ಲೋಭಿಲ್ಲ, ಮೋಹ ಇಲ್ಲ, ದೇವರ ಸ್ವರೂಪವು. ಮೊದಲು ಮಕ್ಕಳನ್ನು ಉಣಿಸಿದ್ರೆ ಅದು ಗುರುವಿನ ಉಣಿಸಿದಷ್ಟು ತೃಪ್ತಿ ಆಕೈತೆ ಅಂತ ಹೇಳಿದಾಗ ಅಲ್ಲಿ ಆ ಹುಡುಗ ಉಣಿಸ್ತಾರಂತ. ಆ ಹುಡುಗ ಹೆಂಗೆ ನುಗ್ಗತೈತೆ ಹಂಗಿಲ್ಲ, ಮಸ್ತ್ ಆಗೈತೆ ನೋಡಲಿ, ಸಜ್ಜಕದ ಹೋಳಿಗೆ ಮಸ್ತ್ ಆಗೈತೆ ನೋಡಿ, ಹುರುಣದ ಹೋಳಿಗೆ ಅಂತೇಳಿ ಅಲ್ಲೇ ಮೈಲಾರಲಿಂಗಪ್ಪನ ಕಟ್ಟೆ ಹೊಡೆದಂತ ಅನ್ಸ. ಯಾಸ ಹೆಂಗೆ ಊಟ ಆತನ ಆತು ಊಟ ನಂದಂದ. ಎಲ್ಲಿ? ದೇವರಾಯಪ್ಪನ ಮೊಮ್ಮ ಉಂಡಪ್ಪ, ನನಗೂ ಉಣಿಸಿಬಿಟ್ಟವ ಅಂದ್ರ. ಎಂತ ಸಾಧ್ಯವೇ ಇದೆಲ್ಲ ಅಂದ್ರೆ, ಶಿಶು ಕಂಡ ಕನಸಿನಂತೆ, ಮೂಗು ತಿಂದ ಬೆಲ್ಲದಂತೆ, ಕೂರ್ಮ ಶಿಶುವಿನ ಸ್ನೇಹದಂತೆ ಅಂತ ತಿಳ್ಕೊಂಡು ಯೋಗಶಾಸ್ತ್ರದಲ್ಲಿ ಕೆಲವು ಮಾತುಗಳನ್ನು ಬಳಸ್ತಾರೆ. ಯೋಗಿಗಳ ಅವಸ್ಥೆ ಯೋಗಿಗಳಿಗೆ ಗೊತ್ತಿರ್ತೈತಿ.
ಕೊನೆಗೆ ದೇವರ ಯಪ್ಪ ಬರ್ರಿ ಮತ್ತೆ ಭಿನ್ನಾಯಕ ಬರ್ರಿ ಮನೆಗೆ ಹೋಗೋಣಂದ್ರ ಹಾಗೆ ಊಟ ಆಗಿ ಹೋಗಿತ್ತು ಹೋಗಿ ನೀವು ನೋಡ್ರಿ ಇವನ್ನೆಲ್ಲ ಕರ್ಕೊಂಡು ಹೋಗ ಅಂತ ಹೇಳಿದಂತ. ಅಂದ್ರೆ ಮಹಾತ್ಮರಿಗೆ ಶರೀರ ಸಮೇತ ಹೋಗೇನಾದ್ರೂ ರುಚಿ ನೋಡ್ಬೇಕು ಅನ್ನೋ ಅವಸ್ಥೆ ಇರುವುದಿಲ್ಲ. ಸೂಕ್ಷ್ಮ ಶರೀರದಿಂದ ಕಾರಣ ಶರೀರದಿಂದ ಜಗತ್ತಿನ ಎಲ್ಲ ವಿಷಯಗಳನ್ನ ಅರಗಿಸಿಕೊಳ್ಳುವಂತ ಶಕ್ತಿ ಅದು ಯೋಗಿಗಳಿಗೆ ಇರ್ತೈತಿ ಅನ್ನುವಂಥದ್ದನ್ನ ನಾವು ಈ ಚರಿತ್ರೆಯಲ್ಲಿ ನಾವು ನೋಡ್ಕೊಳಕ್ ಸಾಧ್ಯ ಐತಿ. ಇಂಥ ಚರಿತ್ರೆಗಳಲ್ಲಿ ನಾವು ನೋಡ್ತೀವಿ. ಅದಕ್ಕೆ ಅವ್ರು ಮಾಂಸಾಹಾರ ಮುಟ್ಟಿದ್ರೆ ಪಾಯಸ ಆತು. ಅವರು ಪುಂಡಪ್ಪ ಅನ್ನುವಂಥ ವ್ಯಕ್ತಿ ರುಮಾಲ್ ಇಟ್ಕೊಂಡು ಬೆಂಕಿ ಕಾಸ್ಕೊಂತ ಕೂತಿದ್ದ ಚಳಿಗಾಲದಾಗ ಹೋದವರು ಬಡ ಅವನು ರುಮಾಲ್ ಬಗ್ಲಿದ್ದು ರುಮಾಲ್ ತಗೊಂಡು ಬೆಂಕಿ ಹೋಗೋದ್ಬಿಟ್ಟ. ಅವ ಅಂದ ಯಪ್ಪ ನಮ್ಮ ಮಾವ ಲಗ್ನ ಮಾಡುವಾಗ ಹಂದ್ರದಾಗ ಕೊಟ್ಟದ್ದು ರುಮಾಲಿರು ಇದನ್ನ ಒಗದು ಬಿಟ್ಟು ಮನ್ಯಾಗ ಹೋದ್ರೆ ಏನ್ ಬೈತಾಳ ಅಂದ್ರ ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ ಅಗ್ನಿದೇವ ಅವ್ನು ಕೊಟ್ಟು ಬಿಡಪ್ಪ ಅವ್ನು ಯಾಕೆ ಇಟ್ಕೊಂತಿ ಅಂದ್ರ ಅದು ಹೆಂಗ ಸುಟ್ಟಿತ್ತು ಮತ್ತೆ ಹಂಗ ತೆಗೆದವ್ರ ಕೈ ಕೊಟ್ಟಿದ್ದಂತ ಆ ರುಮಾಲ್ ಹಂಗೆ ಕೊಟ್ಟಿದ್ದಂತ. ಅಂದ್ರೆ ಇವೆಲ್ಲ ಅವಸ್ಥೆಗಳು ಅದಕ್ಕೆ ಅಘಟಿತ ಘಟನೆಗಳಂತ ಕರಿತಾ ಇವರಿಗೆ. ಅಂದ್ರೆ ಯಾವುದು ಘಟಿಸಲಿಕ್ಕೆ ಅಸಾಧ್ಯ ಇದ್ದಾವೋ ಯಾವುದು ಘಟಿಸಲಿಕ್ಕೆ ಸಾಧ್ಯವಿಲ್ಲವೋ ಅವುಗಳನ್ನು ಸಾಧ್ಯ ಮಾಡಿಸುವಂತ ಶಕ್ತಿ ಯಾರಿಗಿರ್ತತಿ ಅಂದ್ರೆ ಮಹಾತ್ಮರಿಗಿರ್ತತಿ. ಅದಕ್ಕೆ ಮಹಾತ್ಮರು ಮಾಡಿದ್ದು ನಮಗೆ ಪವಾಡ ಆದವು, ಅವು ಅವರಿಗೆ ಸಹಜ ಆದವು. ಯಾಕಂತವುಗಳನ್ನು ಅವ್ರು ಮಾಡಿದ್ರು ಅಂತಂದ್ರೆ ಈ ಜನರನ್ನು ಮುಂದೆ ಕುಂದಿರಿಸಿಕೊಂಡು ವಾರಗಟ್ಟಲೆ ಬೇಕಾದಂತ ಪ್ರವಚನಗಳನ್ನು ಹೇಳಿದ್ರು ಇವರು ಅಜ್ಞಾನ ಹೋಗುದಿಲ್ಲಂತೆ, ಇವರಲ್ಲಿ ಭಕ್ತಿ ಬರೋದಿಲ್ಲಂತೆ. ಅಂತ ಸಂದರ್ಭದೊಳಗೆ ಮಹಾತ್ಮರು ಇಂಥ ಒಂದು ಘಟನೆಗಳನ್ನು ಮಾಡಿಬಿಟ್ರೆ ಇಡೀ ಊರಿಗೂರ ಭಕ್ತರಾಗಿ ಬಿಡ್ತಿದ್ರಂತ. ಅಂತ ಸಂದರ್ಭದಲ್ಲಿ ಇಂಥವುಗಳನ್ನ ಅವರು ಪ್ರಯೋಗ ಮಾಡಿದ್ರೆ ಹೊರತು ಮತ್ತೆ ಇದನ್ನ ಮಾಡ್ಕೊಂತ ಅವರು ದೊಡ್ಡವರಾದ್ರನ್ರಿ ಅಂತಲ್ಲ. ಮಹಾತ್ಮರು ಪವಾಡಗಳಿಂದ ದೊಡ್ಡವರಾಗುವುದಿಲ್ಲ, ಅವರ ಶುದ್ಧವಾದ ಚಾರಿತ್ರ್ಯದ ಬದುಕಿನಿಂದ ಮಹಾತ್ಮರು ದೊಡ್ಡವರಕ್ಕಾರ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ, ನಾವು ತಿಳ್ಕೊಳ್ಬೇಕಾಗ್ತದೆ. ಅಂತ ಒಂದು ಸಂದರ್ಭವನ್ನ ಅಜ್ಜ ಅವರು ತಮ್ಮ ಜೀವನದುದ್ದಕ್ಕೂ ಅವರು ತಮ್ಮ ಬದುಕಿನುದ್ದಕ್ಕೂ ಅವರು ಪಾಲಿಸಿದ್ರು. ಪಾಲಿಸಿದ್ರು. ಇದೇ ಉಣಕಲದ ಮೈಲಾರಲಿಂಗಪ್ಪನ ಕಟ್ಟಿ ಒಳಗ ಕುಂತಿದ್ರು. ಕುಂತಂತ ಸಂದರ್ಭದೊಳಗ ಒಮ್ಮಿಂದೊಮ್ಮಿಗೆನ ಏನು ತಿಳಿತೋ ಏನಿಲ್ಲ ಹೋದವ್ರ ತಮ್ಮ ಮೈಲಾರಲಿಂಗಪ್ಪನ ಕಟ್ಟಿ ದಾರಿ ಮುಂದೆ 3 ಗೀಟ್ ಹೊಡೆದ್ರಿ. 3 ಗೀಟ್ ಹೊಡೆದು ಬಂದವ್ರ ಎಲ್ಲಿ ಕುಂತರು ಕಟ್ಟಿ ಮ್ಯಾಗ ಮತ್ತೆ ನಿಜಗುಣರ ಕೈವಲ್ಲೇ ಓದ್ಕೊಂತ ಹೇಳ್ಕೊಂತ ಕುಂತರು. ಒಬ್ಬವ ಸಂಗಪ್ಪ ನಾವು ಬಂದು ಹೇಳಿದ, ಯಪ್ಪ ಇವತ್ತು ಕೊರವಿ ಅವ್ರ ಮನೆಗೆ ಆರುಡ್ರು ಇವತ್ತು ಭಿನ್ನ ಹಕ್ಕು ಬರಾಕತ್ತಾರ, ಆರುಡ್ರ ಮನೆಗೆ ಭಿನ್ನ ಹಕ್ಕು ಬರಾಕತ್ತಾರ ಅಂತ ತಿಳ್ಕೊಂಡು ಹೋಗಿ ಏನು ಇವತ್ತು ನಮ್ಮ ರಾಜಣ್ಣವ್ರು ಕುಂತಾರಲ್ಲ ಇವರು ವಂಶಸ್ಥರಂತ ಕಾಣುತ್ತೆ, ಮೂಲ ಕೊರವಿಯವರು ಅಂತ ಕಾಣುತ್ತೆ, ಇವ್ರ ಅಜ್ಜ ಅವ್ರು ಇರ್ಬೇಕಂತ ಕಾಣುತ್ತೆ, ಬಹುಶಃ 3000 ಆಜ್ಯ ಇರ್ಬೇಕಂತ ಕಾಣುತ್ತೆ ಅವ್ರ ಕಾಲದಲ್ಲಿ, ಇವ್ರ ತಂದೆಯವ್ರ ಆಜ್ಯ ಇರ್ಬೇಕಂತ ಕಾಣುತ್ತೆ. ಬರ್ತಾರ ಅಂತ ಬಿಟ್ಲೆ ಇಲ್ಲೇ ಕುಂತ ಹೇಳ್ತಾರ ಅವ್ರು, ಆರುಡ ಈ ದಾರಿಯಾಗ ಬರೋದಿಲ್ಲ, ಅವನು ರೋಡ್ ಬೇರೆ ಐತಿಲೇ ಸಂಖ್ಯೆ ಅಂತ ಹೇಳ್ತಾರ. ಇಲ್ಲಪ್ಪ ಇದ ದಾರ್ಯಾಗ ಹಾದೋಕ್ಕಾರಂತವ್ರು ನೋಡಕತ್ತಾಳಂತ ಬಂದ್ರು. ಸಿದ್ದಾರೂಢರು ಕರ್ಕೊಂಡು ಎಲ್ಲಿಗೆ ಬಂದ್ರು? ಉಣಕಲ್ ಕ್ರಾಸಿಗೆ ಬಂದ್ರು. ಇಲ್ಲಿ ಬೇಡಲೇ ಊರಾಗ ಒಂದು ದೊಡ್ಡ ಗಟ್ಟುಳು ಹುಲಿ ಐತಿ, ಹುಲಿ ಇದ್ದಲ್ಲಿ ನಮ್ಮಂತವ್ರು ಹಾಯಬಾರ್ದು, ಈ ದಾರ್ಯಾಗ ಬೇಡ ಆ ದಾರ್ಯಾಗ ಹಾದು ಹೋಗೋಣ ಅಂತೇಳಿ ಅವ್ರು ಗೀಟು ಹೊಡೆದು ದಾರಿ ಬಿಟ್ಟು ಬೇರೆ ದಾರಿಯಲ್ಲಿ ಹೋಗಿದ್ರಂತ. ಅಂದ್ರೆ ಮಹಾತ್ಮರನ್ನು ಗೌರವಿಸುವಂತ ಗುಣ ಇತ್ತು. ಹಂಗಾರೆ ಅವ್ರೇನು ಸಣ್ಣವರಲ್ಲ, ಅವರು ದೊಡ್ಡವರೇ, ಆದರೂ ಅವರನ್ನು ಗೌರವಿಸುವಂತ ಗುಣ ಏನೈತಲ್ಲ ಅದು ಬಹಳ ದೊಡ್ಡದನಿಸ್ತದೆ. ಒಂದು ಸಂದರ್ಭದಲ್ಲಿ ಸಿದ್ದಪ್ಪಜ್ಜನವರ ಮೇಲೆ ಕೆಲವು ಸಂದರ್ಭದಲ್ಲಿ ಕೆಲವು ವ್ಯಕ್ತಿಗಳು ದಾಳಿ ಮಾಡಿದಾಗ ಅವ್ರನ್ನ ಎತ್ಕೊಂಡು ಸಿದ್ದಾರೂಢ ಮಠಕ್ಕೆ ಹೋದಾಗ ಭಕ್ತರೆಲ್ಲ ಒಂದು ಕಡೆ ನಿಂತಿರ್ತಾರೆ. ಇವರು ಕರ್ಕೊಂಡೋಗಿ ಕುಂಕಿಮರಿಗೆ ಕರ್ಕೊಂಡೋಗಿ ಇವ್ರನ್ನ ಇಳಿಸಿದಾಗ ಸಿದ್ದಾರೂಢರ ಕೈಲಾಸ ಮಂಟಪದಿಂದ ಕೆಳಗೆ ಇಳಿದು ಬಂದು ಇವ್ರನ್ನ ಕರ್ಕೊಂಡೋಗಿ ತಮ್ಮ ಸಮಾನ ಕುಂದಿರಿಸಿಕೊಂತಾರೆ. ಯಾರನ್ನ? ಸಿದ್ದಪ್ಪಜ್ಜವ್ರು ತಮ್ಮ ಸಮಾನ ಕುಂದಿರಿಸಿಕೊಂಡು ಉಣಕಲ್ ಮಂದಿಗೆ ಬುದ್ಧಿ ಹೇಳ್ತಾರೆ. ಮಹಾತ್ಮರು ಎಲ್ಲಾ ಊರಾಗೂ ಸಿಗುವುದಿಲ್ಲ, ಭೂಮಿ ತೆಲಿ ಮ್ಯಾಗ ಹರದಾರಿ ಒಂದು ಊರದಾವ, ಎಲ್ಲಾ ಊರುಗಳ ಕ್ಷೇತ್ರಗಳಕ್ಕವು, ಆದ್ರೆ ಸುಕ್ಷೇತ್ರಗಳ ಮಹಾತ್ಮರು ಯಾವ ಊರಾಗಿರ್ತಾರ ಅವು ಮಾತ್ರ ಸುಕ್ಷೇತ್ರಕ್ಕವು ಅಂತ. ಉಳಿದಿಲ್ಲ ಹರದಾರಿ ಗುಂಟ ಊರದಾವು, ಇತ್ತಾಗ ಒಂದು ಊರ ಐತಿ, ಆಗಿ 8 ದಿಕ್ಕಿಗೂ ಊರದಾವು, ಎಲ್ಲಾ ಊರುಗಳನ್ನು ಸುಕ್ಷೇತ್ರ ಇರ್ತೀರಿ ನೀವು ಅನ್ನಂಗಿಲ್ಲ. ಎಲ್ಲಿ ಮಹಾತ್ಮರು ತಪಸ್ವಿಗಳು ಪಾದ ಇಡ್ತಾರ ಅವ್ರ ಶರೀರ ಎಲ್ಲಿ ಗದ್ದಿಗೆ ಹಾಕತಿ ಹೇಳೋದಿಲ್ಲ. ಶಿಶುನಾಳ ಸರಿಪಚ್ಚ ಗೆದ್ದವ್ರು ಗದ್ದಿಗೆ ಹಾಕಾರಂತ, ಯಾರು ಗೆದ್ದಿರ್ತಾರ ಅವ್ರ ಗದ್ದಿಗೆ ಹಾಕಾರಂತ. ಅದಕ್ಕೆ ಇಂಥ ಪುಣ್ಯಾತ್ಮ ನಿಮ್ಮ ಊರಿಗೆ ಬಂದಾನ, ಅವ್ರ ಚಂದಾಗ ನೋಡ್ಕೊಡ್ರಿಪ್ಪ, ಆಗ್ಲಿಕ್ಕಂದ್ರೆ ಹೇಳ್ರಿ, ನಾ ಅವನ ಸೇವಾ ಮಾಡ್ತೀನಿ ಅಂದ್ರಂತ ಸಿದ್ದಾರೂಢರು. ಅವನ ಸೇವಾ ನಾ ಮಾಡಿ ಮುಕ್ತಿ ಪಡ್ಕೊತೀನಿ ಅಂದ್ರೆ ಸಿದ್ದಪ್ಪಜ್ಜನ ವ್ಯಕ್ತಿತ್ವ ಸಿದ್ದಾರೂಢರಿಗೆ ಯೋಗಿಗಳ ಹೆಜ್ಜೆ ಗುರುತು ಯೋಗಿಗಳಿಗೆ ಗೊತ್ತು. ಹೇಳ್ತಾರಲ್ಲ ಪ್ರಭುಲಿಂಗ ಲೀಲೆಯಲ್ಲಿ, ಹಾವಿನ ಹೆಜ್ಜೆಯ ಗುರುತುಗಳು ಹಾವುಗಳೇ ಬಲ್ಲವ ಅಂತಾರಲ್ಲ, ಮಹಾತ್ಮರಿಗೆ ಗೊತ್ತಾಕತಿ. ಅವಾಗ ಮಹಾತ್ಮರಿಗೆ ಇಲ್ಲಿ ಜನ ಬಾಗಿ ಇನ್ನೊಮ್ಮೆ ನಾವು ಸಿದ್ದಪ್ಪಜ್ಜವ್ರ ಮನಸ್ಸಿಗೆ ಏನೂ ತೊಂದರೆ ಮಾಡೋದಿಲ್ಲ, ಅವರನ್ನ ಪ್ರೀತಿಯಿಂದ ನೋಡ್ಕೊಂತೀವಿ ಅಂತ ಹೇಳಿ ಮತ್ತೆ ಅವ್ರನ್ನ ಹೆಗಲ ಮೇಲೆ ಕುಂದಿರಿಸಿಕೊಂಡು ಬರುವಾಗ ಅವಾಗ ಸಿದ್ದಾರೂಢರಿಗೆ ಒಂದು ಮಾತಂತಾನ, ಸಿದ್ದಪ್ಪ ಆರೂಢ ಅಕ್ಕನಂತೋ ಇವ ಸಿದ್ದಾರೂಢ ಅಕ್ಕನಂತೋ ಅಂತ ತಿಳ್ಕೊಂಡು ಹೇಳಿ ಅವನಿಂದ ಬಿಳ್ಕೊಟ್ಟವ್ರು ಇಲ್ಲಿಗೆ ಬರ್ತಾರೆ. ಇವರು ಅವ್ರದ್ದು ಒಂದೇ ಕಾಲಘಟ್ಟದಲ್ಲಿ ಇದ್ದವರು.
ಆಶ್ಚರ್ಯ ಸಿದ್ದಾರೂಢ್ರಕ್ಕಿಂತಲೂ ಸಿದ್ದಪ್ಪ ಒಂದಿಟ್ಟು ವಯಸ್ಸಿನಾಗ ಸಣ್ಣವ. ಸಿದ್ದಾರೂಢರು 15 ವರ್ಷ ಇವ್ರಿಗಿಂತ ದೊಡ್ಡವರು. ಆದ್ರೆ ಸಿದ್ದಪ್ಪಜ್ಜವ್ರ ಆಯುಷ್ಯ ಕಡಿಮೆ. ಇವ್ರು 61 ವರ್ಷ ಬದುಕಿದ್ರು. ಸಿದ್ದಾರೂಢರು ಒಂದು 85-90 ವರ್ಷದ ಮಟ್ಟ ಬದುಕಿದ್ರು. ಸಿದ್ದಾರೂಢರು ಸ್ವಲ್ಪ ವಯಸ್ಸಿನಾಗ ದೊಡ್ಡವರಿದ್ರು. ಆದ್ರೆ ಇಲ್ಲಿ ವಯಸ್ಸು ದೊಡ್ಡದಾಗಲಿಲ್ಲ. ಸಿದ್ದಪ್ಪಜ್ಜಿ ಏರಿದ ಸಾಧನೆ ಸಿದ್ದಾರೂಢರಂತವರು ಕೂಡ ಅವ್ರನ್ನ ಗೌರವಿಸಿದರು ಅನ್ನುವಂಥದ್ದು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಇಂತಹ ಸಿದ್ದಪ್ಪಜ್ಜನವರು ಉಣಕಲದೊಳಗಿದ್ದಾಗ ಅನೇಕ ಘಟನೆಗಳನ್ನು ಮಾಡ್ತಾರೆ. ಅವ್ರು ಕುಂತಂತ ಸಂದರ್ಭದೊಳಗೆ ಇಬ್ಬರು ಗಂಡ ಹೆಂಡತಿ ಹೊಕ್ಕಾರ. ನಾವಂತರೂ ಎಲ್ಲಾ ದೇವ್ರ ಹರಕಿ ಬರ್ತೀವಿ, ಮಕ್ಕಳಾಗಲಿಲ್ಲ. ಹೋಗೋರು ಕೊನೆ ಆಸೆ ಏನೈತಿ, ಹೋಗೋನಂತ ತಿಳ್ಕೊಂಡು ಕುಂತಾಗ ಕೌಜಗೇರಿ ಮಲ್ಲೇಶಪ್ಪ ಅವ್ರ ಮಗಳು ಕುಂತಿರ್ತಾನ, ಹೊಟಗಿ ಬಸಪ್ಪ ಅವ್ರ ಕಾಲು ಹೊತ್ತಿರ್ತಾನ. ಭಕ್ತರೆಲ್ಲ ಶಾಸ್ತ್ರ ಕೇಳಾಕತ್ತಿರ್ತಾರ. ಬೆಣಚಿ ನೀಲಮ್ಮ ಮತ್ತು ಪಕ್ಕೀರಪ್ಪ ಇವತ್ತೇನು ಈ ಮನಿ ಆಗೈತೆಲ್ಲ ಇವರಿಬ್ರು ಗಂಡ ಹೆಂಡತಿ ಹೊಕ್ಕಾರ. ಇವ್ರು ಹೋಗುವಾಗ ಅಲ್ಲಿ ಕಟ್ಟಿ ತುಂಬಿರ್ತೈತಿ. ಕಟ್ಟಿ ತುಂಬಿದಾಗ ಆ ಊರ್ ಪಾಟೀಲ್ರಿಗೆ ಹೇಳ್ತಾರ, ಆ ಊರಿನ ಗೌಡ್ರಿಗೆ, ಮಲ್ಲೇಶ್ ಗೌಡಗ, ಮಲ್ಲಿಕಾರ್ಜುನ ಗೌಡಗ, ಬಸವನಗೌಡ ಹೇಳ್ತಾರೆ, ಗೌಡ್ರ ಇವ್ರು ಬಂದಾರ ನೋಡ್ರಿಪ್ಪ, ಇವ್ರ ಮನಿ ಏನೈತಲ್ಲ ಆಗ ಮಠ ಹಾಕೈತಿಪ್ಪ. ಇನ್ನ ನೋಡ ಆಚಾರ ಅವಾಗ ಹೇಳ್ತಾರ, ಇವ್ರಿಗೆ ಮಕ್ಕಳಿಲ್ರಿಪ್ಪ, ನಾವ ಮಗ ಇವ್ರಿಗೆ. ಇವರು ನಾನು ಇವತ್ತು ಮನಿಗೆ ಕರ್ಕೊಂಡು ಹೋಗಿ ನನ್ನ ಮಗನಂಗ ಜೋಪಾನ ಮಾಡ್ತಾರ್ರಿಪ್ಪ. ಅದಕ್ಕೆ ಇವತ್ತು ಯಾರು ಮನೆಗೆ ಹೋಗ್ಬೇಡ್ರಿ, ಎಲ್ಲರೂ ಬೆಣಚಿ ಪಕ್ಕೀರಪ್ಪನ ಮನೆಗೆ ಹೋಗೋನು. ಇವತ್ತು ಅವ್ರ ಮನ್ಯಾಗ ನಂದು ತೊಟ್ಟಿಲ ಕಾರ್ಯ ಐತಿ, ಎಲ್ಲರೂ ಬರ್ರಿ ಅಂತ ಹೇಳಿ ಅವ್ರು ಬಂದು ನಮಸ್ಕಾರ ಮಾಡೋದಾಟ ತಡ ನಡ್ರಿ ಬಂದೆ ರೆಡಿ ಅದನಂತಾರ. ಅವ್ರ ತಲೆಗೆ ಏನಿತ್ತು, ನಮಗಂಕರು ಮಕ್ಕಳು ಆಗಲಿಲ್ಲ, ಅದನ್ನ ಇನ್ನು ನಮ್ಮ ಮನೆಗೆ ಕರ್ಕೊಂಡ್ಬಂದು ಜೋಪಾನ ಮಾಡೋಣ ಅಂತ ಹೋಗಿರ್ತಾರ. ಇವ್ರು ಅನ್ಕೊಂಡದ್ದು ಅವ್ರಿಗೆ ಗೊತ್ತಾಗಿ ಇವ್ರು ಕರ್ಕೊಂಡು ಬರ್ತಾರ. ಹಂಡೆಗಟ್ಟಲೆ ನೀರು ಕಾಯಿಸಿ ತಲೆಗೆ ಕೊಬ್ಬರಿ ಎಣ್ಣೆ ಹಾಕಿ ಸಣ್ಣ ಮಕ್ಕಳನ್ನ ಎರೆದಂಗೆ ಎರೆದು ಇವ್ರಿಗೆ ಕುಚ್ಚಿಗೆ ಕಟ್ಟಿ ಇವ್ರನ್ನ ಜೋಕಾಲಿ ಮೇಲೆ ಕುಂದ್ರಿಸಿ ಸಿದ್ದನ ತೂಗಿದವರು. ಎಲ್ಲಂದ್ರೆ ಇದೇ ಮನೆಯಲ್ಲಿ ಸಿದ್ದನ ತೂಗಿದ್ರು. ಯಾವಾಗ ಸಿದ್ದಪ್ಪ ಮೈಲಾರಲಿಂಗಪ್ಪನ ಕಟ್ಟಿ ಮೇಲೆ ಕುಂದಿರ್ತಿದ್ದ, ಹೆಚ್ಚು ಇಲ್ಲಿ ಕುಂದ್ರಕತ್ತ, ಅವನ ಮುಂದೆ ಅಗ್ನಿ ಉರಿಯಾಕತ್ತು. ಮಹಾತ್ಮರ ಇದ್ದ ಮನಿ ಮಠ ಆತು. ಮುಂದೆ ಮಹಾತ್ಮರು ಅನೇಕ ದಿವಸ ಲೀಲೆಗಳನ್ನ ಇಲ್ಲೇ ಮಾಡಿದ್ರು, ಇದೇ ಮನಿ ಆತು. ಮುಂದೆ ಸಿದ್ದಪ್ಪಜ್ಜನವರು ಲಿಂಗೈಕ್ಯರಾದಾಗ ಅವ್ರ ಹೊಸ ಮಠ ಅಲ್ಲಿ ಆದ್ರು, ಗದ್ದಿಗೆ ಅಲ್ಲಿ ಆದ್ರೂ ಕೂಡ ಇದನ್ನ 1900 ಇದನ್ನ ಸಿದ್ದಪ್ಪಜ್ಜನವರು ಲಿಂಗೈಕ್ಯರಾದ 18 ವರ್ಷಕ್ಕೆ ನೀಲಮ್ಮನ ಗಂಡ ಸಣ್ಣ ಪಕ್ಕೀರಪ್ಪ 1939 ಇದನ್ನ ಹೊಸ ಮಠ ಕಟ್ಟಿದ. 39ನೇ ಇಸ್ವಿಯೊಳಗೆ ಇದನ್ನ ಹೊಸ ಮಠ ಕಟ್ಟಿದ. ಮುಂದೆ ಅವ 39ರ ಹೊಸ ಮಠ ಕಟ್ಟಿದಾಗ ತೀರ್ಕೊಂಡಾಗ 41ನೇ ಇಸ್ವಿ ಒಳಗ ಇದನ್ನ ಸಣ್ಣ ಪಕ್ಕೀರಪ್ಪನ ಹೆಂಡತಿ ನೀಲಮ್ಮ ಆದವಳು ಅವಾಗ ಒಂದು ರಟ್ಟಿನ ತೇರು ಮಾಡಿ ಎಳಿತಿದ್ಲು. ಇದು ರಟ್ಟಿನ ತೇರು ಮಾಡಿ ಎಳಿದು ಬೇಡ, ಸಿದ್ದಾರೂಢನ ತೇರು ಹೆಂಗೆ ಎಳಿತಿದ್ದು ಇದನ್ನು ಹಂಗೆ ತೇರ ಮಾಡೋಣ ಅಂತ ಹೇಳಿದಾಗ ಮಾರ್ತಂಡಪ್ಪ, ಬುಟ್ಟಿ ಬಸಪ್ಪ, ಹೋಟಗಿ ಬಸಪ್ಪ, ಯಲ್ಲಪ್ಪ 4 ಮಂದಿ ಕೂಡಿಕೊಂಡು ಮಲ್ಲೇಶಪ್ಪನ, ಸೂರ್ಯವಂಶಿಯವ್ರನ್ನ, ಆ ಹಂಚಿನಾಳ ಪವರ್ ಸಿದ್ದಪ್ಪನ ಎಲ್ಲರನ್ನು ಕರ್ಕೊಂಡು ಒಂದು ಅಂಗಡಿ ಇಟ್ಟಿದ್ಲು. ನೀಲಮ್ಮ ಒಂದು ಸಣ್ಣ ಅಂಗಡಿ ಇಟ್ಟಿದ್ಲು ತನ್ನ ಜೀವನಕ್ಕಾಗಿ. ತೇರು ಮಾಡ್ಬೇಕಾದ್ರೆ ಸಿದ್ದಾರೂಢ ಮಠದ ಗಡ್ಡಿ ತೇರಿಂದ ಹೆಚ್ಚು ಕಡಿಮೆ ನಕಾಶೆ ತಗೊಂಡು ಬಂದು ಇದನ್ನು ತೇರು ಮಾಡಕತ್ತರು. ಬುಟ್ಟಿ ಬಸಪ್ಪ ಬರಾವಂತ, ಯಾಕ ಮತ್ತೆ ಇವತ್ತು ತೇರು ಮಾಡೋರಿಗೆ ಕಟ್ಟಿಗೆ ತರಕ್ಕೆ ಹೋಗ್ಬೇಕಾಗೈತಿ, ಇಷ್ಟು ರೊಕ್ಕ ಬೇಕು. ಒಂದು ಗಡಿಗೆ ಮಾಡಿದ್ನಂತ ಸಣ್ಣ ಕುಡಿಕಿ, ಎಷ್ಟು ರೊಕ್ಕ ಬೇಕು ತಮ್ಮ, ಇಷ್ಟು ರೊಕ್ಕ. ಆ ಕುಡಿಕೆಯಾಗ ಎಷ್ಟು ಕೈ ಹಾಕಿ ತೆಗಿತಾನ, ಅವ ಎಷ್ಟು ಕೇಳಿರ್ತಾನ ಅಟ್ಟ ರೊಕ್ಕ ಬರುವಂತ ನೋಡಿ. 200 ಕೇಳಿದಾಗ 200 ಕೊಟ್ಲಂತ, 200 ಕೇಳಿದಾಗ 200 ಕೊಟ್ಲಂತ. ಹಿಂಗ ಒಂದು 50 ಸಲ ಬಂದು ಕೇಳಿದಾಗ ಒಮ್ಮೆ ಅದ್ರಾಗ ರೊಕ್ಕ ಇಲ್ಲ ಅಂದ್ರೂ ಕೈ ಹಾಕಿದ್ರು ರೊಕ್ಕ ಬಂದುವಂತ. ಹಿಂಗ ಮಾಡಿ ತೇರಾತು. 1942ನೇ ಇಸ್ವಿ ಒಳಗಿಂದ ಗಡ್ಡಿ ತೇರನ್ನ ಇಲ್ಲಿ ಎಳ್ಯಾಕತ್ರು. ಅವಾಗ 20 ಹಂಡೆ ಹುಗ್ಗಿ ಮಾಡಿದ್ರಂತ ನೋಡ್ರಿ. ಎಷ್ಟು ಹುಗ್ಗಿ ಮಾಡಿದ್ರು? 20 ಹಂಡೆ ಹುಗ್ಗಿ ಆಯ್ತಂತ. 20 ಹಂಡೆ ಹುಗ್ಗಿ ಮುಂಜಾನಿಂದ ಸಂಜೆ ಮಟ್ಟ ಸೌದದ್ದ ಹೊತ್ತು ಮುಣುಗ್ತು. ಲಿಂಗದಾಳ, ಇಬ್ರಾಹಿಂಪುರ, ತಾರ್ಯಾಳದ ಭಕ್ತರು ಬಂದ್ರಂತ. ಜಗ್ ಜನ ಬಂದ್ಬಿಡುತ್ತಂತ. ಎಲ್ಲಾ ಗುಂಡೆ ಹುಗ್ಗಿ ಖಾಲಿ ಆಗಿತ್ತು. ಭಕ್ತರು ಬಂದಾರ, ಮತ್ತು ಗಡ್ಡಿ ತೇರರ ಎಳದೈತಿ, ಶಾಸ್ತ್ರ ನಡೆದೈತಿ. ಹೆಂಗ ಮಾಡೋಣ ಅಂದ್ರ ಆ ತಾಯಿ ಅಜ್ಜನ ಫೋಟೋದ ಮುಂದೆ ನಿಂತು, ನೀ ಅಂದು ಅದಿನಿ ಇಂದು ಅದಿ ಅಂತ ತಿಳ್ಕೊಂಡು ನಿನ್ನ ನಂಬಿನಿಪ್ಪ ಅಂತ ಹೇಳಿ ಅವನ ಹೆಸರಿನ ಮ್ಯಾಗಿನ ಪಾದೋದಕ್ಕ ತಗೊಂಡು ಎಲ್ಲಾ ಗುಂಡ್ಯಾಗ ಹುಗ್ಗಿದ್ರ ತಮ್ಮ ಹುಗ್ಗಿ ಐತಿ ನೋಡಂದ್ರ ಎಲ್ಲಾ ಗುಂಡ್ಯಾಗು ಮತ್ತೆ 2000 ಮಂದಿ ಉಣ್ಣುವಷ್ಟು ಹುಗ್ಗಿತ್ತಂತ. ಅಂದ್ರೆ ಮಹಾತ್ಮರು ಇದ್ದಾಗೂ ಅನೇಕ ಘಟನೆಗಳನ್ನು ಮಾಡ್ತಾರೆ, ಆದ ಮೇಲೂ ಅನೇಕ ಘಟನೆಗಳನ್ನು ಮಾಡ್ತಾರೆ. ಅದಕ್ಕೆ ಮಹಾತ್ಮರು ಅಂದಿದ್ರು ಇನ್ನಿಲ್ಲ ಅನ್ನಂಗಿಲ್ಲ. ಅವ್ರು ಎಂದೆಂದೂ ಇರ್ತಾರ. ಅವರ ಶರೀರ ಬಿದ್ದು ಹೋಗಿರ್ತೈತೆ ಹೊರತು ಆ ಚೈತನ್ಯ, ಆ ಶಕ್ತಿ, ಆ ಅರಿವು ಅದು ಇವತ್ತಿಗೂ ಕೂಡ ಅವ್ರನ್ನ ನಂಬಿದವ್ರನ್ನ ಶ್ರದ್ಧೆಯಿಂದ, ಭಕ್ತಿಯಿಂದ ಆ ದಾರಿಯಾಗಿದ್ದವ್ರನ್ನ ಅದು ಯಾವಾಗಲೂ ಕಾಯ್ತಿರ್ತೈತೆ ಅನ್ನೋದಕ್ಕೆ ಇವತ್ತ ಮಹಾತ್ಮರು ಅವ್ರಿಗೆ ಹೇಳಿದ್ರಂತ. ಏನು ಹೇಳಿದ್ರಂತ? ಒಂದ್ಸಲ ಅವರಲ್ಲಿ ಕುಂತಂತ ಸಂದರ್ಭದೊಳಗ, ಯಪ್ಪ ನಿಮ್ಮನ್ನು ಮೆರವಣಿಗೆ ಮಾಡ್ಬೇಕಂತ ಆಸೆ ಆಗೈತಿ ಅಂದ್ರೆ ಎಲ್ಲ ಭಕ್ತರು ಕೂಡ ಮೈಲಾರಲಿಂಗಪ್ಪನ ಕಟ್ಟೆ ಅಂತ ಕುಂತಾಗ ಸಣ್ಣ ಪಕ್ಕೀರಪ್ಪ, ನೀಲಮ್ಮನವರು, ಕೊಟಗಿ ಬಸಪ್ಪನವರು ಕೂಡಿ ಏನಾರ ಯಾಕಾಗೋದಕ್ಕೆ ಅಜ್ಜನ ಮೆರವಣಿಗೆ ಮಾಡೇ ಬಿಡೋದು. ಇಟ್ಟು ಅನ್ನುತ್ತಲೇನ ಮಲ್ಲೇಶಗೌಡ ಆಲೆ ಯಜ ನೀ ಸುಮ್ಮನೆ ಇರಪ್ಪ, ನಮ್ಮ ಆಸೆ ಐತಿ, ಭಕ್ತರ ಆಸೆ ಐತಿ ಅನ್ನತ್ಲೆ ಆಲೆ ಮೇಡೆ ತರ್ಸೇ ಬಿಟ್ರು, ಗೊಂಡೆ ಕಟ್ಟೆ ಬಿಟ್ರು, ತೆಲುಗು ಬಿಟ್ಟೇ ಬಿಟ್ರು.
ವಾಲ್ಯ ಅಂದ್ರು ಅಜ್ಜನ ಹರ ಹರ ಮಾದೇವ ಅನ್ಕೊಂತಾನೆ ಹಿಂಗೆ ಚಕಡಿ ಮುಕ್ಕಳಿ ಹಾಕೊಂಡು ಕುಂತ ಅಜ್ಜನ ತಗೊಂಡೋಗಿ ಕುಂದ್ರಿಸೇ ಬಿಟ್ರು. ಬಾರಸವ್ರು ಬಂದ್ರು, ಮೈಲಾಲಿಂಗಪ್ಪನ ಕಟ್ಟಿ ದಾಟಿ ಮುಂದೆ 5-10 ಹೆಜ್ಜೆ ಹೋಗಿತ್ತಂತ. ಅಪನಾರಿಗೆ ಇದೆಲ್ಲ ಆಗಿ ಬರೋದಿಲ್ಲ ಅಂತಲೇ, ಅಪನಾರಿಗೆ ಮೆರವಣಿಗೆ ಉರುಣಿಗೆಲ್ಲ ಆಗಿ ಬರೋದಿಲ್ಲ ಅಂತಲೇ ಅಂತ ಟಣಕ್ಕನ ಜಿಗದವರ ರೈಲ್ವೆ ಹಳ್ಳಿ ಕಡೆ ಓಡೋಗ್ಬಿಟ್ರು. ಅಪನಾರಿಗೆ ಇದೆಲ್ಲ ಆಗಿ ಬರೋದಿಲ್ಲ ಅಂತಲೇ ಅಂತೇಳಿ ಕೊನೆಗೆ ಯಜ ನೀನು ಮೆರೆಸ್ಬೇಕಂತ ಮಾಡಿದ್ದೀವಪ್ಪ, ಆದ್ರೂ ನಮ್ಮ ಅಜ್ಜನ ಪ್ರೇಮ 5 ಹೆಜ್ಜಿನ ಮೆರೆಸಿದ್ವಿ ಅಂದ್ರಲೇ, ಮಹಾತ್ಮರು ಇದ್ದಾಗ ಮೆರಿಬಾರದಲೇ, ಸತ್ತ ಮೇಲೆ 1000 ವರ್ಷ ಮೆರಿಬೇಕಂತ. ಸತ್ತ ಮೇಲೆ 1000 ವರ್ಷ ಮೆರಿಬೇಕಂತ. ಇದು ಯಪ್ಪ ಮತ್ತೆ ಎಲ್ಲಾರು ಮಠ ಆಗ್ಯಾವ. ಸಿದ್ಧಾರೂಢದ ದೊಡ್ಡ ಕೈಲಾಸ ಮಂಟಪ ಆಗೈತಿ. ನಿಂದ ಯಾವಾಗ ಅಂದ್ರ ಸಿದ್ಧಾರೂಢನ ಜಾತ್ರೆ ವೈಭವದಿಂದ ಆಗಕತ್ತೈತಿ. ನಿಂದ ಯಾವಾಗ ಅಂದ್ರ ನಂದು ಒಂದೂವರೆ ವರ್ಷಕ್ಕೆ 2 ಜಾತ್ರೆ ಆಕ್ಕವಲ್ಲ ಅಂತ ಹೇಳಿದಂತ. ಒಂದು ಅಲ್ಲಿ ಆಕತಿ, ಒಂದು ಇಲ್ಲಿ ಆಕತಿ. ಯಪ್ಪ ನಿನ್ನ ಮಠ ಅಂದ್ರೆ ಬಯಲು ಕಾಣೋ ಮಠ ನಂದ ಮಠ. ಅಲ್ಲಮ ಪ್ರಭು ಹೇಳಲೇನು, ಬಯಲು ಬಯಲಿನ ಬಿತ್ತಿ ಬಯಲು ಬಯಲಿನ ಬೆಳೆದು ಬಯಲು ಬಯಲಾಯಿತಯ್ಯ, ಬಯಲ ಜೀವನ ಬಯಲ ಭಾವನೆ, ಇದೆಲ್ಲ ನಂದ ಮಠಲೇ. ಈ ಮಠನ ಭಕ್ತರು ಕಸ ಹೊಡಿತಾನ, ನನ್ನ ಮಠನ ಗಾಳಿ ದೇವನ ಕಸ ಹೊಡಿತಾನ, ಅಗ್ನಿ ದೇವನ ಬಂದು ಕಾವು ಕೊಡ್ತಾನ, ಸೂರ್ಯನ ಬೆಳಕು ಕೊಡ್ತಾನ. ನಂದು ಬಯಲು ಮಠ, ಈ ಘಟ ಇರೋ ಮಠ ನಾ ಮಠ ಮಾಡೋದಿಲ್ಲ. ನನ್ನ ಘಟ ಬಿದ್ದ ಮೇಲೆ ಊರಾಗ 2 ದೊಡ್ಡ ಮಠ ಹಾಕವಲೆ, ನೀವು ಬೆಕ್ಕದಲ್ಲಿ ನಡ್ಕೊರ. ಆ 2 ಮಠದಾಗ ನಾ ಇರ್ತೀನಿ ಅಂತ ಹೇಳಿದ್ನಂತ. ಕರೆ ಹೇಳ್ಬೇಕಂದ್ರೆ ಆದ ಲಿಂಗದೊಳಗೆ ಆದ್ಮೇಲೆ ಅವನು ಮಠ ಆಗುವ ಹೊರತು ಇದ್ದಾಗ ಒಟ್ಟ ಮಠಗಳನ್ನು ಮಾಡ್ಕೊಳ್ಳಿಲ್ಲ, ಇದ್ದಾಗ ಮೆರವಣಿಗೆ ಮಾಡ್ಕೊಳ್ಳಿಲ್ಲ. ಸತ್ತ ಮೇಲೆ 1000 ವರ್ಷ ಬೆರಿಬೇಕಂದ್ರಂತೆ. ಪೂಜ್ಯರಾದ ಇಲಕಲ್ಲದ ವಿಜಯ ಮಹಾಂತ ಶಿವಯೋಗಿಗಳು ಕೂಡ ಸ್ವಾಮಿ ಆಗೋದು ಮೆರ್ಯಾಕಲ್ಲ, ಸಮಾಜದ ಸೇವಾ ಮಾಡಾಕ. ಸ್ವಾಮಿಗಳಾದವರು ಸಮಾಜದ ಸೇವಾನ ಮಾಡ್ಬೇಕಂದ್ರಂತ ದೊಡ್ಡವರು ದೊಡ್ಡವರಾಗೇ ಇರ್ತಾರೆ ಅನ್ನೋದಕ್ಕೆ ಇವರೆಲ್ಲರ ಘಟನೆಗಳು ಉದಾಹರಣೆಯಾಗಿ ನಿಲ್ತವೆ. ಅಂಥವರ ದಾರಿಯಲ್ಲಿ ಪೂಜ್ಯರಾದಂತಹ ಸಿದ್ದಪ್ಪಜ್ಜನವರು ಲಕ್ಷಕ್ಕೊಬ್ಬರು ಅಂತಾರಲ್ಲ, ಕೋಟಿಗೊಬ್ಬರು ಅಂತಾರಲ್ಲ, ಹಂಗೆ ಇತ್ತು. ಮುತ್ತು ನೀರೊಳು ಹುಟ್ಟಿ ಮರಳಿ ಮುತ್ತಾಗುವುದೇ ಮುತ್ತು ಲಕ್ಷಕ್ಕೆ ಬೆಲೆಯಾದೀತು ಅನ್ನುವ ಹಾಗೆ ನರಮಾನವರೊಳಗೆ ಹುಟ್ಟಿ ನರರಿಗೆ ಅಂಟುಕೊಳ್ಳಾರ್ದಂಗ ನರರಿಂದ ಭಿನ್ನನಾಗಿ ಲಿಂಗಲೀಲಾ ಪ್ರಕೃತಿಯಲ್ಲಿ ಆಡಿದವನೇ ಹಠಯೋಗಿ ಸಿದ್ದಪ್ಪಜ್ಜ. ಅಂತ ಪುಣ್ಯಾತ್ಮನ ಅನೇಕ ಘಟನೆಗಳನ್ನ ನೋಡ್ರಿ. ಈ ಚರಿತ್ರೆ ಬರೆದಾವ ಒಬ್ಬ ಮುಸಲ್ಮಾನರಾಗ ಇವನು ಚರಿತ್ರೆ ಬರೀತಾನೆ. ಒಬ್ಬ ಹಯ್ಯಾತ ಸಾಬನ್ನಾವ ಗದಗಿನ ಶಿವಾನಂದ್ರ ಕಡೆಯಿಂದ ದೀಕ್ಷಾ ತಗೊಂಡು ರೋಣದ ಸದಾಶಿವ ಶಾಸ್ತ್ರಿಯಾಗಿ ಬಾಮಿನಿ ಷಟ್ಪದಿ ಒಳಗ ಅವ ಸಿದ್ದಪ್ಪನ ಚರಿತ್ರೆಯನ್ನ ಕನ್ನಡದ ಕಾವ್ಯದಲ್ಲಿ ಬರಿತಾನೆ. ಅಂದ್ರೆ ಮಹಾತ್ಮರು ಎಲ್ಲಾ ಜಾತಿಯವರಿಗೂ ಬೇಕಾದವರು, ಅವರಿಗೆ ಜಾತಿ ಭೇದ ಮತಗಳಿಲ್ಲ ಅನ್ನುವಂಥದ್ದನ್ನು ನಾವು ಇಂಥ ಘಟನೆಗಳ ಮೂಲಕ ನೋಡಬೇಕಾಗ್ತದೆ. ಅದಕ್ಕೆ ಅಂತಪ್ಪ ಮಹಾತ್ಮರ ನೆನೆವುದೇ ಘನಮುಕ್ತಿ ಪದಂ ಶಿವಾದವ ಅನ್ನುವ ಹಾಗೆ ಅಂತ ಮಹಾತ್ಮರ ಚರಿತ್ರೆ ನಮ್ದು ಲೆಕ್ಕದ ಪ್ರಕಾರ ನಾಳೆ 18ಕ್ಕೆ ನಮ್ದು ಮುಗಿಬೇಕಾಗಿತ್ತು. ನಾಳೆ 18 ಮಂಗಲಾಗಬೇಕಾಗಿತ್ತು. 20ನೇ ತಾರೀಕಿನವರೆಗೂ ಪೂಜ್ಯರು ಬರೋವರ ಇರೋದ್ರಿಂದ 20ನೇ ತಾರೀಕಿನವರೆಗೂ 19ಕ್ಕೆ 1 ದಿವಸ ಮಾತ್ರ ಇರೋದಿಲ್ಲ. ರಥ ಎಳೆದಿರ್ತದೆ, ಸಂಗೀತ ಕಾರ್ಯಕ್ರಮ ಇರ್ತದೆ, ತತ್ವ ರಸಾಯನ. ಮುಂದೆ 20ಕ್ಕೆ ಅಜ್ಜನ ಕೊನೆಯ ಲೀಲೆಗಳನ್ನು ಹೇಳಿ ಅಜ್ಜನ ಲೀಲಾ ವಿಶ್ರಾಂತಿಯ ನುಡಿಗಳು ಬರ್ತವೆ. ಅಲ್ಲಿಯವರೆಗೂ ನಾಳೆ ಮತ್ತು ನಾಡಿದ್ದಿದೆ. ನಾಳೆ ಬೆಳಗಿನ ಜಾವ 2 ನಿಮಿಷ ಬೆಳಗ್ಗೆ ಲಿಂಗ ದೀಕ್ಷಾ ಕಾರ್ಯಕ್ರಮ ಇದೆ. ಇಲ್ಲಿ ಮಾಡೋಣ, ಏನು ಕೈಲಾಸ ಮಂಟಪದಲ್ಲಿ ಮಾಡೋಣ, ಅದನ್ನು ನಮ್ಮ ಕಾರ್ಯಕರ್ತರು ಹೇಳ್ತಾರೆ. ಯಾರ್ಯಾರು ಲಿಂಗಧಾರಣೆ ಮಾಡ್ಕೋಬೇಕಂತ ಮಾಡೀವಿ. ಈಗ ಅದ್ರ ಬಗ್ಗೆ ಎಲ್ಲ ಹೇಳಿಬಿಟ್ಟು ನಿಮ್ಗೆ ಲಿಂಗ ಅಂದ್ರೆ ಏನು, ಅದು ಯಾಕೆ ಬಂತು, ಸ್ಥಾವರ ಲಿಂಗಕ್ಕೂ ಇಷ್ಟು ಲಿಂಗಕ್ಕೂ ವ್ಯತ್ಯಾಸ ಏನೈತಿ, ಲಿಂಗವನ್ನು ಹೆಂಗೆ ಧರಿಸ್ಕೋಬೇಕು, ಹೆಂಗೆ ಪೂಜಿಸ್ಕೋಬೇಕು, ಮಹಾತ್ಮರಿಗೂ ನಮಗೂ ವ್ಯತ್ಯಾಸ ಏನು, ಮತ್ತು ಮಹಾತ್ಮರ ಲಿಂಗ ಪೂಜೆಗೂ ನಮ್ಮ ಲಿಂಗ ಪೂಜೆಗೂ ವ್ಯತ್ಯಾಸ ಏನೈತಿ, ನಾವು ಇಟ್ಟ ಮಾಡಿದ್ರೂ ಎಷ್ಟು ಉಪಯೋಗ ಆಕತಿ. ಅಲ್ಲೇ ಕೈಲಾಸ ಮಂಟಪದಲ್ಲಿ, ಅಲ್ಲೇ ಕೈಲಾಸ ಮಂಟಪನ ಅಲ್ಲೇ ಸ್ವಚ್ಛ ಮಾಡಿ ರಾತ್ರಿ ಅದನ್ನು ತೊಳೆದು ಒರೆಸಿಬಿಡ್ರಿ. ಬೆಳಗಿನ ಜಾವ 7:30-8 ಗಂಟೆಗೆ ಒಂದು 50 ಜನ ಆಗ್ಯಾರಂತೆ, 50-60 ಜನ ಆಗಿದ್ದಾರೆ. ಪೂಜ್ಯ ಗುರುಗಳವರ ಆಶೀರ್ವಾದದಿಂದ ಇವತ್ತು ಕರ್ನಾಟಕದಲ್ಲಿ 35,000 ಜನಕ್ಕೆ ನಾವು ಲಿಂಗಧಾರಣೆಯನ್ನು ಮಾಡಿದ್ದೇವೆ. ಅದು ಮಹಾಸನ್ನಿಧಿ ಅಂತ ಕೃಪೆ. ಯಾಕಂದ್ರೆ ಪ್ರಾರ್ಥನೆ ಉಳಿದ್ರೇ ಕ್ರೈಸ್ತ ಧರ್ಮ ಉಳಿತದೆ, ನಮಾಜ್ ಉಳಿದ್ರೆ ಇಸ್ಲಾಂ ಧರ್ಮ ಉಳಿತದೆ, ನಮ್ಮ ವಿಭೂತಿ ನಮ್ಮ ಲಿಂಗ ಉಳಿದ್ರೇ ಲಿಂಗಾಯತ ತತ್ವಗಳು ಉಳಿತಾರೆ, ಇಲ್ಲದಿದ್ದರೆ ಹೋಗ್ಬಿಡ್ತಾರೆ. ಅದನ್ನು ಉಳಿಸುವಂಥ ಪ್ರಯತ್ನವನ್ನು ಮಾಡಬೇಕು. ಅದಕ್ಕೆ ಈ ಪ್ರವಚನ ಕೇಳೋ ಉದ್ದೇಶ ಏನಂದ್ರೆ ಅಂಗಗುಣಗಳು ಹೋಗಿ ಏನಾಗಬೇಕು, ಲಿಂಗವಾಗಬೇಕು. ಅದಕ್ಕೆ ಮೈಲಾರ ಬಸವಲಿಂಗ ಶರಣರು ಹೇಳ್ತಾರಲ್ಲ, ಈ ಲಿಂಗ ನಿನ್ನ ಅಂಗಕ್ಕೆ ಆಲಿಂಗನವಾಗಲಿಕ್ಕೆ ನೀ ಲಿಂಗ ನಿನ್ನ ಮೈಲಿಂಗವೆಂದೆನ್ನೋಳು ಕೀಲಿಸಿದ ಗುರವೇ ಕೃಪೆಯಾಗು. ನೋಡು, ಸರ್ಪದಾಗ ಚೋಳು ಹಾವು ಕಡಿದ್ರೆ ವಿಷ ಎಲ್ಲಿ ಮಠ ಇರ್ತೈತಿ. ಸರ್ಪದೊಳಗ ಬಟ್ಟಿನ್ಯಾಗ ಹೆಬ್ಬೆಟ್ಟಿನ್ಯಾಗ ಉಂಗುಷ್ಟದೊಳಗ ಹಾವ ಚೋಳ ಕಡಿದ್ರೆ ವಿಷ ಎಲ್ಲಿ ಮಠ ಇರ್ತೈತಿ, ನೆತ್ತಿ ಮಠ ಇರ್ತೈತಿ. ಉಂಗುಷ್ಟದೊಳಗ ಸರ್ಪ ಕಚ್ಚಲು ನೆತ್ತಿಗೆ ವಿಷವಿರುವಂತೆ ಅಂಗದ ಮೇಲೆ ಗುರುವಿನಿಂದ ಲಿಂಗ ಸಾಹಿತ್ಯವಾಗಲು ನೀ ಸರ್ವಾಂಗ ಲಿಂಗಮಯ ನೋಡ ಶಿವಯೋಗಿ ಅಂತ ಹೇಳ್ತಾನೆ. ಅಂಗದ ಮೇಲೆ ಲಿಂಗ ಬಂದ್ರೆ ಸರ್ವಾಂಗ ಲಿಂಗಿಗಳಾಗಿರ್ತೀವಂತ. ಈ ಲಿಂಗವನ್ನು ಭಕ್ತಿ ವ್ರತ ಶೀಲ ನೇಮದಿಂದ ಓಲೈಸು, ನಿನಗೆ ಮೇಲಾದ ಪದಬಹುದೆಂದು ಪಾಲಿಸಿದ ಗುರವೇ ಕೃಪೆಯಾಗುವಂತ ಮೈಲಾರ ಬಸವಲಿಂಗ ಶರಣರು ಹೇಳ್ತಾರೆ. ಗಣಮಠ ಶಿವಯೋಗಿಗಳು ಏಳಿ ಮನುಜರಿರ ಏಳಿ
ಲಿಂಗ ಪೂಜೆ ಮಾಡುವ ಸಮಯವಾಯಿತು ಹೇಳಿ ಲಿಂಗ ಪೂಜೆ ಮಾಡುವವರಿಗೆ ಮೋಹವಿಲ್ಲ, ಮಾಯವಿಲ್ಲ, ಭ್ರಾಂತಿ ಇಲ್ಲ. ಲಿಂಗ ಪೂಜೆ ಮಾಡಿ ಸಕಲರು ಸುಖದೊಳಗಿರುಪ್ಪರು. ಲಿಂಗವ ಪೂಜಿಸುವವರಿಗೆ ಅಕಾಲ ಮರಣಗಳು, ಅಕಾಲ ಮೃತ್ಯುಗಳು ಬರುವುದಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಇಷ್ಟೆಲ್ಲವನ್ನ ಹೇಳ್ಯಾರ. ನಾವು ಲಿಂಗವನ್ನು ಪೂಜಿಸುವುದರಿಂದ ಜಗತ್ತಿನ ಸಮಸ್ತ ಬ್ರಹ್ಮಾಂಡದ ಚೈತನ್ಯವನ್ನು ಪೂಜಿಸಿದಂಗ ಆಕತಿ. ನಿಮ್ ಎಲ್ಲಾ ದೇವರು ಅದರಾಗ ಬರ್ತಾವ. ಬೇರಿಗೆ ನೀರು ಹಾಕಿಬಿಟ್ರೆ ಮರ ಚಿಗಿತೈತಿ. ಲಿಂಗ ಪೂಜೆ ಮಾಡಿಬಿಟ್ರೆ ನಿಮ್ ಎಲ್ಲಾ ದೇವರು ಶಾಂತ ಆಗಿಬಿಡ್ತಾವ. ಒಂದೇ ದೇವರನ್ನ ಗಟ್ಟಿಯಾಗಿ ಇಷ್ಟಲಿಂಗವೇ ನಮ್ಮ ಆಧಾರ ಅಂತ ತಿಳ್ಕೊಂಡು ಅದನ್ನು ಗಟ್ಟಿಯಾಗಿ ಪೂಜಿಸುವುದರಿಂದ ನಿಮ್ಮ ಅನಿಷ್ಟಗಳೆಲ್ಲ ದೂರಾಗಿ ನಿಮ್ಮ ಇಷ್ಟಾರ್ಥಗಳು ಈಡೇರ್ತಾವ ಅಂತ ಹೇಳಿ ಮಗ್ಗಿಯೇ ಮಾಹಿದೇವರು ಹೇಳ್ತಾರೆ. ಸುಮ್ಮನೆ ಲಿಂಗವನ್ನು ಅಂಗದ ಮೇಲೆ ಧರಿಸಿರುವುದು ಅತ್ಯಧಿಕಂ ಅತ್ಯಧಿಕಂ ಶಿವಾದವ ಅನ್ನುವಂಥ ಮಾತನ್ನ ಮಗ್ಗಿಯೇ ಮಾಹಿದೇವರು ಹೇಳ್ತಾರೆ. ನಮ್ಮ ಪೂಜ್ಯರಾದ ಬಂತನಾಳದ ಸಂಗನ ಬಸವ ಶಿವಯೋಗಿಗಳು, ಯಪ್ಪ ನೀವೇ ನಮ್ಮಂಗ 3 ಹೊತ್ತು ಜಳಕ ಮಾಡಬೇಡ್ರಿ, ಒಂದೇ ಹೊತ್ತು ಜಳಕ ಮಾಡ್ರಿ. ನೀವು ಮೈ ಮ್ಯಾಗ ನೀರು ಹಾಕೊಳ್ಳುವಾಗ ಲಿಂಗದ ಮ್ಯಾಗ ಬೀಳ್ತಾವ. ಮೈ ಒರೆಸೋಳುವಾಗ ಲಿಂಗ ಒರೆಸ್ರಿ. ಒಂದಿಟ್ಟು ಕುಂದ್ರಿ. ವಿಭೂತಿ ಹಚ್ಚುವಾಗ ಅಂಗು ಒಟ್ಟು ಹಚ್ಚ್ರಿ. ಒಂದಿಷ್ಟು ನೀರಲ್ಲಿ ಮಜ್ಜನ ಮಾಡ್ರಿ. ಒಂದಿಷ್ಟು ವಿಭೂತಿ ಹೆಚ್ಚಿ ಒಂದಿಷ್ಟು ಪಾದೋದಕ್ಕೆ ತಗೊಂಡು ಒಂದಿಷ್ಟು ಮಂತ್ರ 11 ಸಲ ಅಂದು ನಾ ಕಾಯಕ ಮಾಡಕ್ ಹೋಗಿನಪ್ಪ, ನಾ ಸಂಸಾರಿಕ ಅದನ್ನೇ ಭಾಳ ದಿನ ಮಠ ಮಾಡಕ್ ಆಗುದಿಲ್ಲ ಅಂತ ಹೇಳಿ ನಮಸ್ಕಾರ ಮಾಡಿ ಇಟ್ಕೊಡ್ರಿ. ಪ್ರಸಾದ ತಗೊಳ್ಳುವಾಗ ಅವನಿಗೆ ಎಡಿಯಾಗಿ ಹೋಗತಿ. ಇಟ್ಟುಕರ ಲಿಂಗ ಕಟ್ಕೋರಿ ಮುಕ್ತರಕ್ಕಿರಿ ಅಂತ ಪಂತನಾಳ ಶಿವಯ್ಯ. ಅಂದ್ರೆ ಸುಳ್ಳ ನಾವು 3 ಹೊತ್ತು ಮಾಡಬೇಕು ಆಗುದಿಲ್ಲ, ನಮ್ಮಂತ ಸ್ವಾಮಿಗಳಿಗೆ ಮಾಡಕ್ ಆಗುದಿಲ್ಲ, ಅದಕ್ಕೆ ಹುಟ್ಟಿ ಬಂದೀವಿ. ಇನ್ನು ನಿಮಗೆ ಎಲ್ಲಿ ಆಕತಿ? ಆಗಂಗಿಲ್ಲ. ಸಾಕು 1 ಹೊತ್ತು. ಒಮ್ಮೆ ಹೆಚ್ಚು ಕಡಿಮೆ ಆದ್ರೂ ನಡೀತೈತಿ. ಆದ್ರೆ ಅಂಗದಿಂದ ಲಿಂಗ ಆಗಲಬಾರದು ಅನ್ನೋದು ಒಂದೇ ಕಂಡೀಷನ್ ನಮ್ಮ ಶರಣರು ಹೇಳ್ತಾರೆ. ಅದು ನಾವು ಇಟ್ಕೋಬೇಕು. ಅದಕ್ಕೆ ತಕ್ಕಂತಿಷ್ಟು ಒಂದಿಷ್ಟು ಆಚರಣೆಗಳನ್ನು ಇಟ್ಕೊಂಡ್ಬಿಟ್ರೆ ನಾವು ಹೇಳ್ಕೊಳಕ್ಕೆ ಆಧಾರ ಆಕತಿ. ಇಲ್ಲದಿದ್ರೆ ನಾವು ಸುಮ್ಮನೆ ಲಿಂಗಾಯತರು ಹೊರತು ತತ್ವ ಲಿಂಗಾಯತರು ಆಗೋದಿಲ್ಲ ಅಂತ ಹೇಳ್ತಾ, ನಾಳೆ ಯಾರ್ಯಾರು ಬರ್ತೀವಿ ಬರ್ರಿ, ಮಹತ್ವದ ಕಾರ್ಯ ಇದೆ. ನಾಳೆ ದಿವಸ ಬೆಳಗಿನ ಜಾವ ಈ ಲಿಂಗಧಾರಣೆ ಮಾಡ್ತೀವಿ. ಸಣ್ಣ ಮಕ್ಕಳು SSLC ಹುಡುಗರು ಇದ್ರೆ ಅವ್ರ ಎಕ್ಸಾಮ್ ಅದಾವ, ಅವ್ರನ್ನೇನು ಕರ್ಕೊಂಡ್ಬರ್ಬೇಡ್ರಿ. ಮತ್ತು ಅವ್ರಿಗೆ ಒಂದ್ಸಲ ಬೇರೆ ಟೈಮ್ನಲ್ಲಿ ಮಾಡೋಣ. ಉಳಿದವ್ರು ಯಾರಾದರೂ ಇದ್ರೆ, ಭಿನ್ನ ಆದವ್ರು ಇದ್ರೆ ಅಥವಾ ಹೊಸದಾಗಿ ತಗೊಳ್ಳೋರಿದ್ರೆ, ಪೂಜಾ ವಿಧಾನ ತಿಳ್ಕೊಳ್ಳೋರಿದ್ರೆ, ಅದರ ನೆಲೆಕಲೆಗಳನ್ನು ತಿಳ್ಕೊಳ್ಳೋರಿದ್ರೆ ಎಲ್ಲರೂ ನಾಳೆ 7-7:30 ಅಥವಾ ಸ್ನಾನ ಮಾಡಿ ಮಡಿಯಿಂದ, ಮತ್ತು ಸ್ನಾನ ಮಾಡಿ ಮಡಿಯಿಂದ ಅಂದ್ರೆ ತೋದು ತಪತಪೈಲಿ ಹಾಕೊಂಡು ಬರಬೇಡ್ರಿ. ಶುಭ್ರವಾದ ಬಟ್ಟೆಗಳನ್ನು ಹಾಕ್ಕೊಂಡು ನಿಮ್ಮ ಮನೆಯಿಂದ ಬರಬೇಕಾದ್ರೆ ಹೂವು ಪತ್ರಿಗಳಿದ್ರೆ ತೊಗೊಂಡು ಬಂದು ಅಲ್ಲಿ ಹಾಕಿ ನಿಮಗೆ ಹಾಸಿದ ಸ್ಥಳದಲ್ಲಿ ಕೂಡ್ರಿ. ನಿಮಗೆ 2 ತಾಸುಗಳ ಕಾಲ ಅದರ ತಿಳುವಳಿಕೆಯನ್ನು ಹೇಳಿ ನಾವು ಧಾರಣೆಯನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ದಿವಸ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರ ಆಗಮನ ಆಗಿದೆ. ನಮ್ಮ ನಾಡಿನಲ್ಲಿ ಹಾನಗಲ್ಲ ಪೀಠ ಅಂದರೆ ಅದು ನಮ್ಮಂಥ ಸ್ವಾಮಿಗಳಿಗೆ ಒಂದು ತವರ ಮನೆ ಇದ್ದ ಹಾಗೆ. ಅಂತ ಹಾನಗಲ್ಲ ಪೀಠ ಹುಬ್ಬಳ್ಳಿ 3000 ಮಠ ಅಂದರೆ ಕನ್ನಡ ನಾಡಿನಲ್ಲಿ ತನ್ನದೇ ಆದಂಥ ಘನತೆ ಗೌರವಗಳನ್ನು ಕೊಟ್ಟಂಥ ಮಠ ಪೂಜ್ಯ ಮಹಾಸನ್ನಿಧಿಯವರು. ನಾನು ಅವರೊಂದು 25 ವರ್ಷಗಳಿಂದ ನಾನು ನೋಡ್ಕೊತ ಬಂದೀನಿ. ಇಲ್ಲೇ ನಮ್ಮ ಶಿರಗುಪ್ಪಿ ಮೆಣಸಿನಕಾಯಿ ಅವರ ಅಂತ್ಯಕ್ಕೆ ಇದ್ದಾಗ ಒಂದ್ಸಲ ಅವ್ರ ಅಂತ್ಯಕ್ಕೆ ಬಂದಾಗ ಚರ್ಚೆ ಮಾಡುವಾಗ ಅವ್ರ ಶಿಷ್ಯ ಒಬ್ಬ ಮೃತ್ಯುಂಜಯ ನಾವು ಅವ್ರ ಜಗಳ ತನ್ನ ಕೊಳಗಿ ಲಿಂಗಂಗೆಲ್ಲ ತೆಗೆದಿಟ್ಟು ನಮಸ್ಕಾರ ಮಾಡಿ ಹೋಗಿಬಿಟ್ಟಿದ್ದಾವ. ಅದವರಂತೆ ಇಷ್ಟು ಲಿಂಗದ ವೈಜ್ಞಾನಿಕ ಚಿಂತನೆ ಮಾಡುವಂಥ ಸಂದರ್ಭದಲ್ಲಿ ಒಂದೇ ಮಾತು ಹೇಳಿದ್ವಿ, ಬುದ್ಧಿ ಲಿಂಗ ತತ್ವದ ಉಪದೇಶ ಉತ್ತರ ಭಾರತದ ದೆಹಲಿಯ ಜಾಟವಾ ಜನಾಂಗದವರಿಗೆ ಆಗಬೇಕಂದಾಗ ಅಜ್ಜವರು ಆ ಶಿರಗುಪ್ಪಿಯ ಮೆಣಸಿನಕಾಯಿ ಅವರ ಪುಸ್ತಕವನ್ನು ಹಿಂದಿಯಲ್ಲಿ ಅದರ ತರ್ಜುಮೆ ಮಾಡಿಸಿ 3000 ಪ್ರತಿಗಳನ್ನ ದಿಲ್ಲಿಯ ಜಾಟವಾ ಜನಾಂಗದವರಿಗೆ ಉಚಿತವಾಗಿ ಹಂಚಿದವರು ಜಗದ್ಗುರು ಮಹಾಸನ್ನಿಧಿಯವರು. ಆವಾಗ ಆ ಜವಾಬ್ದಾರಿ ಕರಬಸಪ್ಪ ಕೋರಿ ಶೆಟ್ಟರು ಮತ್ತು ನಾನು ತಗೊಂಡಿದ್ವಿ. ಆ ಟೈಮ್ ಒಳಗೆ ಪೂಜ್ಯರನ್ನ ಆಗಾಗ ನಾನು ಭೇಟಿ ಆಗ್ತಿದ್ದೆ. ಅಂತ ಪೂಜ್ಯರ ದರ್ಶನ ಆಶೀರ್ವಾದ ನನಗೆ ಇವತ್ತಾಗಿದೆ. ಅವರೇ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಬರಮಾಡಿ ನೀವು ಬಂದು ಪ್ರವಚನ ಮಾಡಿರಿ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಇವತ್ತು ಪೂಜ್ಯ ಮಹಾಸನ್ನಿಧಿಯವರು ಬಂದಿದ್ದು ನಮಗೆ ಹಂಡೆ ಹಾಲು ಕೊಡೋದಷ್ಟು ಸಂತೋಷ ಆಗಿದೆ. ಯಾಕಂದರೆ ಹುಬ್ಬಳ್ಳಿಯ ಮಹಾಸನ್ನಿಧಿ ಅಂದರೆ ಅದು ನಮ್ಮ ನಾಡಿನ ವಿರಕ್ತ ಮಠದ ಒಂದು ಶ್ರೇಷ್ಠವಾದ ಪೀಠದ ಮಹಾ ಜಗದ್ಗುರುಗಳು. ಅವರ ಆಶೀರ್ವಚನವನ್ನು ನಾವೆಲ್ಲ ಕೇಳೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಆ ಮಹಾಸನ್ನಿಧಿಯವರ ಪಾದಕ್ಕೆ ನನ್ನ ನುಡಿಗಳನ್ನು ಅರ್ಪಿಸಿ ನನ್ನ ಮಾತಿಗೆ ನಾನು ಕೊಡ್ತೇನೆ. ಧನ್ಯವಾದ. ಶರಣ.